ಆಗಮಿಸಲಿದ್ದಾರೆ. ಇದು ನಿಮ್ಮ ನೆಚ್ಚಿನ ಟಿವಿ 10. ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ಜಗತ್ ಪ್ರಸಿದ್ಧ ಚಿತ್ರಕಲಾವಿದ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ದಶಕಗಳ ನಂತರ ತಾಯ್ನಾಡಿಗೆ ಅಮೆರಿಕದಿಂದ ಆಗಮಿಸಲಿದ್ದಾರೆ ಉಲ್ಲಾಸ್ ಕೀರ್ತಿ. ಗಂಟೆಗಿಂತ ಅರಿತ ಪೆನ್ನು ನ್ಯೂಸ್ ಅಂದ್ರೆ ಟಿವಿ 10. ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲೇ ಸಂಚಲನ ಮೂಡಿಸುವ ಸುದ್ದಿ. ನಮ್ಮಲ್ಲೇ ಮೊದಲು ಆಗಮನ ಪಾಪಾಸಿ. ವಿಶ್ವವಿಖ್ಯಾತ ಚಿತ್ರಕಲಾವಿದ ಉಲ್ಲಾಸ್ ಕೀರ್ತಿ ಮರಳಿ ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ. ಅವರು ಎಲ್ಲಿಗೆ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟ್ರಸ್ಟ್ ಟಿವಿ. ನಂಬಿ ಕೆಟ್ಟವರಿಲ್ಲ. ಪಂಪರ್ ಟಿವಿ ದೇಶಕ್ಕೆ ಕೀರ್ತಿ ತಂದ ಉಲ್ಲಾಸ್ ಕೀರ್ತಿಯ ತವರು ಮನೆಯಾದ್ರೆ ತಮ್ಮ ವರ್ಣ ಚಿತ್ರಗಳ ಮೂಲಕ ಕಲಾವಿದರಲ್ಲಿ ದಿಗ್ಗಮೆ ಮೂಡಿಸಿರುವ ಉಲ್ಲಾಸ್ ಕೀರ್ತಿ ಅವರ ಆಗಮನದ ನಿರೀಕ್ಷೆಯಲ್ಲಿ ಗರಿಗೆದಿರಿದ ಉದ್ಯಾನ ನಗರಿ. ಟಿವಿ ಪಂಪರ್ ಸುದ್ದಿ ಸೂಪರ್. ಸದ್ದು ಮಾಡ್ತಿರೋ ಸುದ್ದಿ. ಹಾಗಿದ್ರೆ ಯಾರು ಈ ಉಲ್ಲಾಸ್ ಕೀರ್ತಿ? ಇಲ್ಲಿಯ ತನಕ ಯಾರಿಗೂ ಕಾಣಿಸಿಕೊಳ್ಳದ ಜಾದುಗಾರ ಯಾರು? ಇಷ್ಟು ದಿನ ಅವರು ಬೇರೆ ದೇಶದಲ್ಲಿದ್ದಕ್ಕೆ ಕಾರಣವಾಗಿ ಏನು? ಅವರು ಬೆಂಗಳೂರಿಗೆ ಬರ್ತಿರೋದಾದ್ರೂ ಯಾಕೆ? ಹೊಸ ಯೋಜನೆಗಳನ್ನ ಹಾಕೊಂಡು ಬರ್ತಿದ್ದಾರಾ ಉಲ್ಲಾಸ್ ಕೀರ್ತಿ? ಮತ್ತೆ ಸಾಯಂಕಾಲದತ್ತ ಬಂದೇ ಬಿಟ್ಟಿರೋ ಉಲ್ಲಾಸ್ ಕೀರ್ತಿ. ನೋಡ್ತಾ ಇರಿ ಹಾಟ್ ನ್ಯೂಸ್ ಚಾನಲ್. ಸುದ್ದಿ ಹಾಟ್, ನಾವು ಸ್ವೀಟ್. ಯಕ ಪಿಕ್ರ ಮಾಡ್ತಿ ಬಗೀರ ನೀ ನೋಡಿದವ ಬಹಳ ಊರ. ಯಕ ಪಿಕ್ರ ಮಾಡ್ತಿ ಬಗೀರ ನೀ ನೋಡಿದವ ಬಹಳ ಊರ. ಹಿಮಾಲಯಕ್ಕೆಂದು ಹೋಗಿ ಅಳಿಸಿಗೆ ಗೋಧಿ ಹೊತ್ತಿ ಬಂದೆ ನಿನಗ ಗಟ್ಟಿ. ಹಿಮಾಲಯಕ್ಕೆಂದು ಹೋಗಿ ಅಳಿಸಿಗೆ ಗೋಧಿ ಹೊತ್ತಿ ಬಂದೆ ನಿನಗ ಗಟ್ಟಿ. ಯಕ ಪಿಕ್ರ ಮಾಡತಿ ಬಗೀರ ನೀ ನೋಡಿದವ ಬಹಳ ಊರ. ಯಕ ಪಿಕ್ರ ಮಾಡತಿ ಬಗೀರ ನೀ ನೋಡಿದವ ಬಹಳ ಊರ. ಈಗ ಅಲ್ಗಳ್ಬೇಡ, ನೆನ್ಪಿಡ್ಕೊಳ್ಳೋ ನೀನೊಬ್ಬ ರೋಗಿ, ನೀನೊಬ್ಬ ಸಹಾಯಕ ಅನ್ನೋದನ್ನ ಮರ್ತು ಬಿಡು. ಇಷ್ಟು ಬೇಗ ವಾಪಸ್ ಬಂದ್ರಿ ಸರ್? ನಾನು ಇದೇ ದಾರಿಯಲ್ಲಿ 3 ಮನೆಗಳ ಆಚೆ ಒಂದು ಕ್ಲಿನಿಕ್ ನೋಡಿದ್ದೀನಿ. ಅರ್ಧ ನಿಮಿಷದೊಳಗೆ ಡಾಕ್ಟರ್ ಇಲ್ಲಿಗೆ ಬರ್ತಾನೆ. ಏನಾಗಿದೆ ಅಂತ ಸರಿಯಾಗಿ ವಿವರಿಸಿದ್ರ ಸರ್? ನನಗೆ ಗೊತ್ತಿಲ್ಲದೆ ಇರುವಾಗ ಮುಟ್ಟಾಳ ಏನಂತ ನಾನು ವಿವರಿಸೋದು? ನಾನು ಸುಮ್ಮನೆ ಡಾಕ್ಟರ್ನ ಭೇಟಿಯಾಗಿ ನಂಬರ್ 126ರಲ್ಲಿ ಒಬ್ಬ ನರಳ್ತಾ ಇದ್ದಾನೆ, ಕೂಡಲೇ ಬರೋಕ್ಕೆ ಸಾಧ್ಯವಾ ಅಂತ ಕೇಳಿದೆ. ಅದಕ್ಕೆ ಅವನು 126ನೇ ಮನೆ ಹಲವು ವರ್ಷಗಳಿಂದ ಮುಚ್ಚಿಕೊಂಡಿದೆ ಅಂತ ಅಂದ. ನೀವೇನಂದ್ರಿ ಸರ್? ಅದಕ್ಕೆ ನಾನಂದೆ 126 ಅಂದಿದ್ದೆ, ಓಡ್ಕೊಂಡೆ. ಅವನು ಕೂಡಲೇ ನಾನು ಹಿಂದೆ ಬರ್ತೀನಿ ಅಂತ ಬೊಬ್ಬೆ ಹೊಡೆದ. ಹೇಳ್ತೀನಿ ಕೇಳು ಕುಮಾರ್, ನಾವು ಸಿಕ್ಬಿದ್ವಿ. ಒಂದು ಧ್ವನಿ ಬದಲಾದ ತಕ್ಷಣ ಗೊತ್ತಾಯ್ತು ನನಗೆ ಈ ಪ್ರಸಿದ್ಧ ಕಲಾವಿದ ಇಲ್ಲಿಗೆ ಬಂದಿದ್ದಾನೆ ಅಂತ. ಇಡೀ ಬೀದಿಗೆ ಗೊತ್ತಾಗಿರುತ್ತೆ ಅಂತ. ಈಗಾಗಲೇ ನಾನೊಬ್ಬ ಕ್ರಿಮಿನಲ್ ಅನ್ನಿಸ್ತಿರೋದು ಹೇಗೆ ಹೇಳು? ನಾವು ತಪ್ಪು ಮಾಡಿದ್ವಿ. ನಾವು ಯಾವ್ದಾದ್ರು ಹೋಟೆಲಿಗೆ ಹೋಗ್ಬೇಕಿತ್ತು. ಕುಮಾರ್, ಆ ಹಾಸಿಗೆ ನೀನ್ ತಯಾರು ಮಾಡ್ತೀಯಾ? ಈಗಷ್ಟೇ ಅದನ್ನೇ ಮಾಡ್ತಿದ್ದೆ ಸರ್. ಆದ್ರೆ ಆ ಬೆಡ್ಶೀಟ್ಗಳು ಬ್ಲಾಂಕೆಟ್ಗಳು ಬೆಳಗ್ಗೆ ಅಷ್ಟೇ ತಂದಿದ್ದೆ. ಕುಮಾರ್, ನನ್ ಸಹಾಯ ಮಾಡಿದ್ರೆ ನೀನ್ ಹಾಸಿಗೆವರೆಗೂ ನಡೆಯೋಕ್ಕಾಗತ್ತಾ? ನಿಮ್ ಬೆಡ್ಡಲ್ಲಿ ನಾನಾ ಸರ್? ಹೀಗೆ ಮಾತಾಡ್ತಿದ್ರೆ ಈಗಲೇ ನಾನು ಕೆಲ್ಸದಿಂದ ತೆಗ್ದಾಕ್ತೀನಿ ನೋಡು. ನಡಿ, ಆ ಡಾಕ್ಟರ್ ಬರೋಕ್ಕೆ ಮುಂಚೆ ಒಮ್ಮೆ ಪ್ರಯತ್ನ ಮಾಡು. ಅಯ್ಯೋ, ಬೆಲ್ ಹೊಡಿತಿದೆ. ನಡಿ. ಇವರೇನಾ ಪೇಷಂಟ್? ಹೌದು. ಸರ್, ಇದನ್ನ
ನಿಮ್ಮ ನಾಲ್ಗೆ ಅರ್ಧ ನಿಮಿಷ ಹೇಳಕ್ಕೆ ಅವಕಾಶ ಮಾಡ್ತೀನಿ. ಅವ್ರಿಗೆ ಶುರು ಆಗಿದ್ದ ಈಗಷ್ಟೇ ಅಂದ್ರೆ ಬೆಳಿಗ್ಗೆ 7 ಅಲ್ಲ 6 ಗಂಟೆಗಷ್ಟೇ ಹೇಳಲಿಕ್ಕೆ ಶುರು ಮಾಡ್ದ. ಟೆಂಪ್ರೇಚರು 104, ಪಲ್ಸು 148 ಬೇಕು. ಒಂದು ಕೂಡಲೇ ಸ್ವಲ್ಪ ನೀರು ಬೇಕು. ನೀರಾ? ಯಾಕೆ? ಇನ್ಯಾತಕ್ಕೆ? ಕುಡ್ಸೋಕೆ. ಆದ್ರೆ ಇಲ್ಲಿಲ್ಲ. ಆ ಲ್ಯಾಂಪ್ ಬಿಟ್ರೆ ನಮ್ಮ ಹತ್ರ ಇನ್ನೇನೂ ಇಲ್ಲ. ಮನೆಯಲ್ಲಿ ಹೆಂಗಸ್ರಿಲ್ವೇ? ಹೆಂಗಸ್ರ ಒಬ್ರು ಇಲ್ಲ. ತೊಂದರೆ ಇಲ್ಲ, ನಾನೇ ನನ್ನ ಕ್ಲಿನಿಕ್ ಹೋಗಿ ಬೇಕಾದನ್ನೆಲ್ಲ ತರ್ತೇನೆ. ಕೀರ್ತಿ, ನಾನು ಈಗಲೇ ಬರ್ತೇನೆ. ನಿಮ್ಮ ಯಜಮಾನ್ರನ್ನ ಬೆಚ್ಚಗೆ ಹೊತ್ತಿಸಿ ಕೂರಿಸ್ತೀಯಾ? ಅಷ್ಟಾರು ಆಗುತ್ತವೆ ನಿನ್ನ ಕೈಯಲ್ಲಿ? ಕುಮಾರ್, ನಾನು ಈ ಡ್ರೆಸ್ ಅಲ್ಲಿ ನೋಡಿ ಆ ಬಡ ಡಾಕ್ಟರು ನಿನ್ನನ್ನೇ ಫೇಮಸ್ ಪೇಂಟರ್ ಉಲ್ಲಾಸ್ ಕೀರ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನನ್ನಿಂದ ಅವ್ನಿಗೆ ಇರ್ಸಕ್ ಸಾಧ್ಯ ಇಲ್ಲ ಬಿಡು. ಆದ್ರೆ ಒಳ್ಳೆ ಇದೆ ಬಿಡು, ನಿನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾನೆ. ಹಾಗೆ ಅವ್ರು ಮುಗಿದ ಇರೋ ಕುತೂಹಲದಿಂದ ನಾನೂ ಬಚಾವಾಗ್ತೇನೆ. ಆದ್ರೆ ಈ ಸಂಜೆ ನನ್ನೊಬ್ಳು ಹೆಣ್ಮಗಳನ್ನು ಭೇಟಿಯಾಗಬೇಕು ಅನ್ಕೊಂಡಿದ್ದೀನಿ. ಅವಳು ಯುವತಿನೇ ಆಗಿರ್ತಾಳೆ ಅನ್ಕೋತೀನಿ. ಹೇ ಕುಮಾರ್, ನೀನೊಬ್ಬ ಬಾರಿ ಆಸಾಮಿ ಅಂತ ಯಾವತ್ತೂ ಅನುಮಾನ ಪಡ್ತಾನೆ ಇದ್ದೆ. ಓ, ಈಗ ಗೊತ್ತಾಯ್ತು ಯಾಕೆ ನನ್ನ ಹಾಸಿಗೆ ತಯಾರು ಮಾಡಕ್ಕೆ ಅಷ್ಟು ಗಡಿಬಿಡಿ ಮಾಡ್ತಿದ್ದೆ ಅಂತ. ಕುಮಾರ್, ಆ ಯುವತಿಗೆ ಬಂದ್ರೆ ನಾನು ಏನ್ ಹೇಳಿ? ನಾನು ಆದಷ್ಟು ಬೇಗ ಬಂದೆ. ಇವಾಗ ಅಷ್ಟು ತಗೊಂಬ. ಗ್ಲಾಸಲ್ಲಿ ಶುದ್ಧವಾಗಿ ನೀರು ತಗೊಂಬ. ಆದ್ರೆ ನಮ್ಮ ಬಳಿ ಗ್ಲಾಸ್ ಇಲ್ಲ. ಇಷ್ಟೇ ಕೀರ್ತಿ, ದಯವಿಟ್ಟು ಬ್ರ್ಯಾಂಡಿ ಕೊಡ್ತೀರಾ? ಹೋಗ್ತೇನೆ. ಅದೇನದು? ಇವಾಗ ಇಟ್ಕೋ. ನಾವೊಂದು ಇಂಜೆಕ್ಷನ್ ಕೊಡ್ತಾ ಇದ್ದೀನಿ, ಬಾಯ್ಲಿ. ಸರಿಯಾಗಿ ಇಟ್ಕೊಳ್ಳಯ್ಯ. ಮುಗಿದಯ್ಯ. ಸರ್, ಇವ್ಗೆ ಏನಾಗಿದೆ ಅಂತ ಹೇಳ್ತೀರಾ? ಹೇಳೋದೇನು, ಸ್ವೈನ್ ಫ್ಲೂ ಇರಬೇಕು. ಸ್ವೈನ್ ಫ್ಲೂ? ಹಾಲಲ್ಲಿ ಯಾರು ಇದ್ದಾರೆ? ಸಮಾಧಾನ ಸಮಾಧಾನ. ಅವನು ನನ್ನ ಅಸಿಸ್ಟೆಂಟು. ಅವ್ನು ಬರಲಿ ಅಂತಾನೆ ಬಾಗಿಲಿನ ತೆಗೆದು ಬಂದಿದ್ದೆ. ಅವನು ಹಿನ್ನೆಲೆ ತಂದಿದ್ದಾನೆ. ಒಳಪ ಒಳಪ, ಈ ಕಡೆ. ಹೇಳಿದೋಷ್ಟೆಲ್ಲ ಸಿಗ್ತೇನೋ? ಹೌದು, ಬೆಡ್ರೂಮಲ್ಲಿ ಅಲ್ಲಿ. ಸರಿ, ಈಗ ನಾವನ್ನ ಬೆಡ್ ಮೇಲೆ ಮಲ್ಸೋಣಂತೆ. ಬೆಡ್ ರೆಡಿನಾ? ಹಾ, ಈಗಷ್ಟೇ ಅವನೇ ತಯಾರು ಮಾಡ್ತಿದ್ದ. ಇನ್ನು ತುಂಬ ಅವ್ರು ತಾವೇ ಮಾಡ್ಕೋತಾರೆ. ಹಾ, ಯಾವತ್ತೂ ಅವರೇ ತಯಾರು ಮಾಡ್ತಿದ್ದಿದ್ದು. ಹಾ, ಇದು ನಡೆಯುತ್ತೆ. ಆ ಸಾಮಾನು ಕೆಳಗಡೆ ಅವ್ರನ್ನ ಮೇಲೆ ಎತ್ತಬೇಕು. ಅವ್ರನ್ನ ಮೇಲೆ ಎತ್ತಬೇಕು. ಸರ್, ನಾನೇನಾದ್ರೂ ಮಾಡ್ಲಾ? ಚೇರ್ ಕಾಣ್ತಿದ್ಯಾ? ಹಾ. ಹೋಗಿ ಕೂತ್ಕೋ. ನಾನು 4 ಸಲ ಬೆಲ್ ಮಾಡಿದೆ. ಬಹುಶಃ ಬೆಲೆ ಹಾಳಾಗಿರ್ಬೇಕು. ನಿಜವಾಗಿಯೂ ಗೊತ್ತಿಲ್ಲ, ಆದ್ರೆ ಹಾಳಾಗಿರೋದು ಬೆಲ್ ಅಲ್ಲ ಅನ್ಸುತ್ತೆ. ಹೋ, ನಿಮ್ಮ ಮಾತಿನ ಅರ್ಥ ಹಾಳಾಗಿರೋದು ನಾನು? ಇಲ್ಲ ಇಲ್ಲ, ನಾನು ಅಂದ್ಕೋತಿದ್ದೇನೆ ನೀವು ಈ ಭಾರಿ ಫೇಮಸ್ ಜನ ಈಗಷ್ಟೇ ಮನೆಯೊಳಗೆ ಬಂದಿದ್ದೀರಿ, ಇನ್ನೂ ಏನನ್ನು ಸರಿಯಾಗಿ ಹೊಂದಿಸ್ಕೊಂಡಿಲ್ವೇನೋ ಅಂತ ಅಷ್ಟೇ. ನಾವು ಫೇಮಸ್ ಜನ ಅಲ್ಲ, ನನಗೆ ಅಂಥ ಸಂಗತಿಗಳ ಬಗ್ಗೆ ಏನು ಗೊತ್ತಿಲ್ಲ. ಎಂಥ ಸಂಗತಿಗಳ ಬಗ್ಗೆ? ಅದೇ ಚಿತ್ರ, ಪೇಂಟಿಂಗ್, ಆರ್ಟು ಅಲ್ವಾ? ಕೈಗಳಿಂದ ಬಿಡಿಸಿದ ನಿಜವಾದ ಚಿತ್ರಗಳು, ಪೇಂಟಿಂಗ್. ಓ, ಅದು. ನಾನು ಬಾಗ್ಲಿದ ನಿಂತಿದ್ದ ಹಾಗೆ ನನಗೆ ತಕ್ಷಣ ಹೊಡಿತು. ಬಹುಶಃ ಬೇಕಂತಲೇ ಅದನ್ನ ತೆಗೆದಿಟ್ಟಿದ್ದಾರೆ ಅಂತ. ಏನು? ಎದುರು ಬಾಗ್ಲನ್ನ ಬೇಕಂತಲೇ? ಯಾಕೆ? ಯಾರೋ ಒಬ್ರು ಯಾವ ತೊಂದರೆಯೂ ಇಲ್ಲದೆ ಒಳಗೆ ಬರೋದಕ್ಕೆ. ಹಾಗೆ
ಓ, ಹಾಗಿದ್ರೆ ಕುಮಾರ್ ನೋಡ್ಬೇಕು ಅಂತಿದ್ದ ಯುವತಿ ನೀವೇ? ನನಗೆ ಕಳಿಸಿದ ಮೆಸೇಜ್ ಏನು? ಮೆಸೇಜ್? ನಿಜ ಹೇಳ್ಬೇಕಂದ್ರೆ ಸದ್ಯಕ್ಕೆ ನಾವು ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಹೌದು, ಕಾಯಿಲೆ. ತಪ್ಪು ತಿಳಿಬೇಡಿ, ಕಾಯಿಲೆ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಬಾಗ್ಲಿಗೆ ನಿಂತ್ಕೊಂಡು ವಾಪಸ್ ಮನೆಗೆ ಹೋಗೋದೇ ಒಳ್ಳೇದಲ್ವಾ ಅಂತ ಯೋಚನೆ ಮಾಡ್ತಾ ಕಾಯ್ತಿದ್ದೆ. ಅವಾಗ ಪಕ್ಕದ ಮನೆ ಕೆಲಸದ ಹುಡುಗಿ ಅಲ್ಲೇ ಜಗ್ಲಿಯಲ್ಲಿ ನಿಂತು ಈಗಷ್ಟೇ ಒಬ್ರು ಡಾಕ್ಟ್ರು ಬಂದಿದ್ರು ಅಂತ ಹೇಳಿದ್ಲು. ಅದಕ್ಕೆ ನಾನು ಥ್ಯಾಂಕ್ ಯು ಮಿಸ್ ಅಂದೆ. ಗಂಭೀರವಾದದ್ದೇನು ಅಲ್ಲ ತಾನೆ? ಸ್ವೈನ್ ಫ್ಲೂ. ಉಫ್, ದೇವರ ದಯೆ. ದಯೆ? ಈ ಕಾಲದಲ್ಲಿ ಯಾರಿಗಾದ್ರೂ ಬರಬಹುದಾದ ಒಳ್ಳೆ ಕಾಯಿಲೆ ಅದು. ಅದೇನಾದ್ರೂ ಈಗ ಟೈಫಾಯ್ಡ್ ಆಗಿದ್ದಿದ್ರೆ ನೀವು ಅವರನ್ನ ತಂಪಾಗಿಡ್ಬೇಕಾಗಿತ್ತು. ಅಲ್ಲ, ಯಾರಿಗಾದ್ರೂ ಸ್ವೈನ್ ಫ್ಲೂ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯವಾಗ್ತಿದೆ. ಅದು ಸ್ಪೇನ್ನಿಂದ ವಾಪಸ್ ಆಗಿರೋದು. ಓ, ಸ್ಪೇನ್ನಿಂದ? ಹೌದು. ಕಾಯಿಲೆ ಬಿದ್ದಿರೋದು ಮಿಸ್ಟರ್ ಕುಮಾರ್ ಅಲ್ಲ ತಾನೆ? ಕುಮಾರ? ಓ, ಇಲ್ಲ 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 ಇಲ್ಲ, ಕಾಯಿಲೆ ಬಿದ್ದಿರೋದು ಉಲ್ಲಾಸ್ ಕೀರ್ತಿ. ಓ, ಅವರೇ ಪಾಪ. ಅಂದ್ಹಾಗೆ ಗಂಡಸರನ್ನ ಬಿಟ್ರೆ ಮನೇಲಿ ಯಾರೂ ಇಲ್ಲ. ನಿಮ್ಗೆ ಯಾರು ಹೇಳಿದ್ ಹಾಗಂತ? ನಾನು ಯಾವತ್ತು ತಮ್ಮನ್ನು ತಾವೇ ನೋಡ್ಕೊಳ್ಬೇಕಾದ ಗಂಡಸರ ಬಗ್ಗೆ ಅಯ್ಯೋ ಅಂತೇನೆ. ಅವರು ಶ್ರೀಮಂತರಾಗಿ ಗಟ್ಟಿಮುಟ್ಟಾಗಿ ಇದ್ರೂ ಆದ್ರೆ ಕಾಯಿಲೆ ಬಿದ್ರಂತೂ ಅದ್ರ ಬಗ್ಗೆ ಯೋಚನೆ ಮಾಡೋದು ಕಷ್ಟ. ಆದ್ರೆ ಅವ್ರು ಬೇಗ ಆರಾಮಾಗ್ತಾರೆ ಅನ್ನೋದ್ರ ಬಗ್ಗೆ ನನ್ಗೆ ಯಾವುದೇ ಅನುಮಾನ ಇಲ್ಲ. ಅವ್ರು ಆರಾಮಾಗ್ತಾರೆ ಅನ್ಕೊಳ್ತೀರಾ ನೀವು? ಖಂಡಿತ. ಒಂದು ಸಾಮಾನ್ಯ ನಿಯಮ ಅಂದ್ರೆ ಜನರು ಗುಣವಾಗ್ತಾರೆ ಅನ್ನೋದು. ಕೆಲವೊಮ್ಮೆ ಅವರು ಹೆಚ್ಚು ಸಮಯ ತಗೊಳ್ಬಹುದು, ಆಗೊಮ್ಮೆ ಈಗೊಮ್ಮೆ ಒಬ್ರೋ ಇಬ್ರೋ ಸಾಯ್ಬಹುದು. ಇಲ್ಲದೆ ಇದ್ರೆ ಸ್ಮಶಾನಗಳಿದೇನು ಪ್ರಯೋಜನ? ಒಂದು ಸಾಮಾನ್ಯ ನಿಯಮ ಅಂದ್ರೆ ಅವ್ರು ಬೇಗ ಗುಣಮುಖವಾಗ್ತಾರೆ. ಈಗ ನಾನು ಮಿಸ್ಟರ್ ಕುಮಾರ್ ಅವರನ್ನ ಭೇಟಿಯಾಗ್ಲಿಕ್ಕೆ ಸಾಧ್ಯವಾ ಅಥವಾ? ಅಲ್ಲ, ನೀವು ಇನ್ನೊಮ್ಮೆ ಬರೋಕೆ ಸಾಧ್ಯ ಇದ್ರೆ? ಹಾಗಿದ್ರೆ ನಿಮ್ಮ ಬಳಿ ಏನು ಸುದ್ದಿ ಇಲ್ಲ? ಸುದ್ದಿ? ಅಲ್ಲ, ನೀವು ಇನ್ನೊಮ್ಮೆ ಬರೋಕೆ ಸಾಧ್ಯವಿದ್ರೆ? ಯಾವತ್ತು? ಯಾವಾಗ ಬೇಕಿದ್ರು, ಬೇಗ. ನಾಳೆ ರಾತ್ರಿ, ನಾಡಿದ್ದು ಬೆಳಿಗ್ಗೆ. ಬಹುಶಃ ಬೆಳಿಗ್ಗೆ ಕ್ಷೇಮ. ಸರಿ, ಹಾಗಿದೆ ನಾಡಿದ್ದು. ಮಿಸ್ಟರ್ ಕುಮಾರ್ ಈಗ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ ಅನ್ಸುತ್ತೆ. ನನ್ ಕೇಳಿದ್ರೆ ದೂರುವಂತದ್ದೇನೂ ಇಲ್ಲ. ಸರಿ, ಹಾಗಿದೆ ನಾನಿನ್ ಹೊರಡ್ತೇನೆ. ಧನ್ಯವಾದ. ನಾನಿನ್ ಹೊರಡ್ತೇನೆ. ಅಂದ್ರೆ ನೀವು ಮರೆಯಲ್ಲ ತಾನೆ? ನೀವೇನ್ ಅಂದ್ಕೊಡ್ತೀರಿ? ಹಾಗಾದ್ರೆ ಆದರ್ಶ್ ಇಲ್ಲಿಗೆ ಬರ್ಲಿಕ್ಕೆ ತೊಂದರೆ ಇಲ್ಲ ಅಂತ ಆಯ್ತು. ಅವಳು ಇನ್ನೊಂದು ಅರ್ಧ ಗಂಟೆಗೆ ಇಲ್ಲಿ ಬಂದ್ಬಿಡ್ತಾಳೆ. ಸರಿ, ಹಾಗಾದ್ರೆ ನಾನು ಅವಳನ್ನ ಅಲ್ಲಿ ಭೇಟಿ ಆಗ್ತೇನೆ. ಅಷ್ಟರಲ್ಲಿ ಇವನು ಉಸಿರಾಟಿಗೆ ಏನಾದ್ರು ತೊಂದರೆ ಆದ್ರೆ ನಾನೇನ್ ಮಾಡ್ಲಿ? ಅದೇ ಕೆಟ್ಕೊಂಬೇಡ, ನಾನೇನು ಇಲ್ಲಿಂದ ಹೊಟ್ಟಿಲ್ಲ. ಈಗ ಹೋಗಿ ಬಾಕ್ಲಾಕೋ. ಇದೇನಿದು, ಒಬ್ಬ ನರ್ಸ್ ಬಗ್ಗೆ? ನಾ ಒಬ್ಳನ್ನ ಕಳಿಸ್ತಿದ್ದೇನೆ. ನಿಮ್ದೇನಾದ್ರು ಆಕ್ಷೇಪಣೆ ಇದೆಯೇ? ಕೂತ್ಕೊಳ್ಳಿ. ಅವ್ರಿಗೆ ಅತ್ಯಂತ ಕಾಳಜಿ ಜೊತೆಗೆ ಶುಶ್ರೂಷೆ ಆಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಅವರು ನನಗೆ ಅತ್ಯಂತ ಅಮೂಲ್ಯ ವ್ಯಕ್ತಿ. ನಿನಗೆ ಅತ್ಯಮೂಲ್ಯ? ನನ್ನ ವೃತ್ತಿ ಜೀವನದಲ್ಲಿ ಎಂತೆಂಥ ವಿಚಿತ್ರ ಜನರನ್ನು ನಾನು ನೋಡ್ತೇನೆ. ಆದ್ರೆ ನಾನು ಭಯಂಕರ ವಿಚಿತ್ರ ಅನ್ಕೊಳ್ತೀರಾ ನೀವು? ಅಂತ ಯೋಚನೆ ಬರ್ದೇ ಹೋಗಿಲ್ಲ. ಆತಂಕ ಬಿಟ್ಟು ಇನ್ನೇನೂ ಇಲ್ಲ. ಮಿಸ್ಟರ್ ಕೀರ್ತಿ ವಿಚಿತ್ರ ಮನುಷ್ಯನೇನು? ಓ, ತುಂಬಾ ವಿಚಿತ್ರ. ಯಾವಾಗಿಂದಲೂ ನಾನು ಅವರನ್ನ ಭೇಟಿಯಾದಾಗಿಂದಲೂ. ಅಕಾಡೆಮಿಯಲ್ಲಿ ಅವರ ಮೊದಲ ಪೇಂಟಿಂಗ್ ನಿಮ್ಗೆ ನೆನಪಿದ್ಯಾ? ಇಲ್ಲಪ್ಪ, ಸ್ಪಷ್ಟವಾಗಿಲ್ಲ. ಅದೇ ಒಬ್ಬ ಪೊಲೀಸ್ ಪೇದೆ ಪಿ ಉತ್ತರ ಒಂದು ಫುಲ್ ಸೈಜ್ ಪಿಕ್ಚರ್. ಅದನ್ನು ಬಿಡಿಸೋದು ವಿಚಿತ್ರವಾಗಿರ್ಬೇಕು. ಇಂಥ ವಿಚಿತ್ರ ಮನುಷ್ಯ ನಿನ್ ಬಾಸು? ಅವರು ವಿಚಿತ್ರ ಅಂದ್ರೆ ಹೀಗೆ, ಆ ಪೇಂಟಿಂಗ್ ಒಂದು ದೊಡ್ಡ ಸಕ್ಸಸ್ ಆಯ್ತು. ಆದ್ರೆ ಅವತ್ತಿಂದ ಇವತ್ವರೆಗೂ ಅವರು ಇನ್ನೊಂದು ಪೊಲೀಸ್ ಪೇದೆ ಪಿ ಉತ್ತರ ಪೇಂಟಿಂಗ್ ನ ಬಿಡಿಸಿಲ್ಲ. ನೀನು ಭಾರಿ ತಮಾಷೆ ಮನುಷ್ಯ ಇರಬೇಕು. ಆತಂಕ ಅಷ್ಟೇ. ಅವನು ರಾಶಿಗಟ್ಟಲೆ ಹಣ ಮಾಡಿರ್ಬೇಕಲ್ವಾ? ಈ ಕ್ರಿಸ್ಟೀಸು, ಚಿತ್ರಸಂತೆ ಅಂತ ದೊಡ್ಡ ಮಾರಾಟಗಳ ಬಗ್ಗೆ ನಾನು ಕೇಳ್ತಾ ಇರ್ತೇನೆ. ಕ್ರಿಸ್ಟೀಸು ಚಿತ್ರಸಂತೆ ಮಾರಾಟಗಳ ಬಗ್ಗೆ ನಾನು ಕೇಳ್ತಾ ಇರ್ತೇನೆ. ಪಿ ಉತ್ತರ ಪೊಲೀಸ್ ಪೇದೆ ಚಿತ್ರವನ್ನ ತಾನೆ ಚೀಫ್ ಸೆಕ್ರೆಟರಿ ಕಳೆದ ವರ್ಷ 2 ಲಕ್ಷ ಕೊಟ್ಟುಕೊಂಡದ್ದು? ಅಲ್ಲ, ಚೀಫ್ ಸೆಕ್ರೆಟರಿ ಅಲ್ಲ, ಕಳೆದ ಬಾರಿ ಅದನ್ನು ಕೊಂಡದ್ದು ಲಖಾನಿ. ಲಖಾನಿ? ಯಾರು ಲಖಾನಿ? ಲಖಾನಿ ಕಲೆಕ್ಟರ್, ಅಮೆರಿಕದ ಸಂಗ್ರಹಕಾರರ ರಾಜ. ಓ, ಅವನು ಅಮೇರಿಕದ ಬಣ್ಣದ ಮೇಲೆಲ್ಲ ಅವಂದೇ ಕಂಟ್ರೋಲು. ನಿಜವಾಗಿ ಇನ್ಫ್ಲೂಯೆನ್ಸ್ ಅಂದ್ರೆ ಅದು. ಬಹುಶಃ ಚೀಫ್ ಸೆಕ್ರೆಟರಿ ಅವರ ಬಾಯಲ್ಲಿ ಮಿಸ್ಟರ್ ಕೀರ್ತಿ ಅವರ ಹೆಸರು ನಾನು ಕೇಳ್ತಾ ಇರ್ತೇನೆ. ಓ, ಹಾಗಿದ್ರೆ ಚೀಫ್ ಸೆಕ್ರೆಟರಿ ಅವರು ಇಲ್ಲಿ ಬಾರಿ ಫೇಮಸ್ ಆಗಿರ್ಬೇಕು. ಫೇಮಸ್ಸಾ? ಹೌದು ಅನ್ಕೋತೇನೆ. ಓಹೋ, ಪರವಾಗಿಲ್ಲ. ವೈಯಕ್ತಿಕವಾಗಿ ಒಬ್ಬನ ಸ್ಥಾನ ಯಾವುದು ಅಂತ ತೀರ್ಮಾನಿಸೋದು ಕಷ್ಟ. ವಿಶೇಷವಾಗಿ ನೀವು ಆ ಸ್ಥಾನದಲ್ಲಿ ಇರದೆ ಹೋದ್ರೆ ನಾವು ಇಲ್ಲಿಗೆಲ್ಲ ಬರೋದೇ ಇಲ್ಲ ನೋಡಿ. ಹಾಗಿದ್ರೆ ಮಿಸ್ಟರ್ ಕೀರ್ತಿ ಯಾವತ್ತು ಇಲ್ಲಿಗೆ ಬರೋದೇ ಇಲ್ಲ ಅನ್ನೋದು ನಿಜ? ಅವ್ರು ಯಾಕೆ ದೇಶಕ್ಕೆ ಬರಬೇಕು? ಅವರೇನು ಪೋರ್ಟ್ರೇಟ್ ಪೇಂಟರ್ ಅಲ್ಲ. ಇಲ್ಲಿ ಅವ್ರದ್ದೊಂದು ಮನೆ ಇದೆ ಅನ್ನೋದು ನಿಜವೇ. ಆದ್ರೆ ಇಂತಹ ಜಾಗದಲ್ಲಿ ಬದುಕೋದಕ್ಕೆ ಅದೇ ನಿಜವಾದ ಕಾರಣ ಅಲ್ಲ ತಾನೆ?
ಅವ್ರ ಆರೋಗ್ಯ ಅಡ್ಗೆಟ್ಟಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ನೀವು ಇವತ್ತು ಬೆಳಗ್ಗೆ ಕುಳಿತಿದ್ದು ನೀರು ಮತ್ತೆ ಬ್ರ್ಯಾಂಡಿ ಎಲ್ಲಿದೆ? ಹುಷಾರು, ಅವ್ರಿಗೆ ಈಗಾಗಲೇ ಬೇಕಾದಷ್ಟು ಆಗಿದೆ. ಅದು ಅವ್ರಿಗಲ್ಲ, ನಾನು ಖಾಲಿ ಹೋಟೆಲ್ ಇರೋದ್ರಿಂದ ಅದು ನನಗೆ ಸರಿ ನೋಡಿ. ಓಹ್, ಇಲ್ಲ ಇದೆ. ಹಾಗಾದ್ರೆ ಇಲ್ಲಿಂದ ದೂರ ಉಳಿಯೋಕೆ ನಿಮ್ಗೇನೋ ವಿಶೇಷ ಕಾರಣವಿದೆ? ಹೌದು, ಸಂಕೋಚ. ಸಂಕೋಚ ಹೇಗೆ? ನಾಚಿಕೆ. ಸಂಕೋಚ ಅನ್ನೋದು ನಮ್ಮ ಬಾಸ್ನ ಕಾಯಿಲೆ, ಒಂದು ನಿಜವಾದ ಕಾಯಿಲೆ. ಸಂಕೋಚ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ನನ್ನ ನೋಡೋಕೆ ಬಂದಾಗ ನೀನು ನಾಚ್ಕೊಂಡಿದ್ದೆ. ಏನು, ನೀವು ಅದನ್ನು ಗಮನಿಸಿದ್ರಾ? ಅಲ್ಲದೆ ನಾನು ಇಲ್ಲಿ ಒಳಗೆ ಬಂದಾಗ ನಾನು ಸಂಕೋಚದಲ್ಲಿದ್ದೆ. ನಾನು ಆ ಮಹಾನ್ ಉಲ್ಲಾಸ್ ಕೀರ್ತಿಯನ್ನು ಜೀವಂತವಾಗಿ ನೋಡೋಕೆ ಹೋಗ್ತಾ ಇದ್ದೀನಿ, ನಾನು ಸಂಕೋಚದಲ್ಲಿದ್ದೆ. ನನ್ನ ವೃತ್ತಿಯಿಂದಾಗಿ ನನ್ನಲ್ಲಿ ಸಂಕೋಚ ಅಲ್ಲ ಅಂತ ನೀನು ಅನ್ಕೋಬೋದು, ಆದರೆ ಅದು ಸ್ವಲ್ಪವೂ ನಿಜ ಅಲ್ಲ. ಮನೋರೋಗ ಅದನ್ನು ಹಾಗೆ ನೋಡಬೇಕು, ಅದು ವಿಶ್ವವ್ಯಾಪಿ. ಆದರೆ ಈ ದೇಶ ಬಿಡೋಕೆ ಅದೇ ಕಾರಣ. ಹವಾಮಾನ ಬದಲಾದರೆ ವಾಸಿ ಆಗುವಂಥ ಕಾಯಿಲೆ ಎಲ್ಲ ಬಿಡಿ ಸಂಕೋಚ ಅನ್ನೋದು. ತಪ್ಪು ತಿಳಿಬೇಡಿ, ನಮ್ಮ ಬಾಸ್ನ ನಾಚಿಕೆ ಒಂದು ವಿಶೇಷ ರೀತಿಯಾದ ನಾಚಿಕೆ. ಅವರು ಸೆಲೆಬ್ರಿಟಿಯಾಗಿ ಎಲ್ಲರ ಮುಂದೆ ಬರುವಾಗ ಮಾತ್ರ ನಾಚ್ಕೊಳ್ತಾರೆ. ಉದಾಹರಣೆಗೆ ಅವರು ನನ್ನ ಜೊತೆಗೆ ಯಾವತ್ತೂ ನಾಚ್ಕೊಂಡಿಲ್ಲ. ಆದರೆ ಒಬ್ಬ ಸೆಲೆಬ್ರಿಟಿಯಾಗಿ ಅವರನ್ನ ಜನ ಎದುರಾದ ಕೂಡಲೇ ಜನರು ಕ್ಯಾಮರಾ, ಮೈಕು, ಆಟೋಗ್ರಾಫ್ ಅಂತ ಅವರನ್ನ ಮುಖಾಮುಖಿ ಆಗೋಕೆ ಬಂದ ತಕ್ಷಣ ಒಂದು ಜನರ ಗುಂಪಿನೆದುರು ತಾನಿದ್ದೇನೆ ಅಂತ ಅವರಿಗೆ ಅರಿವಾದ ತಕ್ಷಣ ಅವರು ಭಯಂಕರ ನಾಚ್ಕೊಳ್ತಾರೆ. ಆವಾಗ ಅವ್ರಿಗುಂಟಾಗುವ ಒಂದೇ ಒಂದು ಬಯಕೆ ಅಂದ್ರೆ ಸಮುದ್ರದ ಮಧ್ಯೆ ಎಲ್ಲೋ ಕಳೆದು ಹೋಗಿಬಿಡಬೇಕು, ಅಥವಾ ಭೂಮಿ ಆಳದಲ್ಲಿ ತನ್ನನ್ನು ತಾನು ಹುಗಿದುಕೊಳ್ಳಬೇಕು ಎನ್ನುವುದು. ಯಾಕೆ ನಗ್ತಿದ್ದೀರಿ ನೀವು? ಇಲ್ಲ ಇಲ್ಲ, ಹೇಳಿ ಹೇಳಿ, ಭಾರಿ ಖುಷಿ ಆಗ್ತಾ ಇದೆ. ನಿಮ್ ಜೊತೆ ಹೇಳ್ತೀರಾ ನಿಜ, ಸತ್ಯ. ನಮ್ಮ ಅತ್ಯದ್ಭುತ ಬಾಸ್ನ ವೃತ್ತಿ ಜೀವನದಲ್ಲಿ ಅದೊಂದು ದುರಂತವೇ ಸರಿ. ಅವ್ರಿಗೆ ಇರೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ನಿಮ್ಗೆ ಸ್ಪಷ್ಟವಾಗ್ತಿದೆ ತಾನೇ? ನೋಡಿ, ನಾವು ಅಮೆರಿಕದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಗೊತ್ತಿಲ್ಲದ ಹಾಗೆ ರಕ್ಷಣೆಗಾಗಿ ಬೇರೆಯವರ ಹೆಸರಲ್ಲಿ ಪ್ರಯಾಣ ಮಾಡ್ತಿದ್ವಿ. ಈ ಸಣ್ಣ ಪಟ್ಟಣ, ತಾಲೂಕು, ಹಳ್ಳಿಗಳಲ್ಲಿ ಮಾತ್ರ ತಮ್ಮದೇ ಹೆಸರಲ್ಲಿ ಪ್ರಯಾಣ ಮಾಡ್ತಿದ್ರು. ಹಾಗಾದ್ರೆ ಮಿಸ್ಟರ್ ಕೀರ್ತಿ ಅವರಿಗೆ ಯಾರು ಗೆಳೆಯರೇ ಅಲ್ವೇನೋ? ಗೆಳೆಯರ 0. ಕೆಲವು ಇಟಾಲಿಯನ್ ಮತ್ತು ಸ್ಪ್ಯಾನಿಷ್ ರೈತರು, ಅದು ಬಿಟ್ರೆ ನಾನು. ಹಾಗಾದ್ರೆ ನಾಚಿಕೆ ಅನ್ನೋದು ದೊಡ್ಡ ಮೇನ್ ಯಾನೇ ಅನ್ನಿ. ಎಲ್ಲ ಸೌಮ್ಯ ವ್ಯಕ್ತಿಗಳದ್ದು ಅದೇ ಕತೆ. ನಿಜವಾಗಿ ಅಂತಹ ಒಂದು ಉದ್ರೇಕದ ಕಾರಣದಿಂದಾಗೆ ನಾವು ಹೀಗೆ ಇಲ್ಲಿದ್ದೇವೆ. ನನ್ಗೆ ಏನು ಅನಿಸ್ತಾ ಇದೆ ಗೊತ್ತೇನ್ರಿ, ನಾ ಯಾವುದೋ ದೊಡ್ಡ ಕತೆ ಕೇಳ್ತಾ ಇದ್ದೀನಿ ಅನಿಸ್ತಾ ಇದೆ. ನಿನ್ನ ಮಾತಿನ ಚಂದ ಅದು. ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ನಾವು ಶಿಕಾಗೋದ ಒಂದು ಹಳ್ಳಿಯಲ್ಲಿ ಒಂದು ಬಂಗಾಳಿ ಮಹಿಳೆಯನ್ನ ಭೇಟಿಯಾದ್ವಿ. ಅಲ್ಲ, ಖಂಡಿತ ನಿಮ್ಗೆಲ್ವನು ಹೇಳಾರೆ, ಕೂತ್ಕೊಳ್ಳಿ. ಅವ್ರಿಬ್ರ ಮಧ್ಯೆ ಒಂದು ಕಥೆನೇ ಶುರುವಾಯ್ತು ನೋಡಿ. ನಮ್ಮ ಸ್ವಂತ ಹೆಸರಲ್ಲೇ? ಅದೇ. ಆಮೇಲೆ ಅವನು ಅವಳನ್ನ ಮದುವೆ ಆಗುವಂತ ಕೇಳ್ದ. ಇದೊಂದು ಕತೆ ಆಗೋದಿದೆ ನನಗೆ ಮೊದಲೇ ತಿಳಿದಿತ್ತು. ನಿನಗೆ ಮೊದಲೇ ತಿಳಿದಿತ್ತು? ಎಸ್, ಹೌದು. ಅವಳು ರಾಜ ಮನೆತನದವಳು. ಈ ಅಮೆರಿಕದಲ್ಲಿ ಒಬ್ಬೊಬ್ಬರೇ ಸುತ್ತುತ್ತಾರಲ್ಲ, ಅಂತಹ ಅಮೆಚೂರ್ ಪೇಂಟರ್ಸ್ ಅಲ್ಲಿ ಅವಳು ಒಬ್ಳು. ಮತ್ತೆ ಅವಳು ಒಪ್ಕೊಂಡ್ಲ? ಎಸ್, ಹೌದು. ಅವರು ಜೊತೆಗೂ ಮಿಡ್ರಿಡ್ವರೆಗೂ ಹೋದ್ರು. ಆಮೇಲೆ ಇದ್ದಕ್ಕಿದ್ದಾಗೆ ನಮ್ಮ ಬಾಸ್ಗೆ ತಾನು ತಪ್ಪು ಮಾಡಿದ್ದೇನೆ ಅಂತ ಅರಿವಾಯ್ತು. ಆಮೇಲೆ ಆಮೇಲೇನು, ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ, ಪರಾರಿ ಆದ್ವಿ. ಆಮೇಲೆ ಇಲ್ಲಿಗೆ ಬರೋ ಐಡಿಯಾ ಹೊಡಿತು. ನನ್ಗೇನು ಅನಿಸ್ತಾ ಇದೆ ಗೊತ್ತೇನ್ರಿ, ನಾ ಯಾವುದೋ ದೊಡ್ಡ ಕತೆ ಕೇಳ್ತಾ ಇದ್ದೀನಿ ಅನಿಸ್ತಾ ಇದೆ. ನಿಮ್ಮ ಮಾತಿನ ಚಂದ ಅದು. ಒಂದ್ಸರಿ ಆದ್ರೂ ಈ ರೀತಿ ನಿರ್ಬಂಧವಿಲ್ಲದೆ ಮಾತಾಡೋದು ಖುಷಿ ನೋಡ್ರಿ. ಸ್ವತಂತ್ರವಾಣಿ ಅನ್ನೋದು ಶಬ್ದ. ನನ್ಗೆ ಈಗಷ್ಟೇ ಒಂದು ಹೊಳ್ದದ್ದು. ಕೀರ್ತಿ ಅವರು ಗಾರ್ಡನಿಂಗ್ ಏನಾದ್ರು ಮಾಡ್ತಿದ್ರ? ಅಂದ್ರೆ ಮಣ್ಣಲ್ಲಿ ಕೆಲಸ, ಅದರಿಂದ ಏನಾದ್ರು ಶೀತ ಆಗಿರ್ಬೋದಾ ಅಂತ. ಮಣ್ಣಲ್ಲಿ ಕೆಲಸ? ಇಲ್ಲ ಇಲ್ಲ, ಫ್ಲೈಟ್ ನಲ್ಲಿ ಬರ್ತಿರುವಾಗ AC ಇಂದ ಅವ್ರಿಗೆ ಶೀತ ಹತ್ಕೊಂಡಿರ್ಬೋದು. ಇಲ್ಲ, ನನಗಷ್ಟೇ ಕೈ ಬೆರಳುಗಳನ್ನ ನೋಡಿದೆ, ಎಲ್ಲ ವರ್ಡ್ ಇದೆ. ಓ, ಅದಾ, ಎಲ್ಲ ಕಲಾವಿದರು ಹಾಗೆ ಈ ಬಣ್ಣಗಳು, ಆಸಿಡ್ಗಳ ಜೊತೆ ಕೈ ಆಡಿಸ್ಬಿಟ್ಟು ನೋಡಿ. ಬೇಕಾದ್ರೆ ನನ್ನ ಕೈಗಳು. ಹಾಗಾದ್ರೆ ನೀನು ಒಬ್ಬ ಕಲಾವಿದರು? ಇಲ್ಲ 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 ಇಲ್ಲ, ಹೇಗಿದ್ದಾರೆ ಅವರು? ಗ್ಯಾರಂಟಿ ಶ್ವಾಸಕೋಶ ಹೆಪ್ಪುಗಟ್ಟಿದೆ. ನಾವು ಮಾಡಿದ್ದಕ್ಕಿಂತ ಇನ್ನೇನು ಹೆಚ್ಚು ಮಾಡೋದಕ್ಕಿಲ್ಲ ತಮ್ಮ. ಯಾಕೋ ಮೇಲ್ ಬೀಳೋ ಕಾಣಿ. ಮೇಲ್ ಬಿದ್ರೆ ನಿಜಕ್ಕೂ ಆಶ್ಚರ್ಯ. ಏನು, ಯಾವ ವಿಷಯ? ಆದ್ರೆ ಏನಾದ್ರೆ ನೋಡಿ, ಅವ್ರು ಗಟ್ಟಿ ಮುಟ್ಟಾದ ಆಳು. ಅದೇ ಅದೇ, ಸ್ವೈನ್ ಫ್ಲೂ ಶುರುವಾಗಿ 24 ಗಂಟೆ ಒಳಗಡೆ ನಿಮ್ ಗಟ್ಟಿ ಮುಟ್ಟಾದ ಆಳು ತೀರೋಗೋದ್ರೆ ಚಿತ್ರವೇನಲ್ಲ, ವಿಶೇಷವೇನಲ್ಲ. ನಿಮ್ಗೆ ತಿಳಿದಿರ್ಬೇಕು, ನಿಮ್ಮ ಈ ವಯಸ್ಸಲ್ಲಿ ಗಟ್ಟಿ ಮುಟ್ಟಾಗಿ ಆರೋಗ್ಯವಾಗಿರುವುದೇ ನಿಜಕ್ಕೂ ಅಪಾಯಕಾರಿ. ನಾ ಹೋಗೋಕ್ಕೂ ಮುನ್ನ ಇನ್ನೊಮ್ಮೆ ನೋಡಿ ಹೋಗ್ತೇನೆ.
ಇದೇನಿದು ಅಸಂಗತ? ಆ ಮನುಷ್ಯನಿಂದ ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲೇ ಸಂಚಲನ ಮೂಡಿಸುತ್ತಿರುವ ಸುದ್ದಿ. ಚಿತ್ರಕಲಾವಿದ ದುರ್ಮರಣ. ವಿಶ್ವವಿಖ್ಯಾತಿ ಚಿತ್ರಕಲಾವಿದ ಉಲ್ಲಾಸ್ ಕೀರ್ತಿ ಅವರು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು. ದೇಶಕ್ಕೆ ಕೀರ್ತಿ ತಂದ ಉಲ್ಲಾಸ್ ಕೀರ್ತಿ ಅವರ ಅಂತಿಮ ಯಾತ್ರೆ. ತಮ್ಮ ವರ್ಣಚಿತ್ರಗಳ ಮೂಲಕ ಕಲಾವಿದರಲ್ಲಿ ದಿಗ್ಭ್ರಮೆ ಮೂಡಿಸಿದ ಕಲಾವಿದ ಉಲ್ಲಾಸ್ ಕೀರ್ತಿ ಅವರ ಅಂತಿಮ ವಿದಾಯ ಕಲಾವಿದರಲ್ಲಿ ದಿಗ್ಭ್ರಮೆ ಮೂಡಿಸಿದೆ. ಏನಾದ್ರೂ ತನಿಖೆ ನಡೆಯೋದಿದೆಯೇ? ತನಿಖೆ ಗಿನಿಕೆ ಏನೂ ಇಲ್ಲ. ಅದೊಂದು ಸಮಾಧಾನ. ಇಲ್ದಿದ್ರೆ ಶವಾಗಾರಕ್ಕೆ ಭೇಟಿ ಕೊಡಬೇಕಿತ್ತು. ಇದೊಂದು ಪರ್ಫೆಕ್ಟ್ಲಿ ಆರ್ಡಿನರಿ ಕೇಸ್. ಏನು ಇದನ್ನ ಪರ್ಫೆಕ್ಟ್ಲಿ ಆರ್ಡಿನರಿ ಅಂತೀರೇನು? ಮಂಗಳವಾರ ಮಧ್ಯಾಹ್ನ ಗಟ್ಟಿಮುಟ್ಟಾಗಿದ್ದ ಆಳೊಬ್ಬ ಬುಧವಾರ ಮುಂಜಾನೆ ಸತ್ತೋಗ್ತಾನೆ ಅಂದ್ರೆ? ವಾಚ್ ಬೇರೆ ನಿಂತೋಗಿದೆ. ಯಾವುದೋ ಚೀಪ್ ಚೈನೀಸ್ ವಾಚ್ ಇರಬೇಕು. ಗಡಿಯಾರದ ಕೀಲಿ ಕೊಡದವ್ರೆ ನಿಂತೋಗ್ದೆ ಇನ್ನೇನು? ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಇನ್ನೇನು ಮೂರ್ಛೆ ಹೋಗ್ತೀಯ ನೀನು? ನಿನ್ನೆ ರಾತ್ರಿ ನೀನು ತಿಂದಿದ್ದಾದ್ರೆ ಯಾವಾಗ? ಅರ್ಧ ಗಂಟೆ ಹಿಂದೆ ಆ ನರ್ಸ್ಗೆ ಅಂತ ನೀವು ಕಳಿಸಿದ್ದನ್ನ. ಅವಳಾಗಲೇ ಹೋಗಿ ಆಗಿತ್ತೆ. ಹಾಂ, ಈಗ ನನ್ನ ಮಾತು ಕೇಳು, ಸ್ವಲ್ಪ ನಿದ್ರೆ ಮಾಡಲಿಕ್ಕೆ ಪ್ರಯತ್ನಿಸು. ಆ ಸಂಬಂಧಿಕರಿಂದ ನಿನಗೆ ಯಾವುದೇ ಉತ್ತರ ಬಂದಿಲ್ವಾ? ಮತ್ತೆ ಆ ಹರಾಜುಗಾರ ಸೋದರ ಅವನ ಹೆಸರೇನು? ಕೈಲಾಸ್ ಕೀರ್ತಿ. ಇಲ್ಲ, ನಾನು ಫೋನ್ ಮಾಡಲಿಲ್ಲ, ಮರ್ತೇ ಹೋದೆ. ಅಯ್ಯೋ ದೇವರಾಣೆ, ನಿನ್ನೆ ಮಧ್ಯಾಹ್ನ ವಿಶೇಷವಾಗಿ ಜ್ಞಾಪಿಸಿದ್ದೆ ನಾನು. ಅದು ನಂಬರ್ ಗೊತ್ತಿರಲಿಲ್ಲ. ಟೆಲಿಫೋನ್ ಡೈರೆಕ್ಟ್ ಅಂತ ಯಾವ ಥರ ಕೇಳಿದ್ಯಾ? ಕೂಡಲೇ ಓಡಿ ಒಂದು ಕರೆ ಮಾಡೋದು ಒಳ್ಳೆಯದು. ಉಲ್ಲಾಸ್ ಕೀರ್ತಿ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಸಾವು ಜಗತ್ತಿನಲ್ಲಿ ಸದ್ದು ಮಾಡದೆ ಬಿಡೋದಿಲ್ಲ ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡೇ ಆಗಿಲ್ಲ. ಅವ್ರು ಎಷ್ಟೇ ಕಚ್ಚಾಡ್ಲಿ ಬಿಡಲಿ, ತನ್ನ ಸೋದರ ಆರೋಗ್ಯದ ಬಗ್ಗೆ ತನ್ಗೆ ಯಾಕೆ ತಿಳಿಸಿಲ್ಲ ಅಂತ ಕೈಲಾಸ್ ಕೇಳಿದ್ರೆ ಸುಮ್ಮನೆ ಬಿಡಲ್ಲ. ಉರಿಯೋ ಬೆಂಕಿ ಕಾಲಿಡ್ತಿದ್ಯಾ ನೀನು? ಹಾಗೆ ಆಗಬೇಕು. ನೋಡಿ ಇಲ್ಲಿ ಡಾಕ್ಟರ್, ಇಲ್ಲೊಂದು ತಪ್ಪಾಗಿದೆ. ಏನು ತಪ್ಪಾಗಿದೆ? ಅದು ನಾನು ನೋಡಪ್ಪ, ಇಲ್ಲೇನು ತಪ್ಪಾಗಿಲ್ಲ. ಏನೇನು ಮಾಡೋದಕ್ಕೆ ಸಾಧ್ಯತೆ ಎಲ್ಲ ಮಾಡಿ ಆಗಿದೆ. ಈಗ ಮಲ್ಕೊಂಡು ರೆಸ್ಟ್ ಮಾಡು ನೀನು. ಆ ಕೈಲಾಸ್ ಕೀರ್ತಿಗೆ ಕಾಂಟ್ಯಾಕ್ಟ್ ಮಾಡ್ತೇನೆ, ಅವನಿಗೆ ಫೋನ್ ಮಾಡ್ತೇನೆ, ಜೊತೆಗೆ ರಿಜಿಸ್ಟರ್ಗೂ ಕಾಲ್ ಮಾಡ್ತೇನೆ. ಬಹುಶಃ ಒಬ್ಬ ಕ್ಲರ್ಕನ್ನು ಕಳಿಸ್ಬೋದು. ರಿಜಿಸ್ಟರ್? ಹೌದು, 1000 ರಿಜಿಸ್ಟರ್ ಮಾಡೋ ಕೆಲಸ ತುಂಬ ಇರ್ತವೆ. ಹಾಂ, ಅದು ನಮ್ಮ ನೆಟ್ವರ್ಕ್ ಅಲ್ಲೇನು? ನಿಶ್ಚಿತವಾಗಿ ನಾನು ತೆರೆಯುತ್ತೇನೆ. ಹೌದು, ಅನ್ಎಕ್ಸ್ಪೆಕ್ಟೆಡ್, ತೀರಾ ಅನಿರೀಕ್ಷಿತ. ನಾವು 3 ಇದ್ದೆವು, ನಾನು, ನನ್ನ ಅಸಿಸ್ಟೆಂಟು, ಅದೊಬ್ಬ ನರ್ಸ್. ಇವರು ಮಿಸ್ಟರ್ ಕುಮಾರ್, ತಿಳ್ಕೊಂಡವರ ಸಹಾಯಕ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಂದಿ ಕೊಟ್ಟಿಗೆ. ನನ್ನ ಹೆಸರು ಕೈಲಾಸ್ ಕೀರ್ತಿ. ನಾನು ನಿನ್ನ ಸತ್ತ ಬಾಸ್ನ ಸಹೋದರ ಮತ್ತು ಒಬ್ಬನೇ ಸಂಬಂಧಿಕ. ಬಹುಶಃ ನೀ ಕೇಳಿರ್ಲಿಕ್ಕಿಲ್ಲ. ಹೋ, ಕೇಳಿದ್ದೇನೆ, ನಾನು ಕೇಳಿದ್ದೇನೆ. ಅವರು ಮತ್ತೆ ನೀವು 12ನೇ ವಯಸ್ಸಲ್ಲಿದ್ದಾಗ ಒಂದು ದೊಡ್ಡ ಜಗಳ ಆಗಿತ್ತು ಅಂತ. ನಿನ್ನ ನಡತೆ ಗೌರವಯುತವಾಗಿಲ್ಲ ಗೆಳೆಯ. ನೀನು ನನ್ನ ಅಣ್ಣನ ಜೊತೆ ಯಾವ ರೀತಿಯಲ್ಲಿ ಇದ್ದಿರಬಹುದು, ಆದ್ರೆ ನೀನು ನನ್ನ ಜವಾನ ಅಲ್ಲ ಅನ್ನೋದನ್ನ ನೆನ್ಪಿಟ್ಕೋ. ಈ ವಿಷಯ ನಿಮಗೆ ಹೇಗೆ ತಿಳಿತು? ಬಹುಶಃ ನನಗೆ ತಿಳಿಸ್ಬೇಡ ಅಂದಿದ್ದವನು ಅಲ್ವಾ? ಹೌದು. ಬಹುಶಃ ಹಾಗಿದ್ರೆ ವಿಷಯ ಹಾಗೆ. ಓಹ್, ಒಳ್ಳೇದು. ಈ ಸುದ್ದಿಯನ್ನು ನಾನು ಟ್ರಸ್ಟ್ ಟಿವಿ ಸ್ಪೆಷಲ್ ಎಡಿಷನಲ್ಲಿ ನೋಡಿದೆ. ನಾನು ಆಫೀಸ್ಗೆ ಹೋಗೋ ದಾರಿನಲ್ಲಿದ್ದೆ. ನೋಡಿಲ್ಲಿ ಟೈಮ್ಸ್ ಪತ್ರಿಕೆ, ಕಾಯಿಲೆ ಬಗ್ಗೆ ಸಂಪೂರ್ಣ ಸಮೃದ್ಧ ವರದಿ. ನನಗೆ ತಿಳಿಸ್ಲಿಕ್ಕೆ ಆಗಲಿಲ್ಲ ನಿನಗೆ? ಯಾವನ ಜರ್ನಲಿಸ್ಟ್ ಜೊತೆಗೆ ಹರಟೆ ಕೊಚ್ಚಲಿಕ್ಕೆ ಆಯ್ತಲ್ವ ನಿಮಗೆ? ನಾನು ನನ್ನ ಜೀವಮಾನದಲ್ಲೇ ಯಾವ ಜರ್ನಲಿಸ್ಟ್ ಜೊತೆಗೂ ಮಾತಾಡಿಲ್ಲ. ಮತ್ತೆ ಹೇಗೆ? ಬಹುಶಃ ಅದು ನನ್ನ ಅಸಿಸ್ಟೆಂಟು. ಅವನ ಅಣ್ಣ ಯಾವುದೋ ವಾಣಿ ಪತ್ರಿಕೆಯಲ್ಲಿ ಮುಖ್ಯ ರಿಪೋರ್ಟರ್. ಬಹುಶಃ ಇವನು ಅವನಿಗೆ ಫೋನ್ ಮಾಡಿ ಹೇಳಿರಬೇಕು. ಮಿಸ್ಟರ್ ಕೈಲಾಸ್, ನಿಮ್ಗೆ ಗೊತ್ತಲ್ಲ, ಇದೊಂದು ದೊಡ್ಡ ಸುದ್ದಿ. ಬಹುಶಃ ಬಾಡಿಯಲ್ಲಿದೆ. ಅಲ್ಲೇ ರೂಮಲ್ಲಿ. ಥ್ಯಾಂಕ್ಸ್, ನಾನು ಒಬ್ಬನೇ ಹೋಗ್ತೇನೆ. ನಾನೇನು ಹೊರಡ್ತೇನೆ. ಮಿಸ್ಟರ್ ಕೈಲಾಸ್ ಖಂಡಿತ ಅಗತ್ಯವಾದದ್ದನ್ನೆಲ್ಲ ಮಾಡ್ತಾರೆ. ತಗೋ, ಅವನಿಗೆ ನನ್ನ ಕಾರ್ಡ್ ಕೊಡು. ಅವ್ನಿಗೆ ಹೇಳು, ಈ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಮಾಡೋದ್ರ ಬಗ್ಗೆ ಹಾಗೂ ಇನ್ನುಳಿದ ವಿಷಯಗಳ ಬಗ್ಗೆ ನಾನು ಅವನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳು. ಸರಿ, ಹಾಗಿದ್ರೆ ನೀವು ಹೋಗ್ತಿದ್ದೀರಾ? ಹೌದು. ಅದು ನಾನೇನೋ ಹೇಳಬೇಕು. ನಾನು ನಿಗೊಂದು ಸಲಹೆ ನೀಡೇನೋ? ಹಾಂ, ನಿನ್ನ ಸ್ಥಾನದಲ್ಲಿದ್ದರೆ ನಾನು ಈ ಸಹಾಯಕನ ಕೆಲಸ ಬಿಟ್ಟು ಬೇರೆ ಏನೇನಾದರೂ ಮಾಡ್ತಾ ಇದ್ದೆ. ನಿನಗೆ ಒಳ್ಳೆ ದಾರಿಯೆಲ್ಲ ಇದು. ನೀನು ಆ ಉಲ್ಲಾಸ್ ಕೀರ್ತಿ ಜೊತೆ ಹೊಂದ್ಕೊಂಡಿರ್ಬೋದು, ಆದರೆ ಇನ್ಯಾವ ಸಾಮಾನ್ಯ ಮಾಲೀಕನ ಜೊತೆಗೂ ನೀನು ಹೊಂದಿಕೊಳ್ಳಲಾರೆ. ಇನ್ನೊಬ್ಬ ಮುಟ್ಟಾಳನಲ್ಲ, ಖಂಡಿತ ಅಲ್ಲ. ನಾನೇನೋ ಹೇಳಬೇಕಿತ್ತು. ಕರ್ಮ. ಆಮೇಲೆ ಓ, ಸೋದರನ ಗುರುತು ಸಿಕ್ಕಿದೆ. ಖಂಡಿತ. 45 ವರ್ಷದ ಮನುಷ್ಯ 12 ವರ್ಷದನಾಗಿರೋದಿಲ್ಲ.
ಅವನನ್ನು ನಾನು ಎಲ್ಲಿ ಬೇಕಾದ್ರೂ ಗುರುತಿಸ್ತೇನೆ. ನಿಶ್ಚಿತವಾಗಿ ಗುರುತಿಸಿದ್ರಿ? ಹಾ. ಓ, ಹಾಗಿದ್ರೆ 30 ವರ್ಷಗಳ ಐತಿಹಾಸಿಕ ಯುದ್ಧದಲ್ಲಿ ಒದೆಯಲಿಕ್ಕೆ ಕಡಿಯಲಿಕ್ಕೆ ಪ್ರಯತ್ನಿಸಿದ ಸಣ್ಣ ಹುಡುಗ ತಾವೇ? ನೋಡಪ್ಪ, ನಾನು ನಿನ್ನ ಇಷ್ಟಪಡ್ತೇನೆ. ಕೂಡಲೇ ನಾವಿಬ್ರು ಒಂದು ಒಪ್ಪಂದಕ್ಕೆ ಬರಬೇಕು. ಅಂದಾಗೆ ನಿನ್ನ ಈ ಅದ್ಭುತ ಸೇವೆಗೆ ನಮ್ಮ ಅಣ್ಣ ನಿನ್ನ ಏನು ಸಂಬಳ ಕೊಡ್ತಿದ್ದ? ಏನ್ ಸಂಬಳ? ಏನು ಸಂಬಳ? ಆ ವರ್ಷಕ್ಕೆ 1.5 ಲಕ್ಷ. ನಿನ್ನ ಕೊನೆ ಸಂಬಳ ಆದದ್ದು ಯಾವಾಗ? ನಾನು ನಿಮ್ಗೇನೋ ಹೇಳೋದಿದೆ. ನಿನ್ನ ಕೊನೆ ಸಂಬಳ ಆದದ್ದು ಯಾವಾಗ? ಮೊನ್ನೆ. ತಗೋ, 10,000 ಸಂಬಳ ಮತ್ತು ನೋಟಿಸ್. ತಿಂಗಳ ಸಂಬಳಕ್ಕಿಂತ ಹೆಚ್ಚೇ ಇದೆ ಇಲ್ಲಿ. ಈ ಅವಸ್ಥೆಯಲ್ಲಿ ಲೆಕ್ಕಾಚಾರ ಮಾಡೋಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆದ್ರೆ ಕೇಳಿ, ತಗೋ, ಗಂಟು ಮೂಟೆ ಕಟ್ಟಿ 1 ಗಂಟೆಯೊಳಗೆ ಮನೆಯಿಂದ ತೊಲಗು. ನಾನು ನಿಮ್ಗೇನೋ ಹೇಳಬೇಕು. ಏನ್ ನಾನು ವಾದ ಮಾಡೋಕೆ ನನ್ನಿಂದ ಸಮಯವಿಲ್ಲ. ಅಂದಾಗೆ ಈ ಲಗೇಜ್ ಯಾರ್ದು? ನಂದು. ಎಲ್ಲವೂ? ಅದು ಸರಿಯಾಗಿ ಹೇಳು. ಹುಷಾರ್, ಜಾಗ್ರತೆ. ಅವನದ್ದು. ಮತ್ತೆ ಈ ಲಗೇಜು? ಇದು ಒಂದು ಸಹಾಯಕನದ್ದು. ಅಂದ್ರೆ ನಿನ್ನದು? ಅಂದ್ರೆ ನನ್ನದು. ಯಾಕೆ ನೇರವಾಗಿ ಹೇಳ್ಬಾರ್ದು ನೀನು? ನಾಳೆ ಬಿಗಿಡಿದು ಸರಿಯಾಗಿ ಮಾತಾಡ್ತಿದ್ರೆ ನಿನ್ನ ಹೊರಬಾಗಿಲಿಗೆ ದುಡಿ ನಿನ್ನ ಸಾಮಾನಷ್ಟನ್ನು ಬಿಸಾಕ್ಬಿಡ್ತೇನೆ. ನಾನು ನಿಮ್ಗೇನೋ ಹೇಳಬೇಕು. ಸೈಲೆನ್ಸ್. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅಂದಾಗೆ ನಿನ್ನ ಯಜಮಾನ ಡಾಕ್ಯುಮೆಂಟ್ಸ್ ಈ ಸೂಟ್ ಕೇಸ್ನಲ್ಲಿ ಇದೆಯಾ? ಹೌದು. ಇದರ ಕೀ ಎಲ್ಲಿದೆ? ಏನು? ಎಲ್ಲಿದೆ ಈ ಕೀ? ಇದೆ. ಅವನ ಕೀ ನೀವ್ ಇಟ್ಕೋತೀಯ? ಹೌದು. ಅವನ ಬಟ್ಟೆಗಳನ್ನು ತೊಡ್ಕೋ, ಹೇಳ್ತೇನಂತೆ. ಯಾಕ ಗಲ್ಕಿರಿತಿದ್ಯಾ? ನಾನು ಹಲ್ಕಿರಿತಿಲ್ಲ, ನಗ್ತಿದ್ದೀನಿ, ಮುಗಳ್ ನಗ್ತಿದ್ದೀನಿ. ತುಂಬಾ ದುಡ್ಡಿದ್ದಾಗಿದೆ. ತುಂಬಾ ಅಲ್ಲ, ಸಿಕ್ಕಾಪಟ್ಟೆ. ಇದು ನಿನಗೆ ಬಿಟ್ಟೋಗಿತ್ತು. ತುಂಬಾ ಸಂತೋಷ. ನೋಡಿ ಇಲ್ಲಿ, ಜಾಗ್ರತೆ. ಅಲ್ಲಿ 25,000 ರೂಪಾಯಿಗಳಿವೆ, ಅವು ನನ್ನವು. ಏನು? ತಗೋ, ಇದಕ್ಕೆ ಬೇಕಾದ ರಿಸಿಪ್ಟ್ ನೀನು ಕೊಡ್ಬೇಕು. ಅಂದಾಗೆ ಇದು ಅವನ ಆಸ್ತಿಗೆ ಸಂಬಂಧಿಸಿದ್ದು. ಆಲಿಸ್ ಭಟ್ಟಾಚಾರ್ಯ. ಮತ್ತೆ ಆ ಪತ್ರಗಳು ಕೂಡ ನನ್ನವು. ನನ್ನ ಪ್ರಿಯತಮ. ನೀನು ಆಲಿಸ್ ಭಟ್ಟಾಚಾರ್ಯಳ ಪ್ರಿಯತಮನೇನೋ? ಏನೇ ಇರಲಿ, ಅವಳನ್ನು ಸುಟ್ಟರಾಯಿತು. ಅವುಗಳನ್ನು ನೀನು ಸುಡೋದಾದ್ರೆ ನನಗೆ ಯಾವ ತೊಂದರೆಯೂ ಇಲ್ಲ. ಓ, ಅದಿನ್ನೂ ಇಲ್ಲೇ ಇದೆಯಾ? ಏನದು? ನಿನಗೆ ಗೊತ್ತಾ? ಅದು ವೆನಿಸಿನಲ್ಲಿ ಯಾವತ್ತೋ ಹಿಂದೆ ಮಾಡಿದ್ದ ವಿಲ್. ಅವನು ಎಲ್ಲವನ್ನು ದೆಹಲಿಯಲ್ಲಿರುವ ಅಂತಾರಾಷ್ಟ್ರೀಯ ಗ್ಯಾಲರಿ ಆಫ್ ಪೇಂಟಿಂಗ್ಗೆ ಬಿಟ್ಕೊಟ್ಟಿದ್ದಾನೆ. ಮತ್ತೆ ನೀನು ಅದನ್ನು ನೋಡಿಕೊಳ್ಳುವವ. ನಿನ್ನ ಶ್ರಮಕ್ಕೆ ನಿಂಗೆ 5,000 ಇನಾಮು ದೊರೆಯುತ್ತದೆ. ಹೌದು. ಆಗಿದ್ರೆ ಇದು ನನ್ನನ್ನು ಸಿಟ್ಟಿಗೆ ಬಿಸುತ್ತದೆ. ಅವನು ಅಂದ್ಕೊಂಡಿದ್ದ ಹಾಗೆ. ನಿನ್ ಜೊತೆ ಹಾಗೆ ಹೇಳಿದ್ದ? ನಿನ್ನ ಕಣ್ಣಿಗೆ ಚುಚ್ಚಿದಾಗುತ್ತೆ ಅಂತ ಹೇಳಿದ್ದ ಅವನು. ಹೇಳ್ತೇನೆ ಕೇಳಪ್ಪ, ನಾನು ನನ್ನ ಸ್ಥಾನವನ್ನು ಎಂದಿಗೂ ಬಿಡೋದಿಲ್ಲ. ಈ ದೇಶದ ಶ್ರೇಷ್ಠ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಜೊತೆ ನನ್ನ ಫ್ಯಾಮಿಲಿ ಸಂಬಂಧ ಹೊಂದುತ್ತದೆ ಅನ್ನೋದೇ ಸಂತೋಷದ ವಿಷಯ. ಆದ್ರೆ ವಿಲ್ಲನ್ ಅವನು ಯಾವತ್ತೋ ಹರಿದಾಕ್ಬೇಕು ಅಂದ್ಕೊಂಡಿದ್ದ. ನಿನಗೆ ಗೊತ್ತು? ಬೇರೆ ಯಾವ್ದಾದ್ರು ವಿಲ್ ಮಾಡಿದ್ನಾ? ಇಲ್ಲ. ಅದೇ ಮತ್ತೆ, ಈ ವಿಲ್ಲಿನ ಪ್ರಕಾರ ನಿನಗೂ 1.5 ಲಕ್ಷ ದಕ್ತದೆ. ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ. ಆನಂದ್ ಕುಮಾರ್ ಎನ್ನುವ ನನ್ನ ಸಹಾಯಕನಿಗೆ ಅವನೊಬ್ಬ ಬಡ್ಡಿ ಮಗ ಎನ್ನುವುದು ನನಗೆ ಸಂಪೂರ್ಣ ಅರ್ಥವಾಗಿದ್ದರೂ ಅವನು ಅತ್ಯಮೂಲ್ಯ ಸಹಾಯಕನಾಗಿ, ಸೇವಕನಾಗಿ, ಇನ್ನೆಲ್ಲವೂ ಆಗಿ ನನ್ನ ಜೊತೆ ಇದ್ದುದರಿಂದ ನನ್ನ ಮರಣದ ಕಾಲಕ್ಕೂ ಅವನು ನನ್ನ ಜೊತೆ ಇದ್ದರೆ ಮಾತ್ರ ಜೀವಮಾನದುದ್ದಕ್ಕೂ 1.5 ಲಕ್ಷ ರೂಪಾಯಿಗಳನ್ನು ನೀಡತಕ್ಕದ್ದು. ಅದನ್ನು ಕಳಿಸ್ಕೊಡ್ಬೇಕೆಂಬ ಆಸೆ ಏನೋ? ಅಂದಾಗೆ ಡಾಕ್ಟರ್ ಇಲ್ಲಿ ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗಿದ್ದಾರೆ. ಈಗ ಇಲ್ಲಿ ಅವ್ರು ಕಾಯ್ಬೋದಿತ್ತು. ಹೌದು, ಆದ್ರೆ ಅವ್ರ ಕೈಲಿಲ್ಲ. ಇಲ್ಲೇ 3 ಮನೆಗಳ ಆಚೆಯವ್ರ ಮನೆ. ನಾನು ಹೋಗಿ ಡೆತ್ ಸರ್ಟಿಫಿಕೇಟ್ ಬಗ್ಗೆ ವಿಚಾರಿಸ್ತೇನೆ. ನೀನಿನ್ನೂ ನಿನ್ನ ಸಾಮಾನುಗಳನ್ನು ಜೋಡಿಸಲಿಕ್ಕೆ ಶುರು ಮಾಡಿಲ್ಲ. ನಿನ್ನ ಬಳಿ ಉಳಿದಿರೋದು ಅರ್ಧ ಗಂಟೆ ಮಾತ್ರ. ಅಷ್ಟರೊಳಗೆ ವಾಪಸ್ ಬರ್ತೇನೆ. ನಾನು ಚೆಕ್ ಮಾಡಬೇಕು. ಚೆಕ್ ಮಾಡ್ಬೇಕಾ? ಅಂದಾಗೆ ಮನೆ ಕೀಯಲ್ಲಿದೆ, ಪ್ಲೀಸ್ ಕೊಡೋದನ್ನ. ಥ್ಯಾಂಕ್ಸ್. ಆದ್ರೆ ನಾನು ಏನೋ ಹೇಳಿ. ಏನಿವಾಗ? ಏನೂ ಇಲ್ಲ. ಓ, ನೀವು? ಇದೋ ಮಿಸ್ಟರ್ ಆನಂದ್ ಕುಮಾರ್, ನಿಮ್ಮ ಗೆಳೆಯ. ನೀವು ಗೊತ್ತಾ,
ದಿನ ಸಂಜೆ ನೀವೇ ಮಿಸ್ಟರ್ ಆನಂದ್ ಕುಮಾರ್ ಇರ್ಬೇಕು ಅಂತ ನನ್ಗೆ ಅನುಮಾನ ಇತ್ತು. ನಿಜವಾಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆ ಮನುಷ್ಯನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಯಾರದು? ಅವರು ಮಿಸ್ಟರ್ ಕೈಲಾಸ್ ಕೀರ್ತಿ, MG ರೋಡಿನ ದೊಡ್ಡ ಆಕ್ಷನರು. ಅಲ್ಲ, ಅವನನ್ನೇನೋ ನಾನು ಹೀಯಾಳಿಸ್ತೆ ಅನ್ನೋ ಥರ ನನ್ನ ಕಡೆ ಯಾಕೆ ನೋಡ್ಬೇಕಿತ್ತು ಅವರು ಹಾಗೆ? ಹಾಗೆ ನೋಡಿದ್ರ? ಹೌದು. ಗುಡ್ ಮಾರ್ನಿಂಗ್, ಕ್ಷಮಿಸಿ, ನೀವೇನಾ ಮಿಸ್ಟರ್ ಆನಂದ್ ಕುಮಾರ್ ಅಂತ ಕೇಳಿದೆ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ನೋಡಿ, ಅಷ್ಟಕ್ಕೆ ಕೆಕ್ಕರಿಸ್ತಾರೆ. ಅವನೊಬ್ಬ ಕತ್ತೆ. ಕತ್ತೆ? ಬರೀ ಕತ್ತೆ ಅಲ್ಲ, ಚಂಬುದು ಮುಟ್ಟಾಡಿ ಕತ್ತೆ. ಆದ್ರೆ ಅವನು ಮುಖ್ಯವಾದದ್ದೊಂದನ್ನು ತಿಳ್ಕೋಬೇಕಿತ್ತು, ಆದ್ರೆ ಅವನು ನಂಗೆ ಹೇಳಲಿಕ್ಕೆ ಬಿಡ್ಲಿಲ್ಲ. ನಿಜವಾಗಿಯೂ? ಹೌದು, ತುಂಬಾ ಮುಖ್ಯವಾದದ್ದು. ಅವನು ಕೇಳಲಿಲ್ಲ, ನನಗೂ ಹೇಳಿಕ್ ಬಿಡ್ಲಿಲ್ಲ. ಅಲ್ಲ, ನಾನು ಹೇಳಿದ್ರು ನಂಬ್ತಿರ್ಲಿಲ್ಲ ಬಿಡಿ. ಅಲ್ಲ, ಅವನು ತಿಳಿದೇ ಹೋದ್ರೆ? ಅವನು ತಿಳಿದೇ ಹೋದ್ರೇನೆ ಒಳ್ಳೇದು. ಯಾರಿಗೂ ಯಾವತ್ತು ತಿಳಿದೇ ಹೋದ್ರೇನೆ ಒಳ್ಳೇದು. ಇಲ್ಲ, ನಾನು ಬಾಯಿ ಮುಚ್ಕೊಂಡಿರ್ತೀನಿ. ಒಂದು ಸಾಮಾನ್ಯ ನಿಯಮ ಅಂದ್ರೆ ಅದು ಒಳ್ಳೆ ಕೆಲಸ. ಹಾಗಿದ್ರೆ ಬಾಯಿ ಮುಚ್ಕೊಂಡಿರು ಅಂತ ಹೇಳೋದು ನೀವು ಕೊಡೋ ಸಲಹೆ ಏನು? ಖಂಡಿತ ಇಲ್ಲ, ನಾನು ಸುಮ್ಮನೆ ಹಾಗೆ ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅಂದೆ ಅಷ್ಟೇ. ಅವನು ಅವನದ್ದೇ ದಾರಿ ಹುಡ್ಕೊಳ್ಬೇಕು, ಮತ್ತೆ ನಾನು ನನ್ನ ದಾರಿ. ಇದ್ಯಾವುದು ನನಗೆ ಸಂಬಂಧಿಸಿದ್ದಲ್ಲ ಬಿಡಿ. ಇಂಥದ್ರಲ್ಲೆಲ್ಲ ನನಗೆ ಅಂಥ ಕುತೂಹಲನೂ ಇಲ್ಲ. ಅಲ್ಲಿಗೆ ಈ ವಿಷಯ ಮುಗೀತು ಬಿಡಿ. ಈಗ ಆ ವಿಷಯ ಮುಗ್ದಾದ್ಮೇಲೆ ಮೊದಲು ನಾನು ಮಾಡಬೇಕಾಗಿರೋದು ಮಂಗಳವಾರ ಸಂಜೆ ನಿಮ್ಮ ಜೊತೆ ನನ್ನ ನಡವಳಿಕೆ ಬಗ್ಗೆ ಕ್ಷಮೆ ಕೇಳೋದು. ಅಯ್ಯೋ ಬಿಟ್ಬಿಡಿ, ನೀವು ಎಂಥ ಸ್ಥಿತಿಯಲ್ಲಿದ್ರಿ. ಸಾಮಾನ್ಯವಾಗಿ ನಿಮ್ಮ ಸ್ಥಾನದಲ್ಲಿ ಇದ್ದಿದ್ರೆ ನಾನು ಹಾಗೆ ಮಾಡ್ತಿದ್ನೇನೋ. ನೀವು ಹಾಗೆ ಮಾಡ್ತಿದ್ರಾ? ಅಲ್ಲ, ನಾನು ತಪ್ಪು ತಿಳ್ಕೊಂಡಿರಬಹುದು. ಆದರೆ ನನ್ಗನ್ಸಿದ್ದೇನು ಅಂತಂದರೆ, ನನ್ನನ್ನು ಒಪ್ಪೋ ಮೊದಲು ಒಮ್ಮೆ ನೋಡಬೇಕು ಅಂದ್ಕೊಂಡಿದ್ರಿ ನೀವು. ಹೇಗಿದ್ದೇನೋ ಹಾಗೆ ಅಲ್ವಾ? ನಾನು ನಿಮಗೆ ನನ್ನ ಫೋಟೋಗ್ರಾಫ್ ಕಳಿಸಿದ್ದೆ ಅನ್ನಿ, ಆದರೆ ಫೋಟೋ ಮೇಲೆ ಭರವಸೆ ಇಡೋಕೆ ಹೇಗೆ ಸಾಧ್ಯ? ಅದು ಸ್ವಾಭಾವಿಕ. ನನಗೂ ಪೂರ್ವಗ್ರಹಗಳಿವೆ. ಆದರೆ ನಿಮಗೆ ಮದುವೆ ಆಗಬೇಕು ಅಂತಿದ್ರೆ ಮದುವೆ ಆಗಬೇಕು ಅಷ್ಟೇ. ಮದುವೆ ಆಗೋಕೆ ಇಷ್ಟವಿಲ್ಲ ಅಂತ ನಾಟಕವಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ನನ್ನ ಯೋಚನೆ ಹೀಗಪ್ಪ. ಅದು ಸರಿ. ಆದರೆ ನಾನೊಬ್ಬ ಯುವತಿಯಲ್ಲ, ಬರೀ ಒಂದು ಗಂಡಸಿನ ಪ್ರಶ್ನೆ ಅಂತ ನೀವು ಅನ್ನೋದಾದರೆ ಅದನ್ನು ನಾನು ಈಗಾಗಲೇ ಅನುಭವಿಸಿದ್ದೀನಿ. ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿದ್ಯಾ? ನಿಜವಾಗಿ ಬಹಳ ಮುಖ್ಯವಾದದ್ದನ್ನೆಲ್ಲ ನಾನು ಈಗಾಗಲೇ ನಿಮಗೆ ಪತ್ರದಲ್ಲಿ ಹೇಳಿದ್ದೀನಿ ಅಲ್ವಾ? ಹೇಳಿಲ್ವಾ? ಒಂದು ನಿಮಿಷ. ಅದೇ ಮದುವೆ ಏಜೆನ್ಸಿ ಆಫೀಸ್ಗೆ ಅಲ್ಲ, ನಿಮಗೆ ನೇರ ಕಳಿಸಿದ ಪತ್ರದಲ್ಲಿ. ಅದು ಈ ಕೋಟಿನ ಜೇಬಲ್ಲಿ ಇರಬೇಕು. ಓ, ನಿಮ್ಮ ಕೋಟಿನ ಜೇಬ್ಗಳಲ್ಲಿ ಯಾವಾಗಲೂ ಈ ರೀತಿ ಸಾಮಾನು ತುಂಬಿಡ್ತೀರಿ ಅನ್ಸುತ್ತೆ. ಈ ಹಿಂದಿನ 2-3 ದಿನ ನನ್ಗೆ ಏನೇನಾಗಿದೆ ಅಂತ ನಿಮಗೆ ಗೊತ್ತಿದ್ದಿದ್ರೆ. ನಿಜ ನಿಜ. ಅಂದ್ಹಾಗೆ ಮಿಸ್ಟರ್ ಕೀರ್ತಿ ಹೇಗಿದ್ದಾರೆ? ಚೇತರಿಸ್ಕೊಳ್ತಿದ್ದಾರೆ ಅಂದ್ಕೊಳ್ತೇನೆ. ಮಿಸ್ಟರ್ ಕೀರ್ತಿ? ಓ, ಅವ್ರು ತೀರ್ಕೊಂಡ್ರು. ಏನು? ಸತ್ರು? ಯಾವಾಗ? ಈ ದಿನ ಮುಂಜಾನೆ. ಮತ್ತೆ ನಾವಿಲ್ಲಿ ಈ ರೀತಿ ಹರಟೆ ಹೊಡಿತಾ ಕೂತಿದ್ದೇವೆ. ಈ ವಿಷಯ ಮೊದಲೇ ನನಗೆ ಯಾಕೆ ನೀವು ಹೇಳಿಲ್ಲ ಮಿಸ್ಟರ್ ಕುಮಾರ್? ನಿಜವಾಗಿಯೂ ಹೇಳ್ತೀನಿ ಮಿಸ್ ಮನ್ಮನೆ, ಅವನ ಸಾವಿನಿಂದ ನಾನು ಕದಡಿ ಹೋಗಿದ್ದೇನೆ. ಅವನ ಸಾವು ನಿಜಕ್ಕೂ ದೊಡ್ಡ ಶಾಕ್ ನನಗೆ. ಆದ್ರೆ ನಾನು ನನ್ನ ಬಗ್ಗೆ ಯೋಚಿಸ್ಬೇಕಾಯ್ತು. ಆಮೇಲೆ ಆ ಕೈಲಾಸ್ ಕೀರ್ತಿ ಜೊತೆಗಿನ ಸಂದರ್ಭ, ಆಮೇಲೆ ನೀವು ಬಂದ್ರೆ ವಿಷಯ ಏನು ಅಂದ್ರೆ. ವಿಷಯ ಏನು ಅಂದ್ರೆ, ಅಯ್ಯೋ ಮಿಸ್ಟರ್ ಕುಮಾರ್, ನೀವು ಏನು ಮಾಡ್ತಿದ್ದೀರಿ ಅಂತ ನಿಮಗೆ ತಿಳಿತಿಲ್ಲ. ನೀವು ಕೆಂಡದ ಮೇಲೆ ನಿಂತಿದ್ದೀರಿ. ನಿಮ್ಮ ತೊಂದರೆ ಏನು ಅಂದರೆ ಹಿಸ್ಟೀರಿಯಾ. ಎಲ್ರಿಗೂ ತಿಳಿದಿರೋ ಹಾಗಂದ್ರೆ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಸರಿ, ಹಾಗಿದ್ರೆ ನಾನಿನ್ನು ಹೊರಡ್ತೇನೆ. ಬಹುಶಃ ನಮ್ಗಿಬ್ಬರಿಗೂ ಒಪ್ಪಿಗೆ ಆಗೋದಾದ್ರೆ 1 ತಿಂಗಳ ನಂತರ ಮತ್ತೆ ಭೇಟಿ ಆಗೋಣ. 1 ತಿಂಗಳು? ಆದ್ರೆ 1 ತಿಂಗಳಲ್ಲಿ ನಾನು ಒಬ್ಬನೇ ಏನ್ ಮಾಡ್ಲಿ? ಈ ದೇಶದಲ್ಲಿ, ಈ ಪಟ್ಟಣದಲ್ಲಿ ನನಗೆ ಸ್ನೇಹಿತರಂತ ಇರೋದು ನೀವೊಬ್ಬರೇ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ನಾನು ಯಾವತ್ತೂ ಇಲ್ಲಿ ಇರ್ಲಿಲ್ಲ. ನಾನೊಬ್ಬ ತೀರಾ ಅಪರಿಚಿತ. 1 ತಿಂಗಳು ಅಂದ್ರೆ 4 ವಾರ, 4 ಭಾನುವಾರ. ಇಲ್ಲ, ನೀವು ಹಾಗೆ ನನ್ನ ಬಿಟ್ಬಿಡೋಕೆ ಸಾಧ್ಯವಿಲ್ಲ. ನನ್ನ ಜೊತೆ ಏನ್ ನಡೆಯುತ್ತೆ ಅನ್ನೋ ಯಾವ ಐಡಿಯಾನು ನನಗಿಲ್ಲ. ಮಿಸ್ಟರ್ ಕುಮಾರ್, ನಿಮ್ಗೀಗ ಬೇಕಾಗಿರೋ ತುಂಬಾ ಒಳ್ಳೆ ಸಂಗತಿ ಅಂದ್ರೆ ಒಂದು ಹಾಸಿಗೆ. ನೀವು ಹೋಗಿ 4-5 ದಿನ ಚೆನ್ನಾಗಿ ನಿದ್ದೆ ಮಾಡಿ. ಅದಕ್ಕಿಂತ ಒಳ್ಳೆ ಮದ್ದಿಲ್ಲ. ಹೌದು, ಆದ್ರೆ ಎಲ್ಲಿ? ಅದ್ಯಾಕೆ ಇಲ್ಲೇ? ನಾನು ಅರ್ಧ ಗಂಟೆ ಒಳಗೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಏನು ಅಂದ್ರೆ ಆ ಕೈಲಾಸ್ ಕೀರ್ತಿ ತೀರಾ ನಿರ್ದಯಿ. ಅವನು ನನಗೆ 1 ತಿಂಗಳು ಸಂಬಳ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡುವಂತಿದ್ದಾನೆ. ಓ, ಹಾಗಿದ್ರೆ ಇನ್ನು ಅರ್ಧ ಗಂಟೆ ಒಳಗೆ ನಾನು ಬೀದಿಲಿ ಬೀಳ್ತೀನಿ. ಆ ಮನುಷ್ಯ ನನಗೆ ಸ್ವಲ್ಪವೂ ಇಷ್ಟ ಆಗ್ಲಿಲ್ಲ. ಹಾಗಿದ್ರೆ ನೀವು ಯಾವ್ದಾದ್ರು ಹೋಟ್ಲಿಗೆ ಹೋದ್ರಾಯ್ತು. ಹೋಟೆಲ್ಲ? ಆದ್ರೆ ನಂಗೆ ಯಾವ್ದು ಒಳ್ಳೆ ಹೆಸರಿರೋ ಹೋಟೆಲ್ ಗೊತ್ತಿಲ್ವಲ್ಲ. ಅಯ್ಯೋ, ಅದ್ಯಾಕೆ? ಬೆಂಗಳೂರಿನಲ್ಲಿ ಎಂತೆಂತವೋ ಸಾವಿರ ಇದಾವೆ. ಆ ಪತ್ರಿಕೆ ನೋಡಿ. ಇವತ್ತು ನಾನು ಪತ್ರಿಕೆನೇ ಓದ್ಲಿಲ್ಲ. ಯಾವದಿಂದಾದ್ರೂ ಆಯ್ತು, ಪ್ರತಿದಿನವೂ ಅವುಗಳು ಪತ್ರಿಕೆಯಲ್ಲಿ ಬರ್ತಾನೆ ಇರ್ತವೆ. ಇಲ್ಲಿ ನೋಡೋಣ.
ಹಾಂ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೋಟೆಲ್ ತಾಜ್ ಸುಂದರವಾದ ಖಾಸಗಿ ಹೋಟೆಲು, ಶ್ರೀಮಂತವಾದ ಪೀಠೋಪಕರಣಗಳಿಂದ ತುಂಬಿದೆ. ಉತ್ತಮ ಆಹಾರ, ಮೇಲ್ದರ್ಜೆಯ ವ್ಯಕ್ತಿಗಳಿಗೆ ಅನುಕೂಲಕರ. ನನ್ಗೆ ಅದಷ್ಟೇನು ಇಷ್ಟವಾಗ್ತಿಲ್ಲ. ಇಷ್ಟವಾಗುವುದಿಲ್ಲ? ಆದರೆ 1 ವಾರಕ್ಕೆ 20,000 ಬಹಳ ದುಬಾರಿ. ಸಸ್ತಾಯ್ತು ಅಂತ ನಾನು ಅಂದ್ಕೋತಿದ್ದೆ. ಖಂಡಿತ ನಿಮ್ಮ ಬಳಿ ತೂರಾಡುವಷ್ಟು ಹಣ ಇದ್ರೆ. ಓ, ನಂತರ ಎಷ್ಟು ಹಣ ಇದೆ ಅಂತ ನನಗೆ ಗೊತ್ತಿಲ್ಲ. ಖಂಡಿತ. ಹಾಗಿದ್ರೆ ಹಾದಿಗೆ ಬೀಳೋ ಮುಂಚೆ ಅದನ್ನ ಕಂಡು ಹಿಡಿಯೋದೇ ಒಳ್ಳೇದು. 10, 20, ಹತ್ತತ್ರ 25,000, ಹೆಚ್ಚೇನಿಲ್ಲ. ಅಲ್ಲದೆ ವರ್ಷಕ್ಕೆ ನನಗೆ ಬರೀ 1.5 ಲಕ್ಷ ಬೇರೆ ಬರೋದಿದೆ, ಅದನ್ನು ಮರ್ತಿದ್ದೆ ನಾನು. 1.5 ಲಕ್ಷ ಅಲ್ಲ, ವರ್ಷಕ್ಕೊಮ್ಮೆ ಬರೋದು ಕೈಲಿರೋ ಕ್ಯಾಶ್ ಎಲ್ಲ ತಾನೆ. ಮತ್ತೆ ಇದು ಕೂಡ ಬಹಳ ದಪ್ಪ ಇದೆ. 10, 20 ಜೊತೆ 50, ಹತ್ತತ್ರ 75,000. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಆ ತಾಜ್ ಹೋಟೆಲ್ಗೆ ಹೋಗೋದು. ಏನು, ತಾಜ್ ಹೋಟೆಲ್ಗೆ? ನೀವು ತಾಜ್ ಹೋಟೆಲ್ನಲ್ಲಿ ಉಳಿದು ದುಡ್ಡು ಉಳಿಸ್ತೀರಿ ಅಂತ ನನ್ನನ್ನು ನಂಬಿಸೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾವು ದೊಡ್ಡ ಪಟ್ಟಣಗಳಲ್ಲಿ ಈ ದೊಡ್ಡ ಹೋಟೆಲ್ಗಳಿಗೆ ಹೋಗ್ತಿದ್ದು, ಕೊನೆಗೆ ನೋಡೋದಿದ್ರೆ ಅವೇ ಸುಸ್ತ. ನಿಮ್ಮ ಮಾತಿಗೆ ಯಾರನ್ನು ಮರಳಾಗ್ಲೇಬೇಕು ಬಿಡಿ. ಮಿಸಸ್ ಮನ್ಮನೆ, ನಂಗೊಂದು ಸಹಾಯ ಮಾಡ್ತೀರಾ? ಆ ಕೋಟನ್ನ ಹರಿದೇ ಆಗ್ತೀರಿ ನೀವು. ಕೋಟ್ ಅಲ್ಲ, ಇದು ಪ್ಯಾಂಟ್. ಕ್ಷಮಿಸಿ. ನಾಳೆ ನನ್ನ ಜೊತೆ ತಾಜ್ ಹೋಟೆಲ್ಗೆ ಬಂದು ಊಟ ಮಾಡ್ತೀರಾ? ನಾನು ಯಾವತ್ತೂ ಆ ರೀತಿ ಸ್ಥಳಕ್ಕೆ ಯಾವತ್ತೂ ಭೇಟಿ ನೀಡಿಲ್ಲ. ನೀವು ನನ್ನ ಒಬ್ಬರೇ ಫ್ರೆಂಡ್. ನಾಳೆ ನನ್ನ ಜೊತೆ ತಾಜ್ ಹೋಟೆಲ್ಗೆ ಬಂದು ಊಟ ಮಾಡ್ತೀರೇನೋ? ಖಂಡಿತ ಬರ್ತೇನೆ. ಎಲ್ಲಿ ಆ ಪ್ಯಾಂಟ್ ಕೊಡಿ ಇಲ್ಲಿ. ಓಹೋ, ನೀವು ಬಂದ ನನಗೆ ನಿಜಕ್ಕೂ ಸಂತೋಷ. ನನಗೂ ಅಷ್ಟೇ. ಆದ್ರೆ ನೀವು ಹುಷಾರಿದ್ದ ಹಾಗಿಲ್ಲ. ಆರಾಮಿಲ್ಲ. ಬಹುಶಃ ಆ ಹಿಂದಿನ ನಿದ್ರೆ ಇಲ್ಲದ ರಾತ್ರಿಗಳು. ನಡುತ್ತಾ ಇದ್ದೀರಿ ನೀವು. ನಾನು ಗೌನ್ ಹಾಕೊಂಡಿದ್ದೆ, ಅದನ್ನ ಸ್ವಲ್ಪ ತರ್ತೀರಾ? ತರ್ತೀನಿ. ಥ್ಯಾಂಕ್ ಯು. ಒಬ್ಬನೇ ಇರುವಾಗ ಯಾವಾಗ್ಲೂ ಅದನ್ನ ಹಾಕೋತಿರ್ತೀನಿ. ನಾನು ಇದನ್ನ ಹಾಕೊಂಡ್ರೆ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಾನೆ? ನಿಮ್ಮ ಮಾತಿನ ಅರ್ಥ ನನ್ನ ಸಲುವಾಗಿ ಈ ಕೋಟನ್ನ ತೆಗೆದಿಟ್ಟಿದ್ದೀರಾ ಅಂತನಾ? ಮಿಸ್ಟರ್ ಕುಮಾರ್, ದಯವಿಟ್ಟು ಈ ಕೋಟ್ನೊಳಗಡೆ ಬಂದು ತೂರಿಕೊಳ್ಳುವ ಉಪಕಾರ ಮಾಡ್ತೀರಾ? ಈಗಲೇ ಆಹಾ, ಎಂಥ ಸೌಂದರ್ಯ! ನಿಮ್ ಕಂಪ್ನಿ ನಿಜಕ್ಕೂ ಒಳ್ಳೆಯದು. ನಾನು ಹಾಗೆ ಅನ್ಕೋತೇನೆ. ಬಹುಶಃ ಈ ಗಂಡಸರು ಒಬ್ಬರೇ ಬದುಕಿರುವಾಗ ಯಾವತ್ತೂ ಹುಷಾರಾಗಿರೋದಿಲ್ಲ ಅಲ್ವಾ? ಒಂದು ಶೀತ, ಒಂದು ಹೊಟ್ಟೆ ನೋವು ಅಲ್ವಾ? ಮಿಸ್ಟರ್ ಕುಮಾರ್, ಈಗ ನೀವು ಆ ಚೇರ್ ಮೇಲೆ ಕೂತು ಅದನ್ನ ನಿಮ್ಮ ಕಾಲಿಗೆ ಹೊತ್ಕೊಳ್ಳಿ ನೋಡೋಣ. ನನ್ ಕೇಳಿದ್ರೆ ನೀವು ಥಂಡಿ ಹಿಡಿಸ್ಕೊಳ್ಳೋ ಹಾಗಿದ್ದೀರಿ. ಸರಿ, ಹಾಗಿದ್ರೆ ಏನ್ ಸಮಾಚಾರ? ನಿನ್ನೆ ಮಧ್ಯಾಹ್ನದಿಂದ ಅತ್ತಿತ್ತ ಅಲ್ಗಾಡಿಲ್ಲ ನಾನು. ನಿಮ್ಮ ತೀರ್ಕೊಂಡ ಮಿಸ್ಟರ್ ಕೀರ್ತಿ ಅವರ ಸಾವಿನ ಸುದ್ದಿ ಬಿಟ್ರೆ ಬೇರೆ ಯಾವ ಸುದ್ದಿನೂ ಇಲ್ಲ ಅನ್ಸುತ್ತೆ ನನಗೆ. ಏನು ಅದ್ರ ಬಗ್ಗೆನೇ ಮಾತನಾಡ್ತಿದೀಯೇನು? ಹೌದು, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳಲ್ಲಿ, ಪೋಸ್ಟರ್ಸ್ಗಳಲ್ಲಿ ಅದೇ ಸುದ್ದಿ. ಟಿವಿ ಚಾನೆಲ್ಗಳ ಆಂಕರ್ಸ್ಗಳಂತೂ ಬಿಸಿ ಬಿಸಿ ದೋಸೆ ಅನ್ನೋ ತರ ಅದನ್ನೇ ತೂರಾಡ್ತಿದ್ದಾರೆ. ಪ್ರಜಾವಾಣಿ ಓದೆ ನಾನು, ಅದರಲ್ಲಿ ಒಂದು ಇಡೀ ಮುಖಪುಟ ತುಂಬಾ ಅದೇ ಸುದ್ದಿ. ಏನು, ಪ್ರಜಾವಾಣಿಯಲ್ಲಿ ಅದು ಇಡೀ ಪುಟದ ತುಂಬಾ? ಹೌದು, ಮತ್ತೆ ಸಂಪಾದಕೀಯ ನೀವಿನ್ನೂ. ನಾನು ಯಾವತ್ತು ಪತ್ರಿಕೆಗಳಲ್ಲಿ ಕಲಾವಿದರ ಸಂತಾಪದ ಸುದ್ದಿ ಬಗ್ಗೆ ಓದಿರ್ಲಿಲ್ಲ. ನಾನು ಅಷ್ಟೇ, ಆದ್ರೆ ನೀವು ಅದನ್ನ ಓದಿರಬಹುದು ಅಂದ್ಕೊಂಡಿದ್ದೆ ನಾನು. ಅವನ ಕಂಡ್ರೆ ನನಗೆ ಸಿಟ್ಟು. ಸ್ವಾಮಿಗಳನ್ನ, ಮಠಾಧೀಶರನ್ನ ಪತ್ರಿಕೆಗಳು ಅರ್ಥ ಮಾಡ್ಕೊಂಡಿವೆ ಅನ್ಸುತ್ತೆ. ಆದ್ರೆ ಕಲಾವಿದರ ಬಗ್ಗೆ ಅವರು ಒಮ್ಮೆ ಶುರು ಮಾಡ್ಕೊಂಡ್ರು ಅಂದ್ರೆ ಅವ್ರು ಮಾತಾಡೋ ತಲಹರಟೆಗಳನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ನೀವು ಹುಷಾರು ಹುಷಾರು, ನೀವಿನ್ನೂ ಆರಾಮಾಗಿಲ್ಲ. ಏನಂತೂ ಪ್ರಜಾವಾಣಿ ನೀವು ಓದಿದ್ರಾ? ಹೌದು. ಓ, ಮಿಸ್ಟರ್ ಕೀರ್ತಿ ಒಬ್ಬ ವಿಚಿತ್ರ ಮನುಷ್ಯನೇನೋ. ಸಮಾಜದ ಕಣ್ತಪ್ಪಿಸಿ ಓಡಾಡೋದು, ಹಾಗೆ ಹೀಗೆ. ವಿಚಿತ್ರ? ಅವರು ಸ್ವಲ್ಪವೂ ವಿಚಿತ್ರವಾಗಿರ್ಲಿಲ್ಲ. ಕಣ್ಣು ಕೆಕ್ಕರಿಸ್ಕೊಂಡು ನೋಡೋ ಸಮಾಜದ ಮುಟ್ಟಾಳರಿಂದ ಮಾತ್ರ ಅವರು ಕಣ್ ತಪ್ಪಿಸ್ಕೊಳ್ತಿದ್ದು. ಅಯ್ಯೋ, ಅದ್ರಲ್ಲಿ ಏನ್ ಬರ್ತಿತ್ತು ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಏನಿತ್ತು ಅದರಲ್ಲಿ? ಮುಖ್ಯ ಪ್ರಶ್ನೆ ಅಂದ್ರೆ ಪಿಕಾಸೋ ನಂತರದ ಶ್ರೇಷ್ಠ ಪೇಂಟರ್ ಮಿಸ್ಟರ್ ಕೀರ್ತಿನೇ ಅನ್ನೋದು. ನಿಜವಾಗಿ
ಹಾಗಿತ್ತ ಅದರಲ್ಲಿ? ಹೌದು, ನೀವು ಓದ್ಬೇಕನ್ನ. ದೇವರಾಣೆಗೂ ನಂಗೆ ಓದ್ಬೇಕನ್ಸುತ್ತೆ. ಹುಷಾರು ಹುಷಾರು, ನೀವಿನ್ನೂ ಎದ್ದೇಳ್ಬೇಡಿ. ಏನ್ ಬೇಕು ನಿಮ್ಗೀಗ? ನಾನು ಫೋನ್ ಮಾಡಿ ಇವತ್ತಿನ ಪೇಪರ್ಗಳನ್ನ ಇಲ್ಲಿಗೆ ತರ್ಸೋಣ ಅಂತ ಇದ್ದೆ. ನಾನ್ ಮಾಡ್ಲಾ? ಹಾ, ನಾನು ಯಾವತ್ತೂ ಈ ರೀತಿ ಫೋನ್ಗಳೆಲ್ಲ ಬಳಸಿರ್ಲಿಲ್ಲ. ಯಾವ ನಂಬರ್ ಬೇಕು? ಸುಮ್ಮನೆ ಆ ರಿಸೀವರ್ ಎತ್ತಿ ಮಾತಾಡಿದ್ರೆ ಸಾಕು. ಅದೇನ್ ಡಮ್ಮನಲ್ಲ, ಎತ್ತಿ. ಏನ್ ಹೇಳ್ಬೇಕು? ಇವತ್ತಿನೆಲ್ಲ ಪೇಪರ್ನ ಮೇಲೆ ಕಳಿಸಿ ಅಂತ. ಎಲ್ಲವೂ? ಹಾ, ಎಲ್ಲವೂ. ಅವ್ರು ಕಳಿಸ್ತಾರ? ಖಂಡಿತ. ಹಲೋ ಹಲೋ, ದಯವಿಟ್ಟು ಇವತ್ತಿನ ಎಲ್ಲ ಪೇಪರ್ಗಳನ್ನ ಮೇಲೆ ಕಳಿಸ್ತೀರಾ? ಹಾ, ಆ ರಿಸೀವರ್ ಕೆಳಗಿಟ್ರೆ ಆಯ್ತು. ಅಪ್ಪ, ಇದೊಂದು ಮಜಾ ಜಾಗ. ಏನನ್ನ ನೋಡ್ತಿದ್ದೀರಿ ಹಾಗೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಹಾಸಿಗೆ ಎಲ್ಲಿದೆ ಅಂತ ಹುಡುಕ್ತಿದ್ದೆ. ಇದು ನನ್ನ ಲಾಂಜ್. ನಿಜವಾಗಿ ಎಷ್ಟೊಂದು ಸುಂದರವಾಗಿ ಅರೇಂಜ್ ಮಾಡಿದ್ದಾರೆ ಅಲ್ವಾ? ಈ ದೊಡ್ಡ ಹೋಟೆಲ್ಗಳಲ್ಲಿ ನಾನು ಈ ರೀತಿ ಸ್ಯೂಟ್ಗಳನ್ನೇ ಬುಕ್ ಮಾಡೋದು. ಸಿಕ್ಕಾಪಟ್ಟೆ ದುಬಾರಿ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಹಣದ ಬಗ್ಗೆ ನಾನು ಕೇಳಲೇ ಇಲ್ಲ. ಕೊನೆಯಲ್ಲಿ ಅದೇ ಸಸ್ತ ಅನ್ನೋದು ತಾನೇ ನೀವು? ಕಮೇನ್. ಥ್ಯಾಂಕ್ ಯು. ಅಬ್ಬಾ, ಇದೊಂದು ಮ್ಯಾಜಿಕ್ ತರ, ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಿಲ್ಲ. ಇದರಲ್ಲಿ ಏನಿದೆ ಅಂತ ಒಮ್ಮೆ ನೋಡೋಣ. ಹಾ, ದೇಶದ ಮಹಾನ್ ಚಿತ್ರಗಾರನ ಸಾವು ಪ್ರಪಂಚದ ಕಲೆಗೆ ತುಂಬಲಾರದ ನಷ್ಟ. ವರ್ಣಚಿತ್ರದ ಪ್ರತಿಯೊಬ್ಬ ಪ್ರೇಮಿಗೂ ವೈಯಕ್ತಿಕ ಆಘಾತ. ನಮ್ಮ ಓದುಗರ ಬೆಚ್ಚಿ ಬೀಳುವ ಸುದ್ದಿ. ಆದ್ರೆ ಇದನ್ನೆಲ್ಲ ನಾನು ಅಂದ್ಕೊಂಡಿರ್ಲಿಲ್ಲ. ಇದು ಭಯಂಕರ. ಅವನ ಚಿತ್ರಗಳ ಆಯ್ಕೆಯಲ್ಲಿ ವಿಕ್ಷಿಪ್ತತೆ ಇದ್ದರು. ಅವನೊಬ್ಬ ಮುಟ್ಟಾಳ. ವಿಕ್ಷಿಪ್ತತೆ ಅಂತೆ. ಓ, ಇಲ್ಲಿ ನೋಡಿ, ವಿಶ್ವವೇ ವಿಷಾದದಲ್ಲಿ. ಏನದು? ಏನೂ ಇಲ್ಲ, ಹೊಡ್ಕೊಳ್ಳಿ, ಬಿಡಿ. ಅದು ಈಗ ನನಗೆ ಅರ್ಥವಾಗ್ತಿದೆ ಯಾಕೆ ಜರ್ನಲಿಸ್ಟ್ಗಳು ಮತ್ತು ಬೇರೆಯವರು ನನ್ನ ಭೇಟಿ ಮಾಡೋಕೆ ಇಡೀ ದಿನ ಕಾಯ್ತಾ ಇರ್ತಾರೆ ಅಂತ. ನನಗಂತೂ ತಲೆನೇ ಕೆಟ್ಟು ಹೋಗಿದೆ. ಇನ್ನು ಎಷ್ಟೊತ್ತಲ್ಲಿ ಹೀಗೆ ಹೊಡ್ಕೊಳ್ತಿರುತ್ತೆ? ತಡಿ, ಕಟ್ ಮಾಡ್ತೀನಿ. ಬೇಡ ಬೇಡ, ನಾನು ನೋಡ್ತೀನಿ. ಹಲೋ, ಏನು? ಹೌದು, ಏನು ಏನು? ಹೌದಾ ಹೌದಾ? ಮಿಸ್ಟರ್ ಕುಮಾರ್, ಜಗದಾನಂದ ಸ್ವಾಮಿ ಮತ್ತೆ ಅವ್ರ ತಂಗಿ ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರೆ. ಜಗದಾನಂದ ಸ್ವಾಮಿ? ಆ ಹೆಸರೇ ಕೇಳಿಲ್ಲ ನಾನು. ಅವ್ರ ಬಗ್ಗೆ ಕೇಳಿರ್ಬೇಕು ನೀವು. ಭಾರಿ ಪ್ರಸಿದ್ಧ ಪ್ರವಚಕ, ಸುಂದರವಾದ ಗಂಡಸು. ಲೋಕದಲ್ಲಿನ ಪಾಪಗಳ ಬಗ್ಗೆ ಅವ್ರ ಪ್ರವಚನನ ಕೇಳಿದ್ದೀನಿ ನಾನು ಟಿವಿಯಲ್ಲಿ. ದಯವಿಟ್ಟು ನಾನು ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ನೀವು ಅವ್ರನ್ನ ನೋಡೋದಿಲ್ವಾ? ನಿಮ್ಗೆ ಅವ್ರನ್ನ ನೋಡ್ಬೇಕು ಅಂತಿದೆಯೇನೋ? ನನಗೆ ಅವರನ್ನ ಹತ್ತಿರದಿಂದ ಒಮ್ಮೆ ಹೀಗೆ ನೋಡ್ಬೇಕು ಅಂತ ಆಸೆ. ಹಾಗಿದ್ರೆ ನೀವು ಅವ್ರನ್ನ ನೋಡ್ಬೇಕು. ಸರಿ, ಮೇಲ್ ಕಳ್ಸಕ್ ಹೇಳಿ. ಮತ್ತೆ ನಾನು ಇಲ್ಲಿರ್ಬಹುದಾ? ಹಾ, ಖಂಡಿತ. ಹಲೋ, ದಯವಿಟ್ಟು ಅವ್ರನ್ನ ಕೂಡಲೇ ಮೇಲೆ ಕಳಿಸಿ. ಹಿಂದಿನ ವಾರ ಯಾರಾದ್ರೂ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಹೇಳಿದಿದ್ರೆ ಬಹುಶಃ ನೀವಿರೋ ಕಾರಣದಿಂದ ನನ್ನ ನಾಚಿಕೆಯೂ ಕಡಿಮೆ ಆಗಬಹುದು. ಏನು ನಾಚಿಕೆ? ಆ ಪತ್ರಿಕೆಯಲ್ಲಿ ಹೇಳಿದ್ದು ಮಿಸ್ಟರ್ ಕೀರ್ತಿ ಅವರು ಭಯಂಕರ ನಾಚಿಕೆ ಸ್ವಭಾವದವರು ಅಂತ. ನೀವು ಭಯಂಕರ ನಾಚಿಕೆ ಸ್ವಭಾವದವರೇನು? ಭಯಂಕರ ನಾಚಿಕೆ? ಅವ್ರಿಗೆ ಯಾರು ಹೇಳಿದ ಹಾಗೆ ಅಂತ ನನ್ಗೊಮ್ಮೆ ಗೊತ್ತಾಗ್ಬೇಕು. ನಾನು ಯಾವತ್ತೂ ಈ ನಾಚಿಕೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಯಾವತ್ತೂ ನಾಚ್ಕೊಳ್ಳೋದಿಲ್ಲ. ಅಂದ್ಹಾಗೆ ನೀವು ಏನು ನಾಚಿಕೆ ಸ್ವಭಾವದವರು ಅಂತ ಅನ್ಸೋದಿಲ್ಲ ಸ್ವಲ್ಪವೂ. ಆನಂದ್, ಮಿಸ್ಟರ್ ಆನಂದ್ ಕುಮಾರ್, ಇದು ನಿಮ್ಮ ಕೋಣೆ. ಇಲ್ಲೇನೋ ತಪ್ಪಾಗಿದೆ. ನೀವು ಉಲ್ಲಾಸ್ ಕೀರ್ತಿರವರ ಸಹಾಯಕ ಅಷ್ಟೇ ಅಂತ ನಮಗೆ ಅರ್ಥವಾಗಿದೆ. ಹೌದು, ಕೈಲಾಸ್ ಕೀರ್ತಿ ಅವರು ಹಾಗಂತ ಹೇಳಿದ್ರು ನಮ್ಗೆ. ಇದು ಕೈಲಾಸ್ ಕೀರ್ತಿ ಅವರ ಮತ್ತೊಂದು ಕುತಂತ್ರ. ಸಹಾಯಕ ಅಂತೆ. ಸ್ವಾಮಿಗಳೇ, ಮಿಸ್ಟರ್ ಕುಮಾರ್ ಅವರು ಮಿಸ್ಟರ್ ಕೀರ್ತಿ ಅವರ ಸೆಕ್ರೆಟರಿ ಮತ್ತೆ ಅವರ ಹತ್ತಿರದ ಸಂಗಾತಿ. ಕ್ಷಮಾಪಣೆ, 1000 ಕ್ಷಮಾಪಣೆ, 10,000 ಕ್ಷಮಾಪಣೆ. ನನಗೆ ಖಂಡಿತಕ್ಕೂ ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆಯ ಹೋಗು ಹೀಗೆ
ದಯವಿಟ್ಟು ಕೂತ್ಕೊಳ್ಳಿ. ಮಿಸ್ಟರ್ ಕುಮಾರ್, ದಯವಿಟ್ಟು ನೀವು ಕೂತ್ಕೊಳ್ತೀರಾ? ಸ್ವಾಮಿಗಳೇ, ಅಂದ್ಹಾಗೆ ಅವ್ರಿಗೆ ಮೈಕ್ ಹುಷಾರಿಲ್ಲ, ಹಾಗಾಗಿ ಅವರು ಆ ಡ್ರೆಸ್ಸಿಂಗ್ ಒಂದು ತೊಟ್ಕೊಂಡಿದ್ದಾರೆ. ನನ್ನ ಸ್ನೇಹಿತೆ ಮಿಸ್ಸೆಸ್ ಜಾನಕಿ ಮನ್ಮನೆ. ನಾವು ವಿಷಯಕ್ಕೆ ಬರೋಣ ಮಿಸ್ಟರ್ ಕುಮಾರ್. ನನ್ನ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ದಿದ್ರೆ, ನಮ್ಮನ್ನು ಪ್ರವಚನ ಮಾಡುವಾಗ ನೀವು ನೋಡಿದ್ದಿದ್ರೆ, ಅಥವಾ ನಮ್ಮ ಯಾವುದೇ ಪುಸ್ತಕವನ್ನು ನೀವು ಓದಿದ್ದಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ನೇರವಾಗಿ ವಿಷಯಕ್ಕೆ ಬರುವಂತಹ ಮನುಷ್ಯ. ಸಣ್ಣ ಪುಟ್ಟ ಮಾತುಗಳಂದರೆ ನನಗಾಗೋದಿಲ್ಲ. ನಿಮ್ಮ ಬಾಸ್ ಉಲ್ಲಾಸ್ ಕೀರ್ತಿರವರ ಸಾವಿನ ವಿಚಾರವಾಗಿ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಹಾಗಾಗಿ ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ನಿಮ್ಮ ಬಳಿ ಬಂದಿದ್ದೇವೆ. ಅಂತಹ ಮಾಹಿತಿಗಳನ್ನು ಕೈಲಾಸ್ ಕೀರ್ತಿ, ಡಾಕ್ಟರ್, ನರ್ಸ್ ಇವರೆಲ್ಲರಿಂದಲೂ ಸಂಗ್ರಹಿಸಲು ವಿಫಲನಾಗಿದ್ದೇನೆ. ಮಿಸ್ಟರ್ ಉಲ್ಲಾಸ್ ಕೀರ್ತಿ ಆಸ್ತಿಕರಾಗಿದ್ರೇನು, ಅಂದರೆ ದೈವ ಭಕ್ತರಾಗಿದ್ರೇನು ಅಂತ. ದೈವ ಭಕ್ತ? ಅವರ ಕುಟುಂಬದವರು ದೈವಾರಾಧನೆ ಮಾಡುತ್ತಿದ್ದಿರಬೇಕು. ಬಹುಶಃ ಇದ್ದಿರಬಹುದು. ಅವರ ಸಹೋದರ ಕೈಲಾಸ್ ಕೀರ್ತಿ, ಆತರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಅವರ ಬಾಲ್ಯದಲ್ಲಿನ ಆಸ್ತಿಕತೆಯನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಅದು ಕೆಟ್ಟ ಮಾತುಗಳಲ್ಲೇ. ಇಡೀ ದೇಶದಲ್ಲಿ ಉತ್ಕರ್ಷವಾಗುತ್ತಿರುವ ದೈವ ಭಕ್ತಿ ಹಾಗೂ ಆಸ್ತಿಕತೆಯ ಏಳಿಗೆಯ ಬಗ್ಗೆ ಉಲ್ಲಾಸ್ ಕೀರ್ತಿ ಆಸ್ತಿಕರಾಗಿರ್ಲಿಲ್ಲ. ಕುಮಾರ್, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಅವರು ಆಸ್ತಿಕರಾಗದೇ ಇದ್ದಿದ್ರೆ ಮತ್ತೇನಾಗಿದ್ರು? ನಿರ್ದಿಷ್ಟವಾಗಿ ಏನೂ ಅಲ್ಲ. ಏನೂ ಅಲ್ಲ. ಅವ್ರು ಏನಾಗಿದ್ರು ಅಂತ ನಾನು ಹೇಳ್ತೇನೆ. ಅವರು ಆಸ್ತಿಕರೇ. ಹಾ, ನೋಡಿ ಇಲ್ಲಿ ಏನಿದೆಲ್ಲ. ಏನಿದೆಲ್ಲ ಅಂತ ಕೂಡಲೇ ಹೇಳ್ಬಿಡ್ತೇವೆ. ಉಲ್ಲಾಸ್ ಕೀರ್ತಿರವರನ್ನ ಸಕಲ ರಾಷ್ಟ್ರೀಯ ಸರ್ಕಾರದ ಗೌರವಗಳೊಂದಿಗೆ ರಾಜಧಾನಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕೇ ಅನ್ನೋ ಸವಾಲು. ಏನು? ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ? ಚೀಫ್ ಸೆಕ್ರೆಟರಿ ಅವರ ಗಂಡ ಈ ವಿಚಾರದ ಬಗ್ಗೆ ನನ್ನೊಡನೆ ಚರ್ಚಿಸಿದ್ದಾರೆ. ಅವರ ಸ್ಪಿರಿಚುವಲ್ ಡೈರೆಕ್ಟರ್ ಆಗಿ ಸೇವೆ ಮಾಡೋ ಗೌರವ ನಮಗೆ ಸಿಕ್ಕಿದೆ. ಅಲ್ಲದೆ ಸೆಕ್ರೆಟರಿ ಅವರು ಇಡೀ ಏಷ್ಯಾದಲ್ಲಿನ ಉಲ್ಲಾಸ್ ಕೀರ್ತಿರವರ ಅತ್ಯದ್ಭುತ ವರ್ಣಚಿತ್ರಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು. ನಾನು ಯಾವತ್ತು ಈ ಸರ್ಕಾರಿ ಗೌರವಗಳೊಂದಿಗೆ ಯಾರಿಗೆ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದನ್ನ ಯಾರು ನಿರ್ಧರಿಸ್ತಾರೆ ಅಂತ ಆಶ್ಚರ್ಯ ಪಡ್ತಿದ್ದೆ. ಹಾಗಿದ್ರೆ ಅದು ಚೀಫ್ ಸೆಕ್ರೆಟರಿ ಅವ್ರ ಗಂಡ? ಅಲ್ಲ, ಹಾಗಲ್ಲ, ನೇರವಾಗಿ ಇಲ್ಲ. ಚೀಫ್ ಸೆಕ್ರೆಟರಿ ಅವರ ಗಂಡ ಅದ್ಭುತ ಮನುಷ್ಯ. ಅವರಿಗೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆ. ಶ್ರೇಷ್ಠ ದೈವಭಕ್ತ ಕೂಡ. ಅವರಿಗೆ 3 ಜನ IPS ಅಧಿಕಾರಿಗಳು ಅಳಿಯಂದ್ರು. ಮತ್ತು ಚೀಫ್ ಸೆಕ್ರೆಟರಿ ಅವರು 2 SP ಗಳಿಗೆ ಅತ್ತೆ. ಓ, ಹಾಗೆ. ಅರ್ಥವಾಗ್ತಿದೆ, ನಿಮಗೆ ಅರ್ಥವಾಗ್ತಿದೆ ತಾನೇ? ಇಂತಹ ಸಂಗತಿಗಳಲ್ಲಿ ಅವರ ಸಲಹೆಗೆ ಭಾರೀ ತೂಕವಿದೆ. ಅವರ ಒಂದು ಸೂಚನೆ. ಅಪ್ಪಣೆಯೇ ಸರಿ. ಈ ಆಳುವ ವರ್ಗ ಅಂತ ಕರೆಯೋದು ಅವರನ್ನೇ ಏನು? ಚೀಫ್ ಸೆಕ್ರೆಟರಿ ಗಂಡ ಮತ್ತು ನಾವು ಇದ್ರ ಬಗ್ಗೆ ಚರ್ಚಿಸಿದ್ದೇವೆ. ಅಂತಹ ಮೇಧಾವಿ ಆಸ್ತಿಕರಾಗಿದ್ದರೆ ಮತ್ತು ದುಃಖತಪ್ತ ದೇಶದ ಮೆಜಾರಿಟಿ ಅವರನ್ನ ಸಕಲ ರಾಷ್ಟ್ರೀಯ ಸರ್ಕಾರದ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ಅರ್ಹ ಅಂತ ಭಾವಿಸಿದರೆ ಹಾಗೇ ಆಗಲಿ ಅಂತ ಹೇಳಿದ್ದೇನೆ. ಖಂಡಿತ ಸಾಧ್ಯವಿಲ್ಲ. ಅಯ್ಯೋ ಕುಮಾರ್, ನೀವು ಅವರನ್ನು ಎಷ್ಟು ವರ್ಷದಿಂದ ಆಪ್ತವಾಗಿ ಬಲ್ಲವರು. ಈ ಸಂದರ್ಭದಲ್ಲಿ ಉಲ್ಲಾಸ್ ಕೀರ್ತಿರವರು ಏನನ್ನು ನಿರೀಕ್ಷಿಸುತ್ತಿದ್ರು? ಅವ್ರಿಗೆ ಇದು ಯಾವ್ದ್ರಿಂದಲೂ ಏನು ವ್ಯತ್ಯಾಸ ಆಗಲ್ಲ ಅಲ್ವಾ? ಭಯಂಕರ ಅಸಂಗತವಾಗಿದೆ ಇದೆಲ್ಲ. ಏನನ್ನ ಹೇಳಬೇಕು, ಏನನ್ನ ಮಾಡಬೇಕು ಅಂತ ನನಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ನಾನು ಅವರಿಗೆ ಸೂಚಿಸ್ತೇನೆ. ಓಹೋ, ಹಾಗಿದ್ರೆ ಇಂಥ ವಿಷಯಗಳೆಲ್ಲ ನಿರ್ಧಾರವಾಗುವುದು ಹೀಗೆ? ಈ ರಾಜಕೀಯ ಮುಂತಾದವುಗಳ ಬಗ್ಗೆ ಎಲ್ಲ ನನಗೇನೋ ಬೇರೆನೇ ಐಡಿಯಾ ಇತ್ತು. ನಾನು ಅನ್ಕೊಂಡಿದ್ದೆ. ಮಿಸ್ಟರ್ ಕುಮಾರ್, ನಾನು ನಿಮ್ಗೆ ಇವಾಗ ಒಂದೇ ಒಂದು ಪ್ರಶ್ನೆ ಕೇಳಲು ಇಷ್ಟಪಡ್ತೇನೆ. ವಾಟರ್ ಪೇಂಟಿಂಗ್ ಕಲರ್ ಮಾಡುವಾಗ ಉಲ್ಲಾಸ್ ಕೀರ್ತಿ ಅವರು ಚೈನೀಸ್ ಬಣ್ಣಗಳನ್ನ ಬಳಸ್ತಿದ್ರು ಅಥವಾ ಬ್ರಿಟಿಷ್ ಬಣ್ಣಗಳನ್ನ ಬಳಸ್ತಿದ್ರು? ನನ್ನ ಮಾತು ನಿಮಗೆ ಅರ್ಥ ಆಗ್ತಿದ್ದಾನೆ? ಅವರು ಚೈನೀಸ್ ಬಣ್ಣಗಳನ್ನು ಬೇಕಾಬಿಟ್ಟೆ ಬಳಸ್ತಿದ್ರು. ಗೊತ್ತಿತ್ತು ನನಗೆ. ಹಾಗೆ ವೆನಿಸ್ನ ದೋಣಿ ಚಲಿಸುವ ನಾವಿಕನ ಪೇಂಟಿಂಗ್ ನಿಮ್ಗೆ ನೆನಪಿರ್ಬೇಕಲ್ಲ? ಹೌದು. ಕಳೆದ ಹಬ್ಬದ ಸಮಯದಲ್ಲಿ ಅದರಲ್ಲಿ ಅವರು ಯಾವ ಬಣ್ಣ ಬಳಸಿದ್ರು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆನೇ ನಡೆದಿತ್ತು. ನಾನಂದಿದ್ದೆ ಚೈನೀಸ್ ವೈಟ್ ಅಂತ. ನನ್ನ ಅಭಿಪ್ರಾಯ ಅಂದ್ರೆ ನಿಮ್ಗೆ ಬೇಕಾದ ಪರಿಣಾಮ ಬರೋವರೆಗೂ ನೀವು ಯಾವ ಬಣ್ಣ ಬಳಸಿದ್ರು ಅದರಿಂದ ಯಾರಪ್ಪನ ಮನೆ ಗಂಟು ಹೋಗಲ್ಲ ಅಂತ. ಅವರ ಅಭಿಪ್ರಾಯವು ಅದೇ ಏನು? ಅವರದ್ದು? ಅವರದ್ದು ಅದೇ ಅಭಿಪ್ರಾಯ. ಬಹಳ ಸಂತೋಷ, ಬಹಳ ಸಂತೋಷ. ಚೈನೀಸ್ ವೈಟ್ ಬಣ್ಣದ ಬಗ್ಗೆ ನಾನು ಅನ್ಕೊಂಡಿದ್ದು ಸರಿ. ಹಾಗಿದ್ರೆ ಜಗದಾನಂದ, ದಯವಿಟ್ಟು ಅವರನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ. ಹಲೋ, ಹೌದು ಸರಿ. ಡಾಕ್ಟರ್ ಮೇಲ್ ಬರ್ತಿದ್ದಾರೆ. ಡಾಕ್ಟರ್? ಯಾವ ಡಾಕ್ಟರ್? ಡಾಕ್ಟರ್ ಮುಳ್ಳೂರಂತೆ. ಅವ್ರು ಹೇಳ್ತಿದ್ದಾರೆ ಡಾಕ್ಟರ್ ದಯಾಳ್ ಅವರ ಅಸಿಸ್ಟೆಂಟ್ ಮಿಸ್ಟರ್ ಕೀರ್ತಿ ಅವರನ್ನ ನೋಡ್ಕೊಳ್ಳಿಕ್ಕೆ ಬಂದಿದ್ದವರು ಅಂತ.
ನಿಮ್ಮನ್ನ ಭೇಟಿ ಆಗ್ಬೇಕು ಅಂತಿದ್ದಾರೆ. ನನ್ಗೆ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಇಲ್ಲ. ಆದ್ರೆ ನೀವು ಅವರನ್ನ ನೋಡ್ಲೇಬೇಕು. ಯಾಕೆ? ವೈ? ಯಾಕಂದ್ರೆ ನಿಮಗೆ ಹುಷಾರಿಲ್ಲ. ಹಾಗಾಗಿ ಬೇರೆ ಯಾರೋ ಡಾಕ್ಟರ್ಸ್ನ ನೋಡೋ ಹಾಗೆ ಇವರನ್ನೇ ನೋಡಿದ್ರಾಯ್ತು. ಈ ಡಾಕ್ಟರ್ಗಳೆಲ್ಲ ಒಂದೇ ರೀತಿ ಇರ್ತಾರೆ. ಓ ಸ್ವಾಮೀಜಿ, ನೀವು ಇಲ್ಲಿ ಹೇಗಿದ್ದೀರಿ? ನಿಮ್ಮ ಪ್ರವಚನದ ಬಗ್ಗೆ ನನ್ನ ವರದಿ ಹೇಗಿತ್ತು? ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಮಿಸ್ಟರ್ ಕುಮಾರ್ ಅಲ್ವಾ? ಆದ್ರೆ ಈ ಮನುಷ್ಯ ಡಾಕ್ಟರ್ ಅಲ್ಲ. ಒಪ್ಕೊಂಡೆ. ನಾನು ಪ್ರತಾಪ್, ಮುಳ್ಳೂರವನ ಅಣ್ಣ, ಒಬ್ಬ ಜರ್ನಲಿಸ್ಟ್, ಟ್ರಸ್ಟ್ ಟಿವಿಯ ಮಾಲೀಕ ನಾನು. ಇವತ್ತು ಬೆಳಗ್ಗೆ ನಮ್ಮ ಕಡೆ ಒಬ್ಬ ಹುಡುಗ ಇಲ್ಲಿಗೆ ಬರೋದಕ್ಕೆ ಪ್ರಯತ್ನಿಸಿ ಸೋತೋದ. ನನ್ನ ಕೈಲಿ ಏನ್ ಮಾಡಕ್ಕಾಗುತ್ತೆ ನೋಡೋಣ ಅಂತ ಬಂದೆ. ದೇವ್ರೆ, ನನ್ನ ಇಡೀ ಜೀವನದಲ್ಲಿ ಇಂಥ ಮನುಷ್ಯರನ್ನ ನಾನು ಎಂದೂ ಕಂಡಿರ್ಲಿಲ್ಲ. ಇವರು ಈಗ ಇಲ್ಲಿ ಕೆಲಸ ಮಾಡ್ತಿದಾರೇನೋ? ಮಿಸ್ಟರ್ ಕುಮಾರ್ ಮಿಸ್ಟರ್ ಕೀರ್ತಿರವರ ಸಹಾಯಕ ಮತ್ತೆ ಸಂಗಾತಿಯಾಗಿದ್ರು, ಅವರ ಸೇವಕ ಅಲ್ಲ. ಅದಿನ್ನೂ ಒಳ್ಳೆಯದೇ. ಈಗ ಮಿಸ್ಟರ್ ಕುಮಾರ್, ಮಿಸ್ಟರ್ ಕೀರ್ತಿ ಅವರು ವಿಧಿವಶರಾಗೋಕ್ಕೂ ಮುಂಚೆ ಒಬ್ಬ ರಾಯಲ್ ಫ್ಯಾಮಿಲಿ ಹೆಣ್ಣಿನೊಡನೆ ಮದುವೆ ಆಗಲು ನಿರ್ಧರಿಸಿ ನಿಶ್ಚಿತಾರ್ಥವೂ ಆಗಿತ್ತು ಅಂತ ಖಚಿತವಾಗಿ ಹೇಳ್ಬೋದಾ? ನಿಮ್ಗೆ ಹೇಳಿದ್ದು ಹಾಗಂತ? ಆಗಿದ್ರೆ ಅದು ನಿಜ. ನಂಗೆ ಹೇಳುವುದಕ್ಕೇನು ಇಲ್ಲ. ನೀವು ಅವ್ರ ಹೆಸರು ಹೇಳೋದಿಲ್ವಾ? ನಂಗೆ ಹೇಳುವುದಕ್ಕೇನು ಇಲ್ಲ. ಸರಿ, ಎರಡನೇದಾಗಿ ಉಲ್ಲಾಸ್ ಕೀರ್ತಿ ಅವರ ಅಮೆರಿಕಾದಲ್ಲಿನ ಅಸಹಜ ಬದುಕಿನ ಬಗ್ಗೆ, ಇರುವ ಕಥೆಗಳ ಬಗ್ಗೆ ನೀವು ಕೊಡುವ ಮಾಹಿತಿಗೆ ಒಂದು ದೊಡ್ಡ ಮೊತ್ತದ ಗೌರವಧನ ನೀಡಬಹುದು. ಅಮೆರಿಕದಲ್ಲಿನ ಅಸಹಜ ಬದುಕು? ಅರ್ಧ ಗಂಟೆ, ಹೆಚ್ಚಂದ್ರೆ 3/4 ಗಂಟೆ, ಅದಕ್ಕಿಂತ ಜಾಸ್ತಿ ನಿಮ್ಮ ಸಮಯನ ತೆಗೆದುಕೊಳ್ಳೋದಿಲ್ಲ. 10,000 rupees ಕ್ಯಾಶ್, ಬಿಸಿ ಬಿಸಿ ನೋಟು ಈಗಲೇ. ನೀವು ಮಾಡೋದೇನಿದ್ರು ಒಂದು ಸಹಿ ಹಾಕೋದಷ್ಟೇ. ಈ ಮನುಷ್ಯನ ಮರಣ ದಂಡನೆಗೆ ಸಹಿ ಹಾಕೋದಕ್ಕೆ ನಂಗೆ ಯಾವ ಚಿಂತೆಯೂ ಇರೋಲ್ಲ. 15,000? ಅಥವಾ ನಾನೇ ತೆಗೆದು ಸಾಯ್ಬೇಕು? ಏನ್ ಹೇಳ್ತಿದ್ದಾರೆ ಇವರು? ಮಿಸ್ಟರ್ ಕುಮಾರ್ ಇವಾಗ ಬಿಡುವಾಗಿಲ್ಲ. ನಾವು ಈಗಷ್ಟೇ ಅವರ ಬಾಸ್ನ ಸಾವಿನ ವಿಚಾರವಾಗಿ ಚರ್ಚಿಸ್ತಾ ಇದ್ವಿ. ಸುದ್ದಿಯಾಗಿ ಅದು ನಿಮಗೆ ಕುತೂಹಲ ತರೋದಾದ್ರೆ, ಉಲ್ಲಾಸ್ ಕೀರ್ತಿರವರ ಅಂತ್ಯ ಸಂಸ್ಕಾರ ರಾಜಧಾನಿಯಲ್ಲಿ ನಡೆಯೋದಿಲ್ಲ. ಸ್ವಾಮೀಜಿಗಳೇ, ಅದು ರಾಜಧಾನಿಯಲ್ಲೇ ನಡೆಯುತ್ತೆ. ಇವತ್ತು ಬೆಳಗ್ಗೆ ಅವರ ವಿಲ್ನ ಸ್ಪಷ್ಟವಾದ ನಿರ್ದೇಶಗಳು ಸಿಗೋವರೆಗೂ ಸ್ವಲ್ಪ ಸಂದೇಹ ಇತ್ತು. ಆದ್ರೆ ಅವರ ವಿಲ್ ಅದನ್ನ ದೃಢಪಡಿಸಿದೆ, ಅದನ್ನ ತೀರ್ಮಾನಿಸಿ ಬಿಟ್ಟಿದೆ. ಅವರ ವಿಲ್? ಹೌದು. ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಇವತ್ತು ಬೆಳಗ್ಗೆ ಟ್ರಸ್ಟ್ ಟಿವಿ ನೋಡಿದ್ರಾ? ಇಲ್ವಲ್ಲ. ಕೀರ್ತಿ ಅವರ ಆಸ್ತಿ ಕೆಲವು ಕೋಟಿ ಬೆಲೆ ಬಾಳುವಂತವು ಮತ್ತು ಅದನ್ನು ರಾಜಧಾನಿಯ ಇಂಟರ್ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಗೆ ಬಿಟ್ಟು ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ 3 ವರ್ಣಚಿತ್ರಗಳು ಮತ್ತು 1 ಸ್ಕಲ್ಪ್ಚರ್ ಅನ್ನು ಮಾರಾಟ ಮಾಡತಕ್ಕದ್ದು. ದೊಡ್ಡದಿರಲಿ ಸಣ್ಣದಿರಲಿ 4 ಲಕ್ಷ ಫಿಕ್ಸು. ಅವರ ಟ್ರಸ್ಟ್ಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಬ್ಯಾಂಕ್ ಡೈರೆಕ್ಟರ್ಗಳು ಟ್ರಸ್ಟಿ ಆಗಿರ್ಬೇಕು. ಆದ್ರೆ ಆ ಕಲಾಕೃತಿಗಳನ್ನು ಅವರು ಆಯ್ಕೆ ಮಾಡುತ್ತಿಲ್ಲ, ಅದನ್ನು ಚಿತ್ರಕಲಾ ಪರಿಷತ್ತಿನ ವಿದ್ಯಾರ್ಥಿಗಳು ಆಯ್ಕೆ ಮಾಡುತ್ತಾರೆ. ಇದು ಅವರ ಅರೇಂಜ್ಮೆಂಟ್. ಅಮೆರಿಕಾದಲ್ಲೋ ಇಂಗ್ಲೆಂಡಲ್ಲೋ ಹಾಗೆ ದೊಡ್ಡ ದೊಡ್ಡ ದೇಶಗಳಲ್ಲೂ ಇದೇ ರೀತಿಯಾದ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅವರು. ಫ್ರಾನ್ಸ್ನಲ್ಲೋ ಎಲ್ಲೋ ಅವರು ಸಂಗ್ರಹಿಸಿಟ್ಟಿರುವ ಕಲಾಕೃತಿಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಈ ಕೆಲಸ ಶುರು. ಅನ್ಯೂಶುವಲಿ ಮಾಡೆಸ್ಟ್. ಎಂತಹ ಹೃದಯ ವೈಶಾಲ್ಯತೆ ಅಲ್ವಾ? ಅದ್ಭುತ, ಅದ್ಭುತ. ಅದೊಂದೇ ಕಾರಣಕ್ಕೆ ಅವನು ರಾಜಧಾನಿಯಲ್ಲಿ. ನಾನು ಅದನ್ನ ಒಪ್ಪಲ್ಲ. ಉಪಯೋಗ ಇಲ್ಲ ಸ್ವಾಮೀಜಿ, ನನ್ನ ಮಾತು ಕೇಳಿ. ಗವರ್ನರ್ ಈಗಾಗಲೇ ಇದನ್ನ ನಿರ್ಧರಿಸಿ ಆಗಿದೆ. ಉಲ್ಲಾಸ್ ಕೀರ್ತಿಯವರ ಸಾವಿನ ಸುದ್ದಿ ಬಂದಾಗ ನಾವೆಲ್ಲರೂ ಗವರ್ನರ್ ಎದುರು ಇದ್ವಿ. ಅವರು ಕೀರ್ತಿಯನ್ನ ಬಹಳ ಎತ್ತಿ ಹಿಡಿದ್ರು. ಒಬ್ಬ ಕಲಾವಿದನನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ರಾಜಧಾನಿಯೇ ಸೂಕ್ತವಾದ ಸ್ಥಳ ಅಂತ ಹೇಳಿ ಬೇಕಾದ ಟೀಮ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಈಗಾಗಲೇ ಕೊಟ್ಟಾಗಿದೆ. ಇವತ್ತು ಬೆಳಗ್ಗೆ ಟ್ರಸ್ಟ್ ಟಿವಿ ನೋಡಿಲ್ಲ ಅಲ್ವಾ ನೀವು? ರಾಜಧಾನಿಯಲ್ಲಿ ಕೀರ್ತಿಯವರಿಗೆ ಅಂತಿಮ ಸಂಸ್ಕಾರ ನಿಷೇಧಿಸುವ ಯಾರೇ ಗವರ್ನರ್ಗೆ ಎದುರು ನಿಂತ ಹಾಗೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟ್ರಸ್ಟ್ ಟಿವಿ, ನಂಬಿ ಕೆಟ್ಟವರಿಲ್ಲ. ನೀವು ಒಬ್ಬ ಗೆಳೆಯ ಅಂತ ಗುಟ್ಟಿನಲ್ಲಿ ಹೇಳ್ತೀನಿ. ನೋಡೋಣ ಉಳಿದವ್ರು ಏನ್ ಹೇಳ್ತಾರೆ ಅಂತ. ಅವನೊಬ್ಬ ಸಮಾಜ ಸುಧಾರಕ ಎನ್ನುವ ಕಾರಣಕ್ಕೆ ಅವನನ್ನು ರಾಜಧಾನಿಯಲ್ಲಿ ಹೋಗಿತ್ತಿದ್ದೀರಿ, ಕಲಾವಿದ ಎನ್ನುವ ಕಾರಣಕ್ಕಲ್ಲ. ಈ ದೇಶದ ಸ್ಥಿತಿ ಅಂದ್ರೆ ಇದಕ್ಕೆ ಒಬ್ಬ ಬದಲು ನನ್ನ ಪ್ರಾಣವಾದರೂ ಹೋದಿತ್ತು. ಆದ್ರೆ ನೋಡಿ ಸ್ವಾಮಿ, ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅವ್ರು ಸತ್ತಿಲ್ಲ, ವಿಧಿವಶರಾಗಿಲ್ಲ. ನಾನೇ ಉಲ್ಲಾಸ್ ಕೀರ್ತಿ. ಉಲ್ಲಾಸ್ ಕೀರ್ತಿ? ನಾನೇ ಉಲ್ಲಾಸ್ ಕೀರ್ತಿ. ನೀವೇ ಉಲ್ಲಾಸ್ ಕೀರ್ತಿ? ಹೌದು, ನಾನೇ ಉಲ್ಲಾಸ್ ಕೀರ್ತಿ. ನೀವೇ ಉಲ್ಲಾಸ್ ಕೀರ್ತಿ? ಹೇಳಿದ ತಾನೆ, ನಾನೇ ಉಲ್ಲಾಸ್ ಕೀರ್ತಿ. ಪಾಪ ಮನುಷ್ಯ ಹುಚ್ಚು ಹಿಡಿದು ಬಿಟ್ಟಿದೆ. ಹೌದು, ಹುಚ್ಚನೇ ನಾನು. ಸ್ವಾಮೀಜಿಗಳೇ, ಅವನಿಗೆ ತಲೆ ಕೆಟ್ಟಿದೆ. ಅವನೊಬ್ಬ ಕ್ಲರ್ಕ್ ಅಲ್ಲದೆ ಬೇರೇನೂ ಅಲ್ಲ. ತಾಜ್ ಹೋಟೆಲ್ನಲ್ಲಿ ಒಂದು ಪ್ರೈವೇಟ್ ಸೂಟ್ ತಗೊಂಡಿದ್ದಾನೆ. ಸಲೀಸಾಗಿ ಸಿಗುವ 15,000ಕ್ಕೂ ಬೇಡ ಅಂತಾನೆ. ಈಗ ಅವರು ಉಲ್ಲಾಸ್ ಕೀರ್ತಿ ಅಲ್ಲ ಅನ್ನೋದೇ ದೇವರದೇ. ನಾವೀಗ ಹೊರಡೋದೇ ಒಳ್ಳೇದು. ಆತನಿಗೆ ಒಂದು ಸ್ಕ್ರೂ ಲೂಸ್ ಅನ್ಸುತ್ತೆ. ಆದರೂ
ಬಹಳ ಆಕರ್ಷಕ ವ್ಯಕ್ತಿ. ಹೌದು ಹೌದು, ಅವ್ರಿಗೆ ಸ್ವಲ್ಪ ತಲೆಗೆಟ್ಟಿರೋದು ನಿಜ. ಆದ್ರೆ ಇಂಥ ಸನ್ನಿವೇಶದಲ್ಲಿ ಯಾರ ತಲೆ ಹಾಳಾಗೋದಿಲ್ಲ ಹೇಳಿ. ಅರ್ಥವಾಯಿತು ನಿಮ್ಮ ಮಾತು. ಸಂಕೋಚ ಅಂದ್ರೆ ಹೀಗೆ. ಇದನ್ನೆಲ್ಲ ನಿಲ್ಲಿಸ್ಬೇಕು. ಹೌದು, ನಿಲ್ಲಿಸ್ತೀರಿ. ಅರೆ, ನಿಮ್ ಕೈಗಳು ಎಷ್ಟೊಂದು ತಣ್ಣಗಾಗಿವೆ. ಹಲೋ, ಕೂಡಲೇ ಮೇಲೆ ಕೆರಡು ಬಿಸಿ ನೀರಿನ ಬಾಟ್ಲು ಕಳಿಸಿ. ಹೌದು, ಬಿಸಿ ನೀರಿನ ಬಾಟ್ಲಿಗಳೇ. ಏನು, ಇಲ್ಲಿ ತನಕ ಯಾರು ಬಿಸಿನೀರಿನ ಬಾಟ್ಲಿಗಳನ್ನ ಕೇಳೇ ಇಲ್ವಾ? ಕೀರ್ತಿಗೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಅವರಿಗೆ ದೇಶವಿಡೀ ಹೆಮ್ಮೆಯಿಂದ ಅಭಿಮಾನದಿಂದ ಗೌರವ ಸಲ್ಲಿಸುತ್ತಿದೆ. ಕೀರ್ತಿಗೆ ತಂದ ಮಹಾಕೀರ್ತಿ ಅವರಿಗೆ ನುಡಿ ನಮನ ಸಲ್ಲಿಸಲು ನಮ್ಮೊಂದಿಗಿದ್ದಾರೆ ವಾಟರ್ ಕಲರ್ ಪೇಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಖಿಲಾಂಧರವರು. ಕಾರ್ಯಕ್ರಮ ಹೇಗಿತ್ತು ಮೇಡಮ್? ಅದು ಎಷ್ಟು ಅದ್ಭುತವಾಗಿತ್ತು ಅಂತ ಬರೀ ಮಾತುಗಳು ಹೇಳೋಕೆ ಸಾಧ್ಯವೇ ಇಲ್ಲ. ವಿವಿಧ ಗೌರವಂತ ಜನಗಳಿಂದ ಸ್ಥಳ ಕಿಕ್ಕಿರಿದು ಹೋಗಿತ್ತು. ನಿಜವಾಗಿಯೂ ಅಪ್ರತಿಮ. ಎಲ್ಲರೂ ಶೋಕವಸದಲ್ಲಿ, ರಾಜವಂಶಸ್ಥರು, ರಾಯಭಾರಿಗಳು, ಬರೀ ಪೇಂಟರ್ಸ್ ಅಲ್ಲ, ಕಲಾವಿದರು, ಕವಿ, ಕಾದಂಬರಿಕಾರರು, ಶಿಲ್ಪಿಗಳು. ನಿಜಕ್ಕೂ ನೀವು ನೋಡಬೇಕಾಗಿತ್ತು ಹಾದಿ ಉದ್ದಕ್ಕೂ ಜನಸಾಗರ. ಉಲ್ಲಾಸ್ ಕೀರ್ತಿಯ ಅಂತ್ಯ ಸಂಸ್ಕಾರಕ್ಕೆ ಪ್ರತ್ಯಕ್ಷದರ್ಶಿಯಾಗಿದ್ದ ಅಖಿಲಾಂಧರವರ ಮಾತನ್ನು ಕೇಳಿ ನನಗೆ ಹೃದಯ ತುಂಬಿ ಬರುತ್ತಿದೆ. ಇದು ಈ ದೇಶ ಕಲಾವಿದರಿಗೆ ಗೌರವ ಕೊಡುವುದರ ಕುರುಹು. ಇನ್ನೇನು ನಾನು ನೇರ ಸಂಪರ್ಕಕ್ಕೆ ಬಳಿದ್ದಾರೆ ನಮ್ಮ ವರದಿಗಾರ. ಕೇಳ್ತಾರೆ ಟ್ರಸ್ಟ್ ಟಿವಿ, ನಂಬಿ ಕೆಟ್ಟವರಿಲ್ಲ. ಮಿಸ್ಟರ್ ಕುಮಾರ್, ಹಾಸಿಗೆಯಿಂದ ಇದ್ದು ಹೊರಗಡೆ ಏನ್ ಮಾಡ್ತಿದ್ದೀರಿ ನೀವು? ಅದು ಅಂತ ಭಯಂಕರ ಫ್ಲೂ ಬಂದಿರುವಾಗ. ಹಾಸಿಗೆ ಬಿಟ್ಟು ನಾನು ಇನ್ನೇನು ಮಾಡ್ತಿಲ್ಲ. ಹಾಸಿಗೆ ಬಿಟ್ಟು ಹೊರಗೆ ಬರೋ ಹಾಗೆ ಇಲ್ಲ ನೀವು. ಬರೋ ಹಾಗಿರ್ಲಿಲ್ಲ, ಹೌದು. ಆದ್ರೆ ನಾನು ಕರೆದೆ, ಕೂಗ್ದೆ, ಉತ್ತರವೇ ಬರಲಿಲ್ಲ. ಆಮೇಲೆ ಲೊಡ್ಸೋಕ್ ಶುರು ಮಾಡಿದೆ, ಯಾಕೆ ಮೇಲೆ ಕೇಳಬಾರ್ದು ಅಂತ. ತುಂಬಾ ಉತ್ತನಿದ್ದೆ ಮಾಡಿದ್ದೇನೆ ನಾನು. ಶಕ್ತಿ ತುಂಬಿದೆ ನನ್ನಲ್ಲಿ ಅನಿಸ್ತಿದೆ. ಆದ್ರೆ ನೀವು ವಾಪಸ್ ಮನೆಗೆ ಹೋಗಿದ್ದೀರಿ ಅಂದ್ಕೊಂಡಿದ್ದೆ. ಓ, ಅದ್ ಹೇಗೆ ಹಾಗೆ ಯೋಚಿಸ್ತೀರಿ ನೀವು? ಹೌದು, ಹಾಗೆ ಅಂದ್ಕೊಂಡಿದ್ದೆ ನಾನು. ನಿಮ್ಮ ಮಾತಿನ ಅರ್ಥ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಒಂದು ಕ್ಷಣಕ್ಕಾದ್ರೂ ನಾನು ಮನೆಗೆ ಹೋಗಿದ್ದೀನಿ ಅಂತ? ಹೌದು. ಅಲ್ಲ, ಈಗಲೂ ಆಗ್ಲೂ ನಾನು ನೋಡಕ್ಕೆ ವಾಪಸ್ ಬರ್ತೀರಾ ಅಂತ ಯೋಚಿಸಿದ್ದೆ. ಯಾವತ್ತೂ ಇಲ್ಲ. ಮಿಸೆಸ್ ಮನ್ಮನೆ, ನನಗೆ ನೆನಪಿದ್ದ ಹಾಗೆ 3 ದಿನ 3 ರಾತ್ರಿ ನನ್ನನ್ನು ಬಿಟ್ಟು ಅಲ್ಗಾಡಿಲ್ಲ ನೀವು. ಮನೆಯಲ್ಲಿ ನಿಮ್ ಕೆಲಸಗಳನ್ನ ನೋಡ್ಕೊಳ್ಳೋಕೆ ವಾಪಸ್ ಹೋಗಿರ್ತಂತ ಯೋಚಿಸೋದು ಸ್ವಾಭಾವಿಕ ತಾನೆ. ನಾನು ಗಡದ್ದಾಗಿ ನಿದ್ರೆ ಮಾಡಿರಬಹುದು ಅಂತ ಅನ್ಕೊಳ್ಳಿಲ್ವಾ ನೀವು? ಅಯ್ಯೋ, ಸಿಟ್ಟಾಗ್ಬೇಡಿ, ನಾನು ಇನ್ನೂ ಹುಷಾರಾಗ್ತಿದ್ದೇನೆ. ಮಿಸ್ಟರ್ ಕುಮಾರ್, ಈಗ ದಯವಿಟ್ಟು ನಿಮ್ ಬೆಡ್ಗೆ ಮರಳ್ತೀರಾ? ಇಲ್ಲ, ಹಾಳಾಗೋಗ್ಲಿ ಅದು. ಏನು? ಇಲ್ಲ, ಹಾಳಾಗೋಗ್ಲಿ ಅದು. ಇಲ್ಲಿಯವರೆಗೆ ಜೀವನದಲ್ಲಿ ಎಷ್ಟೋ ಸಲ ಕಾಯಿಲೆ ಬಿದ್ದಿದ್ದೇನೆ. ಆದ್ರೆ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಕಾಯಿಲೆ ಬಿದ್ದಿರೋದನ್ನ ನಾನು ಖುಷಿ ಪಡ್ತಿದ್ದೇನೆ. ನಿಮ್ಗೆ ಗೊತ್ತಾ, ನನಗೆ ಆರೈಕೆ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ನಿಜವಾಗಿಯೂ? ಅಯ್ಯೋ, ಇದನ್ನೊಂದು ಆರೈಕೆ ಅಂತಂದ್ರೆ ನೀವು ನನಗೆ ಗೊತ್ತಿಲ್ಲ. ಆದ್ರೆ ಈ ಕಣಿವೆಯಲ್ಲಿ 1.5 ಮೈಲಿ ದೂರದ ಅಡುಗೆ ಕೋಣೆ ಇಡೀ ದಿನ ನಿಮ್ಮನ್ನು ಕಣ್ಬಿಟ್ಟು ನೋಡ್ತಾ, ಕನ್ನಡವೇ ಅರ್ಥ ಆಗ್ತಿರೋ ಗಂಡಸರ ಮಧ್ಯೆ ನಿಮ್ಮನ್ನ ಎಷ್ಟು ನೋಡ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಯ್ತೋ ಅದನ್ನಷ್ಟೇ ನಾನು ಮಾಡಿದೆ. ಇಲ್ಲಿ ಹೇಳ್ತೇನೆ ಕೇಳಿ ಮಿಸ್ಟರ್ ಕುಮಾರ್, ಈ ಹೋಟ್ಲು ಕೂತ್ಕೊಂಡು ನ್ಯೂಸ್ ಪೇಪರ್ ಓದೋದಕ್ಕಷ್ಟೇ ಒಳ್ಳೇದು. ಮೆನುವಲ್ಲಿ ಇಲ್ಲದೆ ಇರೋ ವಸ್ತುವೇನಾದ್ರೂ ನಿಮಗೆ ಬೇಕು ಅಂದ್ರೆ ಬ್ಯಾಂಕಿಗೆ ಹೋಗಿ ಹಣ ತೆಗೆಯುವಷ್ಟೇ ಕಷ್ಟದ ಕೆಲಸ ಇದು. ನಮ್ಮ ಮನೆಯಲ್ಲಿ ನಿಮ್ಮನ್ನ ಆರೈಕೆ ಮಾಡೋದನ್ನ ನೋಡ್ಬೇಕಿತ್ತು ನೀವು. ಅದನ್ನ ನಾನು ಇಷ್ಟಪಡ್ತೇನೆ. ಓ, ಈ ಕಣಿವೆಯಲ್ಲಿ ನೀವು ಕೂಡ ನಿಮ್ಮ ಜೀವನವನ್ನು ಸಾಕಷ್ಟು ಬದಲಾಯಿಸ್ಕೊಂಡಿದ್ದೀರಿ. ಹೌದು, ಬದಲಾಯಿಸ್ಕೊಳ್ಳೇಬೇಕಾಯ್ತು. ಮಿಸ್ಟರ್ ಕುಮಾರ್, ನಿಮ್ಮನ್ನ ನೋಡ್ಕೊಂಡಿದ್ದು ನನಗೆ ನಿಜಕ್ಕೂ ಸಂತೋಷವೇ. ಈಗ ದಯವಿಟ್ಟು ಬೆಡ್ಗೆ ಮರಳ್ತೀರಾ? ಅದು ಮೆನ್ಯುವಲ್ಲಿ ಕಾಫಿ ಸಿಗೋಕೆ ಸಾಧ್ಯವಿದೆ ಅನ್ಸುತ್ತೆ. ಕಾಫಿ? ಹಾ, ನಂಗೊಂದು ಒಳ್ಳೆ ಕಾಫಿ ಅಮೆರಿಕಾನ ಕುಡಿಯೋಣ ಅಂತ ಅನಿಸ್ತಿದೆ. ಬೇಕಾದ್ರೆ ಬಿಸಿ ಹಾಲು ಕುಡಿಬಹುದು. ಸರಿ, ಹಾಗಿದ್ರೆ ಬಿಸಿ ಹಾಲು ಕುಡ್ದೇನೆ ಬೆಡ್ಗೆ ಹೋಗ್ತೀನಿ. ಹಲೋ, ಯಾರಿದ್ದೀರಿ ಅಲ್ಲಿ? ಇದೇನಿದು, ಹೋಟೆಲ್ ಬಿಲ್ ರೆಸಿಪ್ಟ್? ಅಲ್ಲದೆ ಮತ್ತೇನು, 2ನೇ ದಿನವೇ ಅದನ್ನ ಮೇಲೆ ಕಳಿಸಿದ್ದಾರೆ. ದಯವಿಟ್ಟು ಬಿಸಿ ಹಾಲು ಮತ್ತೆ ಬಿಸಿಯಾಗಿರ್ಬೇಕು. ಬಹುಶಃ ಅವರು ಹಣದ ಬಗ್ಗೆ ಹೆದರಿದ್ರು ಅನ್ಸುತ್ತೆ. ಮತ್ತೆ ನೀವು ಕೊಟ್ರ ಅದನ್ನ? ನಿಮ್ ಜೇಬಿನಿಂದ ಹಣ ತೆಗೆದುಕೊಟ್ಟೆ ಅಷ್ಟೇ. ಹಾಗೆಗಳು ಒಂದ್ ವೇಳೆ ನಿಮ್ ಆರೋಗ್ಯ ತಪ್ಪದೆ ಹೋಗಿದ್ರೆ ಸರಿಯಾಗಿ ಬಾಯ್ ಮಾಡ್ತಿದ್ದೆ. ಮರ್ಯಾದೆಗೆ ಹಗಲ್ಗಳ್ರು. ಒಂದು ದಿನಕ್ಕೆ ಇಲ್ಲಿ ಎಷ್ಟು ಖರ್ಚಾಗ್ತಿದೆ ಗೊತ್ತಾ ನಿಮ್ಗೆ? 10,000ಕ್ಕಿಂತ ಹೆಚ್ಚಿನ ಆಗಿರ್ಲಿಕ್ಕಿಲ್ಲ ಅನ್ಕೋತೇನೆ. ಕೆಲ್ಸ ಗೊತ್ತಿರೋ ಹೆಂಗ್ಸೊಬ್ಳು ದಿನಕ್ಕೆ ನೀವು ಖರ್ಚು ಮಾಡೋ ದುಡ್ಡಿನಲ್ಲಿ ಇಡೀ ತಿಂಗಳು ನೋಡ್ಕೋತಿದ್ಲು. ಇದಕ್ಕಿಂತ ಚೆನ್ನಾಗಿ ಅಲ್ಲಿ ನೋಡಿ, ಬಿಸ್ಕೆಟ್ಸ್ 150 ರೂಪಾಯಿ.
ಅದಕ್ಕೆ ಅಯ್ಯೋ, ತಟ್ಟೆ ಮೇಲೆ ನಾಲ್ಕು ಕಾಣೆ ಆಗುವಷ್ಟು ಬಿಸ್ಕೆಟ್ ಇರ್ಲಿಲ್ಲ ಅಂತ ನಾನಂದ್ರೆ ನನ್ನ ಮಾತು ನಂಬ್ತೀರಾ ನೀವು? ಬಿಸ್ಕೆಟ್ಸ್ಗೆ ಹೆಚ್ಚಂದ್ರೆ ಕೆಜಿಗೆ 40 ರೂಪಾಯಿ ಅಂತ ನನಗೆ ಗೊತ್ತಿದೆ. ರಿಯಲಿ? ನಿಜಕ್ಕೂ? ಕೊನೆಯಲ್ಲಿ ಅದೇ ಸಸ್ತ. ಆ ಕೊನೆ ಬರೋದು ಯಾವತ್ತು? ಅಲ್ಲಿವರೆಗೆ ನಿಮ್ ಜೇಬು ಮುಕ್ತ ಮುಕ್ತ ಮುಕ್ತ. ಏನು? ರಾಜಧಾನಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ. ಆನಂದ್ ಕುಮಾರ್ ಪ್ರವೇಶ ಪತ್ರ ಆಗಸ್ಟ್ 28. ಅದು ಇವತ್ತೇ ಅಲ್ವಾ? ಹೌದು ಅವನ ಅಂತ್ಯ ಸಂಸ್ಕಾರ ಆಗಲ್ಲ ಅಂತ ನೀವು ಹೇಳಿದ್ರಿ ರಾಜಧಾನಿಯಲ್ಲಿ. ಹೌದು. ಕೈಲಾಸ್ ಕೀರ್ತಿಯನ್ನು ಕ್ರಿಮೇಟ್ ಮಾಡ್ಬೇಕು ಅಂತ ಒತ್ತಾಯಿಸ್ತಿದ್ದಾನೆ ಅಂತಿದ್ರೆ ಮತ್ತೆ ಇನ್ನೇನ್ ಹೇಳ್ಬೇಕು ಅಂತ ನಿರೀಕ್ಷಿಸಿದ್ರಿ ನೀವು ನನ್ನಿಂದ? ನಿಮ್ ಸ್ಥಿತಿಯಲ್ಲಿ ನಾನು ಹೇಗಾದ್ರೂ ನಿಮ್ಮನ್ನ ಸಮಾಧಾನ ಮಾಡ್ಲೇಬೇಕಿತ್ತು. ನೀವೇನಾದ್ರೂ ಮಾಡ್ಕೋಬಿಟ್ರೆ ಅಂತ ನಂಗೆಷ್ಟು ಭಯವಾಗಿತ್ತು ಗೊತ್ತಾ? ಹಾಗಾದ್ರೆ ಅವನು ರಾಜಧಾನಿಯಲ್ಲಿ? ಹೌದು, ಇಷ್ಟೊತ್ತಾಗ್ಲೇ ಎಲ್ಲ ಮುಗ್ದಿರುತ್ತೆ. ಇದು ಭಯಂಕರ ಭಯಂಕರ ಕೆಟ್ಟದ್ದು. ಯಾಕೆ ಯಾಕೆ ಅದು ಭಯಂಕರ ಕೆಟ್ಟದ್ದು? ನಾನು ನಿಮ್ಗೆ ಹೇಳಿದ್ದೆ, ಎಲ್ಲಾನು ಹೇಳಿದ್ದೆ, ಇಡೀ ಸಂಗತಿ ನಾನು ನಿಮ್ಗೆ ವಿವರಿಸಿದ್ದೆ. ಮಿಸ್ಟರ್ ಕುಮಾರ್, ಈ ಹುಚ್ಚುಕತೆಯನ್ನ ಯಾಕೆ ನಿಮ್ ತಲೆಯಿಂದ ತೆಗೆದು ಹಾಕ್ಬಾರ್ದು? ನೀವು ಈಗಲೂ ಭ್ರಮೆಯಲ್ಲಿಲ್ಲ. ನೀವು ಈಗಷ್ಟೇ ಹುಷಾರಾಗ್ತಿದ್ದೀರಿ ಗೊತ್ತಲ್ವಾ? ಸುಮಾರು ಜನರ ತಲೆ ಹೋಗೋದಂತೂ ಖಂಡಿತ. ನಾನು ಈ ಕೂಡಲೇ ಗವರ್ನರ್ ಬರೀಬೇಕು. ಫೋನ್. ನಿಮ್ ಸ್ಥಿತಿಯಲ್ಲಿ ಹಾಗೆ ಮಾಡ್ಲಾರೆ ನಾನು. ಯಾಕೆ ಅದನ್ನ ನಿಮ್ ತಲೆಯಿಂದ ತೆಗೆದು ಹಾಕ್ಬಾರ್ದು? ಈ ಹುಚ್ಚುಕತೆಯನ್ನ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀನ್ ನಂಬ್ತೀಯಾ? ಓ ಖಂಡಿತ ಇಲ್ಲ, ನೀನ್ ನಂಬಲ್ಲ. ನಿಜವಾಗಿ ಹೇಳು, ನಂಬ್ತೀಯ ನೀನು? ಅದು ಅದು ಓ ಬಂದೆ ಬಂದೆ. ತಗೊಳ್ಳಿ ನಿಮ್ ಬಿಸಿ ಹಾಲು. ಹಲೋ, ಬನ್ನಿ. ಅಖಿಲ ನಂದ ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರೆ. ನಾನು ಅವ್ರನ್ನ ನೋಡ್ಬೇಕು. ಆದ್ರೆ ನಾನು ಅವ್ರನ್ನ ನೋಡ್ಲೇಬೇಕು. ಓ ಸರಿ ಸರಿ. ಹಾಯ್. ಹಲೋ. ಹಾಯ್. ನಮಸ್ಕಾರ. ನಾನು ಇಲ್ಲಿಗೆ ಬರ್ಲೇಬೇಕಾಗಿತ್ತು, ಹಾಗಾಗಿ ಬಂದೆ. ದೊಡ್ಡ ಮನ್ಸು ನಿಂದು. ಮಿಸ್ಟರ್ ಕುಮಾರ್, ಆ ಬ್ಯಾಕ್ ಕೊಡಿ. ಉಲ್ಲಾಸ್ ಕೀರ್ತಿ ಅವ್ರನ್ನ ರಾಜಧಾನಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋದ್ರ ಬಗ್ಗೆ ನಿಮ್ಗೆ ಮನ್ಸಿರಿಲ್ಲ ಅಂತ ನನ್ಗೆ ಗೊತ್ತು. ನಾನು ಈ ಸಣ್ಣ ಶವ ಸಂಸ್ಕಾರಗಳನ್ನೇ ಪ್ರೀತಿಸುವವಳು. ಆದ್ರೆ ಇದೊಂದು ವಿಶೇಷ ಕೇಸ್ ನೋಡಿ. ಅಲ್ಲದೆ ನೀವೇನಾದ್ರೂ ನಮ್ಮೆ ನೋಡಿದ್ರೆ ಅವ್ರನ್ನ ರಾಜಧಾನಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮನ್ಸು ಮಾಡಿ ಒಳ್ಳೇದೇ ಮಾಡಿದ್ರು ಅಂತ ನೀವೇ ಒಪ್ಕೋತಿದ್ರಿ. ಅದು ಎಷ್ಟು ಅದ್ಭುತವಾಗಿತ್ತು ಅಂತ ನಿಮಗೆ ಕಲ್ಪನೆ ಇಲ್ಲ. ನನ್ನ ಕಣ್ಣಲ್ಲಿ ನಿನ್ನೆ ನೀರು ಉಕ್ಕಿ ಬಂತು. ಹಲವು ಮಂದಿ ಅತ್ತೆ ಬಿಟ್ಟಿದ್ರು. ಇದನ್ನೆಲ್ಲ ನೋಡಿ ಈ ದೇಶ ನಿಜವಾಗಿಯೂ ಕಲೆಯ ಬಗ್ಗೆ ಕಾಳಜಿ ವಹಿಸುತ್ತೆ ಅನ್ಸುತ್ತೆ. ಹೋ, ಹಾಗಿದ್ರೆ ಈ ಕಲೆಯ ಬಗೆಗಿನ ರಾಷ್ಟ್ರೀಯ ಸಂತಾಪದ ಸುಂದರ ಅಭಿವ್ಯಕ್ತಿಗೆ ನಾವು ಯಾರಿಗೆ ಧನ್ಯವಾದ ಹೇಳಬೇಕು? ನಿಮ್ಮ ಮಾತಿನ ಅರ್ಥ ಏನು? ಇದು ಕೇವಲ ರಾಜಧಾನಿಯಲ್ಲಾದ ನಿರ್ಧಾರವೇ ಅಥವಾ ಪತ್ರಿಕೆಗಳ, ಮೀಡಿಯಾಗಳ ಸುಸಂಸ್ಕೃತವೆಂದೇ ಕರೆಸಿಕೊಳ್ಳುವ ಮಂದಿಯ ತಮ್ಮ ಮಾತುಗಳ, ಬರಹಗಳ ಮೂಲಕ ಮಾಡಿದ ಇನ್ಫ್ಲೂಯೆನ್ಸ್ ಪ್ರಭಾವವೇ? ಅದೇ ಮೊನ್ನೆ ಇಲ್ಲಿಗೆ ಒಬ್ಬ ಬಂದಿದ್ದನಲ್ಲ, ನನಗೆ ತಲೆ ಕೆಟ್ಟಿದೆ ಅಂತ ಹೇಳಿದವ, ಅಂತವರದ್ದು. ಯಾರು ಬೇಕಾದ್ರೆ ನೀವೊಬ್ಬ ಕಲಾತ್ಮಕ ಮನಸ್ಸುಳ್ಳ ಮನುಷ್ಯ ಅಂತ ಹೇಳ್ಬೋದು. ಆದ್ರೆ ನಿಜವಾಗಿಯೂ ಕಲಾವಿದರು ಯಾವಾಗ್ಲೂ ಈ ದೇಶದ ಜನತೆ ಬಗ್ಗೆ ವ್ಯಂಗ್ಯವಾಗಿ ಇರ್ತಾರೆ. ನಂಗೆ ಗೊತ್ತು. ನೀವು ಚಿತ್ರ ಬಿಡಿಸ್ತೀರೇನು? ಹಾ, ಪೇಂಟ್ ಮಾಡ್ತಿದ್ದೆ ಸ್ವಲ್ಪ. ಖಂಡಿತ ಗೊತ್ತಿತ್ತು ನನಗೆ. ನೀವು ಎಷ್ಟು ಬೇಕಾದ್ರೂ ವ್ಯಂಗ್ಯ ಮಾಡಿ. ಆದ್ರೆ ಆ ಸಮಾರಂಭದ ಸಮಯದಲ್ಲಿ ನನ್ಗನ್ಸಿದೇನು ಗೊತ್ತಾ? ಒಂದ್ ವೇಳೆ ಉಲ್ಲಾಸ್ ಕೀರ್ತಿ ಅವರೇನಾದ್ರೂ ಅದನ್ನ ನೋಡೋಕೆ ಸಾಧ್ಯವಾಗಿದ್ರೆ ಅವರು ಕೇಳಿ, ಗವರ್ನರ್ ಜೊತೆ ನಿಮ್ಗೆ ಆತ್ಮೀಯವಾದ ಸಂಬಂಧವಿದೆಯಂತೆ, ನಿಜವೇ? ಸ್ವಾಭಾವಿಕವಾಗಿ. ನನ್ನ ಕಡೆಯಿಂದ ಅವ್ರಿಗೊಂದು ಸಂದೇಶ ತಿಳಿಸ್ತೀರಾ? ಬಹುಶಃ ಅವರಾದ್ರೂ ಸರಿ ಪ್ರತಿಕ್ರಿಯೆ ಮಾಡಬಹುದು. ಸಂತೋಷವಾಗಿ. ಅದು ನಿಜ ಹೇಳ್ಬೇಕಂದ್ರೆ ತುಂಬಾ ಮುಖ್ಯವಾದದ್ದು. ಅದು ತುಂಬಾ ಮುಖ್ಯವಾದದ್ದು. ಮೊನ್ನೆ ನನ್ನನ್ನು ಬೆಚ್ಚಿ ಬೀಳಿಸಿದ ಹಾಗೆ ಗಾಬರಿ ಮಾಡ್ಬೇಡಿ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ದಯವಿಟ್ಟು. ಅವ್ರಿಗೆ ಏನಾಗಿದೆ? ಇಲ್ಲ, ನಿಮ್ಮಿಂದ ಸಾಧ್ಯವಿಲ್ಲ. ಸದ್ಯಕ್ಕಂತೂ ಸಾಧ್ಯವಿಲ್ಲ. ನೋಡಲು ಬಂದಿದ್ದಕ್ಕೆ ಧನ್ಯವಾದಗಳು. ಸುಧಾರಿಸ್ಕೊಂಡಿಲ್ಲ ಅನ್ಸುತ್ತೆ. ಅವ್ರಿನ್ನು ಯಾರನ್ನು ಭೇಟಿಯಾಗುವಷ್ಟು ಗಟ್ಟಿಯಾಗಿಲ್ಲ. ಓ, ಆಕರ್ಷಕ ವ್ಯಕ್ತಿ. ಅವ್ರು ಒಪ್ಪೋದವರೇನೋ ಚಾನ್ಸ್ ಇಲ್ಲ. ಶ್ರೀಮಂತರೇ ಅಂತ ಅನ್ಸುತ್ತೆ. ಆದ್ರೂ ತಮ್ಮ ಹಿಂದಿನ ಕೆಲಸದಕ್ಕೆ ಏನಾದ್ರು ಹುಡುಕ್ತಾ ಇದ್ರೆ ನನ್ನ ಬಳಗದಲ್ಲಿ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಾದ ಯೋಚನೆಗಳಿಲ್ಲ. ಓ, ನಿಮ್ಗೆ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ಅದು ಅದು ಹೀಗೆ. ನಾನು ಅವ್ರ ಸೋದರ ಮಾವನ ಮಗಳು.
ನಮ್ದಿನ್ನೂ ಮದುವೆ ನಿಶ್ಚಿತಾರ್ಥ ಆಗಿಲ್ಲ. ಓ ಹಾಗೆ. ಧನ್ಯವಾದ. ಧನ್ಯವಾದ. ಏನಿದು ಮದುವೆ ನಿಶ್ಚಿತಾರ್ಥವಾಗುತ್ತಿರುವ ಸುದ್ದಿ? ನಾನು ಹೇಳಿದ್ದು ನಮ್ಮ ಮದುವೆಗೆ ಇನ್ನೂ ನಿಶ್ಚಿತಾರ್ಥ ಆಗಿಲ್ಲ ಅಂತ. ನಾವು ಸೋದರ ಮಾವನ ಮಕ್ಕಳು. ಹೌದು, ನಾನು ನನ್ನ ಮಾನದ ಗೌರವದ ಬಗ್ಗೆ ಯೋಚಿಸ್ಬೇಕಲ್ಲ. ಅದ್ರ ಮೇಲೆ ಒಂದು ಕಂಡಿಟ್ಟಿರೋದ್ರಲ್ಲಿ ಯಾವುದೇ ಅಪಾಯ ಇಲ್ಲ. ಓಹೋ, ಈ ಎಲ್ಲದ್ರಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅಂದ್ರೆ ಎಲ್ಲದ್ರಿಂದ? ಅದೇ ಈ ಎಲ್ಲ ಕಾಯಿಲೆ, ಆರೈಕೆ, ರಾತ್ರಿ ಇಡೀ ಜಾಗರಣೆ, ಈ ಎಲ್ಲದ್ರಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅಂದ್ರೆ ನಾನು ಕೇವಲ ನೀವು ಸೋದರತೆ ಮಗಳು, ಯಾವ ತೊಂದರೆಯೂ ಇಲ್ಲ. ಅಂದ್ರೆ ನಿಮ್ ಮಾತಿನರ್ಥ ನೀನು? ಏಹೇ, ಇಷ್ಟು ಅವಸರ ಬೇಡ. ಸಮಾಧಾನ ಸಮಾಧಾನ. ಅಂದ್ಹಾಗೆ ನಾನು ನಿಮ್ಮನ್ನ ಕೇಳಲೇಬೇಕು. ಹೋಟೆಲ್ ಬಿಲ್ ಕಟ್ಟೋದಕ್ಕೆ ನಿಮ್ ಜೇಬಿನಿಂದ ಹಣ ತೆಗಿತಿರುವಾಗ ಒಂದು ಹುಡುಗಿ ಫೋಟೋಗ್ರಾಫ್ ನೋಡಿದೆ. ಕಣ್ಣಿಗೆ ಬೀಳ್ತಾ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ನೋಡಿದ ಮೇಲಂತೂ ನಾನು ಕೇಳಲೇಬೇಕು. ಓ ಅದೊಂದು ನಿಶ್ಚಿತಾರ್ಥವಾಗಿದ್ದ ಹೆಂಗಸಿನ ಫೋಟೋ ಇರಬೇಕು. ಆ ಸಂಬಂಧ ಬಿಟ್ಟವನು. ಆ ಕಾರಣದಿಂದಾಗೆ ನಾವು ಇಂಥ ಗಡಿಬಿಡಿಯಲ್ಲಿ ಇಲ್ಲಿಗೆ ಬಂದದ್ದು. ಹಾಗಿದ್ರೆ ಆ ರಿಪೋರ್ಟರ್ ಹೇಳಿದ್ದು ನಿಜ? ರಾಜಮನೆತನದ ಯಾರವಳು? ಆಲೀಸ್ ಭಟ್ಟಾಚಾರ್ಯ. ಆ ಫೋಟೋ ನಿನ್ ಜೇಬ್ನಲ್ಲಿ ಏನ್ ಮಾಡ್ತಿತ್ತು? ಅದು ಎಲ್ಲ ಕಲಬರಕೆ ಆಗೋಯ್ತು. ಈ ಪತ್ರಿಕೆಗಳು, ಡಾಕ್ಯುಮೆಂಟ್ಗಳು ಎಲ್ಲವೂ. ನಿಜವಾಗಿಯೂ? ನಿಜವಾಗಿಯೂ ನೋಡಿ, ಆಲೀಸ್ ಭಟ್ಟಾಚಾರ್ಯ ನನಗೇನಾರು ಆಗಿರೋಕ್ ಸಾಧ್ಯವಾ? ಸಾಧ್ಯವಿಲ್ಲ. ಇಲ್ಲ, ನಿಜವಾಗಿ? ನಿಜವಾಗಿಯೂ. ಸರಿ, ಹಾಗಿದ್ರೆ ಅರೆ, ಇದೇನ್ ಮಾಡ್ತಿದ್ದೀನಿ ನೀನೀಗ? ನಾನು ಮನೆಗೆ ಹೋಗ್ತೇನೆ. ಈಗ್ಲೇ? ಈಗ್ಲೇ. ನೋಡಿ, ನೀವು ಈಗ ನನ್ನ ಬಿಟ್ಟು ಹೋಗ್ಬಾರ್ದು. ನನಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಓಹೋ, ರೋಗಿ ಅಂತೆ. ನೀವು ತುಂಬಾ ಆರಾಮಾಗಿದ್ದೀರಿ. ಯಾರಿಗಾದ್ರೂ ಗೊತ್ತಾಗುತ್ತೆ. ನೀವೀಗ ಏನ್ ಮಾಡ್ಬೇಕಾಗಿರೋದು ಅಂತಂದ್ರೆ ತಣ್ಣಗೆ ಹೋಗಿ ಹಾಸಿಗೆಯಲ್ಲಿ ಹೊರ್ಗೋದು. ಇಲ್ಲ, ಆದ್ರೆ ನೀವು ನಾನು ಬಿಟ್ಟು ಹೋಗ್ಬಾರ್ದು. ನಾನು ಇನ್ನೂ ನಿಮ್ಗೆ ಧನ್ಯವಾದ ಹೇಳಕ್ ಶುರು ಮಾಡಿಲ್ಲ. ಬೇಡ, ಈಗ ಮತ್ತೆ ಶುರು ಮಾಡೋದು ಬೇಡ. ಆದ್ರೆ ಇದು ಬೇಗ. ಒಂದೊಂದು ತಕ್ಷಣ, ಇಲ್ಲಿಂದ್ರೆ ಇಲ್ಲ. ಗುಡ್ ಬೈ. ನಾನು ಅಂತೇನೆ ನನ್ನಲ್ಲಿ ಏನ್ ಕಾಣ್ತಿದ್ದೀನಿ ನೀನು? ಹಾಗಿದ್ರೆ ನನ್ನಲ್ಲಿ ಏನ್ ಕಾಣ್ತಿದ್ದೀರಿ ನೀವು? ಏನೋ ಗೊತ್ತಿಲ್ಲ, ಎಲ್ಲವನ್ನು. ತೀರಾ ಅತಿ ಆಯ್ತು. ಗುಡ್ ಬೈ, ನಾನು ಹೊರಡ್ತೇನೆ. ಒಂದ್ ವೇಳೆ ನನಗೆ ಕಾಯಿಲೆ ಜಾಸ್ತಿ ಆದ್ರೆ? ನಾನು ಹೇಳ್ದಂತೆ ಕೇಳಿದ್ರೆ ಏನೂ ಆಗೋದಿಲ್ಲ. ಆದ್ರೆ ಜಾಸ್ತಿ ಆದ್ರೆ? ನೀವು ಇಷ್ಟೊತ್ತಾದ್ರೂ ಫೋನ್ ಮಾಡ್ಬೋದು ಅಲ್ವಾ? ನಂಬರ್? ಏನಾದ್ರೂ ಬೇಕು ಮುದ್ದು? ಯಾಕಂದ್ರೆ ನಾನೀಗ ನಾನು ಬೆಳಗಿನ ಕೆಲಸ ಹೊರಡ್ಬೇಕು. ಆನಂದ್, ಆನಂದ್, ನಿನಗೆ ಬೇರೆ ಏನು ಬೇಡ, ಗ್ಯಾರಂಟಿನಾ? ಈ ಜಗ್ಗಿನ ಪ್ಯಾಟ್ರನ್ ಅಷ್ಟೇನ್ ಕೆಟ್ಟಾಗಿಲ್ಲ. ಏನ್ ಜಾನು? ನಾನೀಗ ನನ್ನ ಬೆಳಗಿನ ಕೆಲಸಕ್ಕೆ ಹೊರಡ್ಬೇಕು. ನಿಂಗೇನಾದ್ರೂ ಬೇರೆ ಬೇಕೋ ಬೇಡವೋ ಅಂತ ನಾನು ನಿನ್ನ ಎಷ್ಟು ಸಲ ಕೇಳಿದೆ? ಇನ್ನೂ ಸ್ವಲ್ಪ ಕಾಫಿ ಇದೆಯಾ? ಓಹ್, ಬೇಕಾದಷ್ಟಿದೆ. ಬಿಸಿ? ಹೌದು. ಹಾಗಿದ್ಮೇಲೆ ನಂಗೆ ಇನ್ನೇನು ಬೇಡ. ಮೊಟ್ಟೆ? ಮೊಟ್ಟೆ ಇಲ್ಲ. ಬೇಕು ಅಂದ್ರೆ 2 ನಿಮಿಷದಾಗ ಬೇಯಿಸ್ಕೊಡ್ಬಲ್ಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿ. ಅವನು ಸುಮ್ಮನೆ ನಿನ್ನ ಚುಡಾಯಿಸ್ತಿದ್ದಾನೆ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ? ಬೆಳಿಗ್ಗೆ ಬೆಳಿಗ್ಗೆ ಹತ್ರ ತಮಾಷೆಗೆ ಸಮಯ ಇಲ್ಲ. ಓ, ಹಾಗಿದ್ರೆ ಈಗ ನೀನ್ ನನ್ನನ್ನು ಬಿಟ್ಟು ಹೋಗ್ತೀಯಾ? ಖಂಡಿತ. ಆನಂದ್, ನೀ ನಿಜವಾಗ್ಲೂ ಆರಾಮಾಗಿದ್ಯಾ? ಆನಂದ್, ನೀನ್ ಸಂತೋಷವಾಗಿದ್ಯಾ ಅಲ್ವಾ? ಜಾನು, ನನ್ ಜೇನು, ನಾನು ಆರಾಮಾಗಿದ್ದೇನೆ ಅಂತ ಯಾಕೆ ಹೇಳ್ತೀಯ ನೀನು? ಒಬ್ಬ ಗಂಡಸಿಗೆ ಫಸ್ಟ್ ಕ್ಲಾಸ್ ಊಟ, ಫಸ್ಟ್ ಕ್ಲಾಸ್ ಪ್ರೇಮ, ಅದ್ರ ಜೊತೆಗೆ ಒಂದು ಮೆತ್ತನೆ ಹಾಸಿಗೆ, ಸಿಗರೆಟ್ ಮತ್ತು ಪೇಪರ್ ಕೊಳ್ಳಕ್ಕೆ ಬೇಕಾದಷ್ಟು ಹಣ, ಇಡೀ ದಿನ ತನ್ಗೆ ಏನ್ ಮಾಡ್ಬೇಕದನ್ನ ಮಾಡೋ ಸ್ವಾತಂತ್ರ್ಯ. ಮತ್ತೆ ನೋಡಿತು? ಜಾನು, ಏನಾಗಿದೆ ನಿಂಗೆ? ಏನಿಲ್ಲ ಏನಿಲ್ಲ. ಇವತ್ತೇನು ಅಂದ್ರೆ ನಾವು ಮದ್ವೆ ಆದ 2ನೇ ಆನಿವರ್ಸರಿ. ಹಿಂದಿನ ವಾರ ಇಡೀ ನಾನು ಮುಖ್ಯ ದಿನದ ಬಗ್ಗೆನೇ ಯೋಚಿಸ್ತಿದ್ದೆ ನೋಡು. ಹೌದು, ಹಾಗೆ ಹೇಳೋದ್ ಸುಲಭ. ಅದಕ್ಕೇನ್ ಸಾಕ್ಷಿ? ಸಾಕ್ಷಿ? ಮೈಸೂರು ನಗರದ ಬೆಟ್ಟದ ಮೇಲೆ
ಸಾಕ್ಷಿ ಬೇಕಾ? ಇಲ್ಲಿದೆ. ಪ್ರೆಸೆಂಟ್. ಓ, ಪ್ರೆಸೆಂಟು? ಪ್ರೆಸೆಂಟ್. ಇದು ರೆಡಿಯಾಗಿ 5 ದಿನದಿಂದ ನಿನಗಾಗಿ ಕಾಯ್ತಿದೆ. ಅರೆ, ಪ್ರೆಸೆಂಟು ಪ್ರೆಸೆಂಟು. ಓ, ಇದೊಂದು ಚಿತ್ರ. ಅಯ್ಯೋ ಅಯ್ಯೋ, ಒಂದು ಪೇಂಟಿಂಗ್ ಯಾವ್ದೋ ಸಾಮಾನು ನೋಡ್ದಂಗೆ ನೋಡ್ತೀಯಲ್ಲ. ಕೊಡಿಲಿ. ಯಾರಿದು? ಕೊಡಿಲಿ. ಬಾಯ್ಲಿ. ಈಗ ನೋಡು. ಅದೇನೋ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಆ ಚಿತ್ರದಲ್ಲಿರೋ ಅಡುಗೆ ಕೋಣೆ ಹತ್ತತ್ರ ನಮ್ಮ ಅಡುಗೆ ಕೋಣೆ ತರನೇ ಇದೆ. ಆ ಯುವತಿ ನಾನು ಅಂತ? ನೇರವಾಗಿ ಹೇಳ್ಬೇಕಾದ್ರೆ ಹೌದು. ಅದೇನೋ ಅಷ್ಟು ಸುಂದರವಾಗಿದೆ ಅಂತ ಅನ್ಸಲ್ಲ ನನಗೆ. ಓ, ಅವನು ಬೇಸರಗೊಂಡ. ಅಯ್ಯೋ ಪಾಪ, ಅವನಿಗೆ ನೋವಾಯ್ತು. ಆನಂದ್, ಆ ಚಿತ್ರ ನಿಜಕ್ಕೂ ಚೆನ್ನಾಗಿದೆ. ಮತ್ತೆ ಆ ಫ್ರೇಮ್ ಅಂತೂ ಇನ್ನೂ ಚೆನ್ನಾಗಿದೆ. ಅವನು ಅದನ್ನ ಮರ್ತಿಲ್ಲ ಅಂತ ಅವಳು ತುಂಬಾ ಖುಷಿಯಾಗಿದೆ. ಅದು ನಿಜಕ್ಕೂ ಚೆನ್ನಾಗಿದೆ. ನಾನು ನನ್ನ ಜೀವಮಾನದಲ್ಲಿ ಮಾಡಿದ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದು ಅದು. ಹಳೆಯ ಕೀರ್ತಿ ಮಹಾಶಯನಿಗೆ ಇದಕ್ಕೆ ಪಟ್ಟಂತ 1000 ಗಟ್ಟಲೆ ಸಿಕ್ತಿತ್ತು. 1000 ಗಟ್ಟಲೆ? ಜನ ತೀರ್ಕೊಂಡ್ಮೇಲೆ ಅವ್ರು ಎಂತ ಅದ್ಭುತ ಅನ್ನೋದೇ ಅದ್ಭುತ. ಮತ್ತೆ ಈಗ ಪೇಪರ್ ಅದು ಮುಗಿಸೋದಕ್ಕೆ ಬಿಡ್ತೀಯಾ? ಅವ್ನ ಹೆಂಡತಿ ಮಾತಾಡ್ದಾಗ್ಲೂ ಮಾತಾಡದೆ ಇರುವಷ್ಟು ಅವ್ನ ಕಿವಿ ಕ್ಯೂಡ್ ಮಾಡುವಂಥದ್ದು ಆ ಪತ್ರಿಕೆಯಲ್ಲಿ ಏನಿದೆ? ಇದು ಉಲ್ಲಾಸ್ ಕೀರ್ತಿ ಸತ್ಕಾರ ಕೂಟ, ಇಂಟರ್ನ್ಯಾಷನಲ್ ಗ್ಯಾಲರಿ ಆಫ್ ಆರ್ಟ್ ಶಂಕುಸ್ಥಾಪನೆ, ಮಂತ್ರಿ ಅಖಿಲೇಶ್ ಶರ್ಮರವರಿಂದ ಸುಂದರ ಭಾಷಣ. ಅಂತೂ ಕೊನೆಗೂ ಅದನ್ನು ಶುರು ಮಾಡಿದ್ರು ಅಲ್ವಾ ಅವರು? ಅಂತೂ ಕೊನೆಗೂ ಆರಂಭಿಸೇ ಬಿಟ್ರು. ನನ್ನನ್ನು ಕೇಳೋದಾದ್ರೆ ಅವರು ಹಣದಲ್ಲಿ ಬೇರೆ ಏನಾದರೂ ಒಳ್ಳೆದನ್ನು ಮಾಡ್ಬೋದಿತ್ತು. ನೀನಾಗಿದ್ರೆ ಏನ್ ಮಾಡ್ತಿದ್ದೆ ಜಾನು? ನಾನಾಗಿದ್ದಿದ್ರೆ ಸ್ವಲ್ಪ ಜಾಸ್ತಿ ಹಣ ನಿನಗೆ ಬಿಡ್ತಿದ್ದೆ. ನನಗೆ ಹೆಚ್ಚೇನ್ ಬೇಕಾಗಿಲ್ಲ. ಅವನು ನನಗೆ ವರ್ಷಕ್ಕೆ 1.5 ಲಕ್ಷ ಬದಲು 10 ಲಕ್ಷ ಕೊಟ್ಟಿದ್ರು. ನಾನೇನು ಇದಕ್ಕಿಂತ ಸಂತೋಷವಾಗಿರ್ತಿರ್ಲಿಲ್ಲ. ಸಂತೋಷದ ಜೊತೆಗೆ ಹಣ ಮತ್ತು ಕೀರ್ತಿಗೆ ಯಾವ ಸಂಬಂಧವೂ ಇಲ್ಲ, ಬೆಲೆಯೂ ಇಲ್ಲ. ಆ ವಿಷಯನ ನಾನು ನಿನ್ನಿಂದ ಕಲ್ತಿದ್ದೀನಿ ಜಾನು. ಹಣಕ್ಕೆ ಬೆಲೆ ಇದೆ, ನಿಮ್ ಹತ್ರ ಬೇಕಾದಷ್ಟು ಇಲ್ಲದೆ ಇರುವಾಗ. ಆದ್ರೆ ನನ್ನ ಹತ್ರ ಇದೆಯಲ್ಲ, ಮನೆ ಖರ್ಚಿನ ಅರ್ಧ ಹಣಕ್ಕಿಂತ ಹೆಚ್ಚನ್ನು ನೀನು ನನಗೆ ಕೊಡಕ್ಕೆ ಬಿಡಲ್ಲ. ಒಂದ್ ವೇಳೆ ನಾನು ಸ್ವಲ್ಪ ಜಾಸ್ತಿ ಹಣ ಕೊಡು ಅಂತ ಕೇಳಿದ್ರೆ? ಯಾಕೆ, ಏನಾಯ್ತು? ಏನಿಲ್ಲ ಜಾನು, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ? ಇಲ್ಲ, ನೆನ್ನೆ ಅಷ್ಟೇ ಪತ್ರ ಬಂತು, ತಗೋ, ಓದ್ಬಿಡೋದೇ ಒಳ್ಳೇದು. ಶ್ರೀಮತಿ ಆನಂದ್ ಕುಮಾರ್, MML ಲಿಮಿಟೆಡ್. ಈ ಮೂಲಕ MML ಲಿಮಿಟೆಡ್ ಆಫೀಸ್ ಕಟ್ಟಡದಲ್ಲಿ ನಡೆಯಲಿರುವ ಶೇರ್ ಹೋಲ್ಡರ್ ಕಮಿಟಿಯ ತನಿಖೆಗೋಸ್ಕರ ನಿಮ್ಮನ್ನು ಹಾಜರಿರುವಂತೆ ಕೋರಲಾಗುತ್ತಿದೆ. ಹಾಗಿದ್ರೆ ಬಂತ ಕುತ್ತು. ಶೇರ್ ಸಂಪೂರ್ಣ ಬಿದ್ದೋದ್ರೆ? ನಿಂಗೆ ನನಗೆ ವರ್ಷಕ್ಕೆ ಬರೋ 1.5 ಲಕ್ಷ ಪೂರ ನಿನಗೆ ಕೊಡ್ತೀನಿ, ಸಾಕಾ? ಹೌದು, ಆದ್ರೆ ಏರ್ತಿರೋ ಬೆಲೆ, ಟ್ಯಾಕ್ಸು, ಕರೆಂಟು, ರಿಪೇರಿ. ನಿನಗೆ ವರ್ಷಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟನ್ನು ನಾನು ತಂದು ಕೊಡ್ತೀನಿ. ಎಲ್ಲಿಂದ ಬರುತ್ತೆ? ನಾನು ದುಡಿತೀನಿ. ಬೇಡ, ನಾನು ಹಾಗೆ ಮಾಡಲ್ಲ. ನಿನ್ಗಿನ್ನೂ ಹೆಚ್ಚು ಕಷ್ಟಗಳನ್ನ ಕೊಡೋದಕ್ಕೆ ನಾನು ಬಿಡಲ್ಲ. ಅಯ್ಯೋ, ನಾನು ಇಲ್ಲೇ ದುಡಿತೀನಿ. ಹೇಗೆ? ಪೇಂಟಿಂಗ್. ನಾನು ಮನ್ಸು ಮಾಡಿದ್ರೆ ಈಗಲೇ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ನಾನು ಕೇಳಿದ ಬೆಲೆಗೆ ಅರ್ಧ ಗಂಟೆಯಲ್ಲಿ ಇದನ್ನ ಮಾರ್ಬರ್ತೀನಿ. ನಂಗೆ ಮನ್ಸಿಲ್ಲ ಅಷ್ಟೇ. ಕೇಳಿಲಿ, ಆ ಮೂಲೆಯಲ್ಲಿ ಸ್ಪರ್ಶ ಬಾರ್ ಕಾಣಿಸೋ ಹಾಗೆ ಒಂದು ಅಂಬಾರಿ ಮೆರವಣಿಗೆಯ ಚಿತ್ರ ಬರ್ತಿದ್ದೆ, ನೀನು ನೆನ್ಪಿದ್ಯಾ? ಹೌದು, ಅದೆಲ್ಲ ಹೋಯ್ತು ಅಂತ ನಾನು ಮೊನ್ನೆ ಹುಡುಕ್ತಿದ್ದೆ, ನನಗೆ ಸಿಗ್ಲೇ ಇಲ್ಲ. ಅದು ವಿಚಿತ್ರವೇನೋ, ಅದು ಮಾರಾಟವಾಗಿದೆ. ಮಾರಾಟ? ಆ ಸ್ಪರ್ಶ ಬಾರಿನ ಓನರ್ ಅದನ್ನ 600 ರೂಪಾಯಿ ಕೊಟ್ಟು ಕೊಂಡ್ಕೊಂಡ. ನಿನಗೆ ಆ 2 ಚಂದದ ಮೊಫ್ಲರ್ ತಂದಿದ್ದು ನಾನು ಅದರಿಂದಲೇ. ಹಾಗಾದ್ರೆ ಈಗ ಪೇಂಟಿಂಗ್ ಎಲ್ಲಿದೆ? ಆ ಸ್ಪರ್ಶ ಬಾರಿನ ಯಾವ್ದೋ ಮೂಲೆಯಲ್ಲಿದ್ರೆ ಆಶ್ಚರ್ಯವಿಲ್ಲ. ಅದನ್ನ ಈ ಕೂಡಲೇ ಹುಡುಕ್ಬೇಕು ನಾನು. ಆನಂದ್, ನೀನ್ ಸಿಟ್ಟಾಗಿದ್ದಿ, ಬೇಜಾರಾಗಿಲ್ಲ ಅಲ್ವಾ? ಇಷ್ಟು ಮುದ್ದಾದ ಸ್ಕಾರ್ಫ್ ಸಿಕ್ಕಿರುವಾಗ ನಾನು ಹೇಗ್ ತಾನೇ ಬೇಜಾರಾಗ್ಲಿ ಹೇಳು? ಸರಿ, ಬಾಯ್ಲಿ.
ದುಡ್ಡಪ್ಪ ದೇವ್ರೆ, 10, 20, 30. ಏನಿದು? ನೀನು ಉಳಿತಾಯ? ಅಲ್ಲ, ಇದೆಲ್ಲ ನಾನು ಪೇಂಟಿಂಗ್ ಇಂದ ದುಡ್ದದ್ದು. ಆಗೊಮ್ಮೆ ಈಗೊಮ್ಮೆ. ನಿಜವಾಗಿಯೂ ಈಗ ನೀನು ಉಪ್ಪು ಅಂತ ಓದಿದ್ರೆ ನಾನೆಲ್ಲ ತಲೆ ತಿರುಗಿ ಬಿದ್ದೋಗ್ತೀನಿ. ಅಗೋ, ಯಾರಾದ್ರೂ ವ್ಯಾಪಾರಿ ಇರಬೇಕು. ಬಂದೆ ಬಂದೆ. ಚಿತ್ರಕಲಾ ರಸ್ತೆಯಲ್ಲಿರುವ ಎಕ್ಸ್ಪರ್ಟ್ಸ್ಗಳಿಗೆ ಪೇಂಟಿಂಗ್ ಬಿದ್ದರೆ ಅವ್ರ ಬೆನ್ಹುರಿ ನೆಟ್ಟಗಾಗ್ತದೆ. ಅದೃಷ್ಟ ಬಂದ್ರೆ ಒದ್ಕೊಂಡೇ ಬರುತ್ತೆ. ಕಾರ್ನಲ್ಲಿ ಬಂದ ಈ ಮನುಷ್ಯನಿಗೆ ನಿನ್ನ ಹತ್ರ ಕೊಂಡ್ಕೊಳ್ಳೋದಕ್ಕೆ ಇನ್ನೂ ಯಾವ್ದಾದ್ರು ಚಿತ್ರ ಇದೆಯಾ ಅಂತ ತಿಳ್ಕೊಬೇಕಿತ್ತಂತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೊಡಿ ಮೇಡಮ್. ಇಲ್ಲಿ ಮನ್ನಾರ್ಸ್ ಮಾರ್ಕೆಟ್ ಹತ್ರ ತನ್ನನ್ನು ತಾನು ಆರ್ಟ್ ಡೀಲರ್, ಫ್ರೇಮ್ ತಯಾರಕ ಅಂತ ಕರೆದುಕೊಳ್ಳೋನ ಹತ್ರ ನಾನು ಹಲವಾರು ಚಿತ್ರಗಳನ್ನು ಕೊಳ್ತಾ ಬಂದಿದ್ದೇನೆ. ಹಾಗೆ ನಿಮ್ಮ ವಿಳಾಸ ಕೊಡುವ ಹಾಗೆ ಒತ್ತಾಯ ಮಾಡಿದೆ. ಮತ್ತೆ ಮಾರೋದಕ್ಕೆ ನಿಮ್ಮ ಹತ್ರ ಬೇರೆ ಏನಾದರೂ ಇದೆಯಾ ನೋಡೋಣ ಅಂತ ಬಂದೆ. ಏನೂ ಇಲ್ಲ. ಏನೂ ಇಲ್ಲ? ದಯವಿಟ್ಟು ಕ್ಷಮಿಸಿ, ಒಮ್ಮೆ ನಾನು ಇದನ್ನ ನೋಡ್ಬೋದಾ? ಓ, ಖಂಡಿತ. ಓ, ಅದ್ಭುತ, ಅಮೇಜಿಂಗ್. ಎಂತಹ ಅದ್ಭುತ ಹೋಲಿಕೆ. ಯಾರ ಹೋಲಿಕೆ? ನಿಮ್ದಲ್ದೆ ಇನ್ಯಾರ್ದು ಮೇಡಮ್. ಮತ್ತೆ ಇದರಲ್ಲಿನ ಧೋರಣೆ ಅದ್ಭುತವಾಗಿ ಅಭಿವ್ಯಕ್ತ ಪೂರ್ಣವಾಗಿದೆ. ಆ ಬಿಳಿಯ ನೀಳ ಏನಂತ ಕರೀತೀರಾ ನೀವು ಅದನ್ನ? ಅವು ನನ್ನ ಅಡಿಗೆ ಏಪ್ರಾನ್. ಅದ್ಭುತವಾಗಿದೆ. ಹಾಗೆ ನೋಡೋದಾದ್ರೆ ಅದ್ ನಿಜಕ್ಕೂ ಚೆನ್ನಾಗಿದೆ. ಹಾಗಿದ್ರೆ ಇದಕ್ಕೆ ನಾನು ಬೆಲೆ ಕಟ್ಟೋ ಆಗಿಲ್ಲ? ಇಲ್ಲ. ಮುದ್ದು, ಒಂದು ಕ್ಷಣ ತಾಳು. ಯಾಕೆ ಆ ಮಹನೀಯ ಇದಕ್ಕೆ ಬೆಲೆ ಕಟ್ಟಬಾರ್ದು? ಮೇಡಮ್, ನೀವು ಮನ್ಸು ಮಾಡಿದ್ರೆ ಇದಕ್ಕೆ 50,000. 50,000? ಅದು ವ್ಯಾಪಾರಕ್ಕೆ ಇಲ್ಲ. ಓ, ಇದೆ, ಅದು ವ್ಯಾಪಾರಕ್ಕಿದೆ. ಈ ಮನೆಯಲ್ಲಿ ಯಾರಾದ್ರೂ ಒಬ್ರು ಭವಿಷ್ಯದ ಬಗ್ಗೆ ಚಿಂತಿಸ್ಬೇಕು. ಈ ದೊಡ್ಡ ಮನುಷ್ಯ ಈಗಲೇ 50,000ನ ನನಗೆ ತೋರಿಸಿದ್ರೆ ಈ ಚಿತ್ರ ಮಾರಾಟಕ್ಕಿದೆ. ಮುದ್ದು, ನನಗೆ ನೀನು ಇನ್ನೊಂದು ಚಿತ್ರ ಬಿಡಿಸ್ಕೊಡು. ನಾನು ನಿನಗೆ ಬೇರೆ ಚಿತ್ರದಲ್ಲಿ ಪೋಸ್ ಕೊಡ್ತೀನಂತೆ. ಈ ಚಿತ್ರ ಬೇಡ. ಆನಂದ್. ಓ ಮೇಡಮ್, ಒಮ್ಮೆ ನೀವು ಇದನ್ನ ಎಣಿಸಿದ್ರೆ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ನಾನು ನೋಡಿರುವ ಮಾಡರ್ನ್ ಪೇಂಟಿಂಗ್ಗಳಲ್ಲೆಲ್ಲ ಇದು ಶ್ರೇಷ್ಠವಾದದ್ದು, ಫೈನೆಸ್ಟ್. ಹಾಗೆ ನನ್ನ ಬಳಿ ಇನ್ನೊಂದು ಚಿತ್ರವಿದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಬೇಕು ನಾನು. 10 ವರ್ಷಗಳ ಹಿಂದೆ ಖರೀದಿಸಿದ್ದು ಇದನ್ನ. ಜಾನಕಿ, ನಮ್ಮಿಬ್ಬರಿಗೆ ಮಾತಾಡ್ಲಿಕ್ಕೆ ಒಂದು ನಿಮಿಷ ಅವಕಾಶ ಮಾಡಿಕೊಡು. ನನಗೇನು ತೊಂದರೆ ಇಲ್ಲ. ಇದರಲ್ಲಿ ಉಲ್ಲಾಸ್ ಕೀರ್ತಿ ಅವರ ಸೈನ್ ಇದೆ. ಇದು ಜೆನ್ಯೂನ್ ಉಲ್ಲಾಸ್ ಕೀರ್ತಿ ಅವರ ಪೇಂಟಿಂಗ್ ಅಂತ ಒಪ್ಕೋತೀರಾ? ಹೌದು. ಎಲ್ಲಿ ಚಿತ್ರಿಸಿದ್ದು ಇದನ್ನ? ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಿ ಅದನ್ನ? ಯಾಕಂದ್ರೆ ನೀವು ಚಿತ್ರಿಸಿದ್ದು ಇದನ್ನ ಮೇಷ್ಟ್ರೆ. ನೋಡಿ, ಇಲ್ಲಿ ನನ್ನನ್ನು ಮೇಷ್ಟ್ರೆ ಅಂತ ಕರೆಯೋದು ನನಗೆ ಯಾವತ್ತೂ ಇಷ್ಟ ಇರಲಿಲ್ಲ. ನಾನು ಯಾರು ಅಂತ ನೀವು ಪತ್ತೆ ಹಚ್ಚಿದ್ ಹೇಗೆ? ಸಾಕ್ಷಿಯಾಗಿ ಇದೊಂದು ಸಾಲದೆ. ಹೌದು, ಆದ್ರೆ ಅದನ್ನ ನೋಡಕ್ಕೆ ಮುಂಚೆ ನಿಮ್ಗೆ ಗೊತ್ತಿತ್ತು. ನನ್ಗೆ ಗೊತ್ತಿತ್ತು. ಈ ವರ್ಷದ ಮೊದಲ ಚಿತ್ರ ಖರೀದಿಸಿದಾಗ್ಲೇ ನನ್ಗೆ ಗೊತ್ತಿತ್ತು. ಆದ್ರೆ ನಾನು ನನ್ನ ಶೈಲಿಯನ್ನು ಕಂಪ್ಲೀಟ್ ಬದಲಿಸಿದ್ದೆ, ಉದ್ದೇಶ ಪೂರ್ವಕವಾಗಿಯೇ ಬದಲಿಸಿದ್ದೆ. ಯಾರು ನೀವು? ನನ್ನ ಹೆಸರು ಧೀರಜ್ ಲಾಲ್, ಚಿತ್ರಕಲಾ ರಸ್ತೆ. ಏನು? ನೀವು ನನ್ನ ಹಳೆಯ ಡೀಲರ್? ಪ್ರೀತಿಯ ಮೇಷ್ಟ್ರೆ, ನಿಮ್ಮನ್ನ ಭೇಟಿಯಾಗಿದ್ದು ನನ್ನ ಭಾಗ್ಯ. ಆ ಸಂಗತಿ ಏನಂದ್ರೆ ಬಹುಶಃ ನಾನು ನಿಮ್ಗೆ ವಿವರಿಸಬಲ್ಲೆ. ದಯವಿಟ್ಟು ಕ್ಷಮಿಸಿ, ನನ್ನದು ಯಾವ ಬೇಡಿಕೆಯೂ ಇಲ್ಲ. ನೀವು ಕೇವಲ ಹೌದು ಅಂತ ಹೇಳೋದು ಬೇಕಿತ್ತು ನನಗೆ. ಸರಿ, ಹಾಗಿದ್ರೆ ದಯವಿಟ್ಟು ಈ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ. ಭಯ ಅಂದ್ರೆ ಈಗಾಗಲೇ ತಡವಾಗಿ ಹೋಗಿದೆ. ಯಾಕೆ ತಡವಾಗಿದೆ? ಅಂತ್ಯ ಸಂಸ್ಕಾರದ ಹೊತ್ತಿಗೆ ಹೇಗೋ ಏನೋ ತಪ್ಪು ತಿಳುವಳಿಕೆ ಆಗಿ ಹೋಗಿದೆ. ನಾನೇ ಉಲ್ಲಾಸ್ ಕೀರ್ತಿ ಅಂತ ನೀವು ಸಾರ್ವಜನಿಕವಾಗಿ ಹೇಳಿಕೆ ನೀಡಬೇಕು. ಸಾರ್ವಜನಿಕವಾಗಿ? ಯಾಕೆ? ವಿಷಯ ಹೀಗೆ, ನ್ಯೂಯಾರ್ಕ್ನಲ್ಲಿರೋ ಲಖಾನಿಗೆ ನಾನು ನಿಮ್ಮ ಹಲವಾರು ಚಿತ್ರಗಳನ್ನು ಮಾರಾಟ ಮಾಡ್ತಿದ್ದೆ. ನಿಮ್ಗೆ ನೆನಪಿರಬೇಕಲ್ಲ, ನಿಮ್ಮ ಚಿತ್ರಗಳನ್ನು ಕಲೆ ಹಾಕುತ್ತಿದ್ದ ಮುಖ್ಯ ಕಲೆಕ್ಟರ್ ಅವನು. ನಾನು ನನ್ನ ಎಕ್ಸ್ಪರ್ಟೀಸ್ ಇಂದ ಇದು ಜೆನ್ಯೂನ್ ಉಲ್ಲಾಸ್ ಕೀರ್ತಿ ಪೇಂಟಿಂಗ್ ಅಂತ ಅವನಿಗೆ ಮಾರಿದೆ. ಅಲ್ಲಿ ಯಾರಿಗೂ ಅನುಮಾನ ಇದ್ದಿರಬೇಕು. ಈಗ ಲಖಾನಿ ನಾನು ಸುಳ್ಳು ಹೇಳಿ ಪೇಂಟಿಂಗ್ಗಳನ್ನು ಮಾರಿದ್ದೀನಿ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ದಾನೆ. ಸಾಕ್ಷಿಯಾಗಿ ಬಂದು ನೀವು ಯಾರು ಅಂತ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಆದ್ರೆ ನಾನು ಸಾಕ್ಷಿ ನೀಡೋದಿಲ್ಲ. ನೀವು ನಿಮ್ಮ ತೊಂದರೆ ತಂದ್ಕೊಂಡಿದ್ದೀರಿ. ಅಲ್ಲ, ನನ್ನ ಪೇಂಟಿಂಗ್ ಅನ್ನು ಯಾವ ಬೆಲೆಗೆ ಮಾರಿದ್ದೀರಿ ನೀವು?
ಮೇಷ್ಟ್ರೆ, ಜುಗ್ಗ ಸೇಟು. ಜುಗ್ಗ ಇರ್ಬೋದು, ಸೇಟು ನಿಜವಾಗಿ ಕೇಳಿದ್ದಕ್ಕಿಂತ ಕೊಂಚ ಕಡಿಮೆ ಕೊಟ್ಟೆ. ಎಷ್ಟು ಹೆಚ್ಚಿಗೆ ಸಿಗುತ್ತದೆಯೋ ಅಷ್ಟಕ್ಕೆ ಮಾರಿದೆ. ನಾನು ನಿರಪರಾಧಿ ಅಲ್ದೆ, ನನ್ನ ಗೌರವದ ಪ್ರಶ್ನೆ ಅಲ್ವೇ? ನನ್ಗೇನೂ ಇಲ್ಲ. ನನಗಿದೆ. ಈ ದೇಶದ ಶ್ರೇಷ್ಠ ಎಕ್ಸ್ಪರ್ಟ್ ನಾನು ಅನ್ನೋ ಗೌರವ ಕಾಯ್ದುಕೊಳ್ಳಬೇಕು. ಹಾಗಾಗಿ ನೀವು ಬಂದು ಸಾಕ್ಷಿ ಹೇಳ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಕಟಕಟೆಯಲ್ಲಿ ನನ್ನ ವಿಚಾರಣೆ ಇಲ್ಲ. ನಾನು ಕಾಣುವ ದುಸ್ವಪ್ನ ಅದು. ಈಗ ಏನೇ ಆದ್ರೂ ದಯವಿಟ್ಟು ಹೋಗಿ. ಮೇಡಮ್, ದಯವಿಟ್ಟು 50,000 ರೂಪಾಯಿಗೆ ಒಂದು ರಿಸಿಪ್ಟ್ ಕಳಿಸ್ತೀರಾ? ಓ, ಇಲ್ಲಿವರೆಗೂ ಹಾಗಿದ್ರೆ ಎಲ್ಲಾನು ಕೇಳ್ತಾ ಇದ್ದೆ ನೀನು. ಅಲ್ಲದೆ ಮತ್ತೇನು? ಭಯಂಕರ ಅಸಂಗತವಾಗಿದೆ ಇದೆಲ್ಲ. ಮತ್ತೆ ಇದೆಲ್ಲ ಆಗಿದ್ದು ಈ ಪೇಂಟಿಂಗ್ ನಿಂದಾಗಿ. ಕಲೆ ಅಂತಾರಂತೆ ಅದನ್ನ. ಶಾಂತವಾಗಿರಬಲ್ಲ ನಿನ್ನ ಜಾಣ್ಮೆ ವಿಶಿಷ್ಟವಾದದ್ದು. ಮತ್ತೆ ಯಾರಾದ್ರೂ ಒಬ್ರು ಶಾಂತವಾಗಿರ್ಬೇಕಲ್ಲ. ನಾನು ಉಲ್ಲಾಸ್ ಕೀರ್ತಿಯೋ ಅಥವಾ ಬೇರೆ ಯಾರೋ ಅನ್ನೋದ್ರ ಬಗ್ಗೆ ನಿನ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಆನಂದ್, ನೀನು ನೀನೇ ಆಗಿರೋವರೆಗೂ ನೀನು ಯಾರು ಏನು ಅನ್ನೋದು ನನ್ಗೆ ಯಾವತ್ತೂ ಮುಖ್ಯ ಅಲ್ಲ. ನೀವು ಗಂಡಸರು ಪ್ರಾಕ್ಟಿಕಲ್ ಅಲ್ವೇ ಅಲ್ಲ. ನೀನು ಬೇಕಾದ್ರೆ ಮಹಾರಾಜನೇ ಆಗು ಅಥವಾ ಅವನ ಮೊಮ್ಮಗನೇ ಆಗು, ನನಗೇನು ತೊಂದರೆ ಇಲ್ಲ. ಹಾಗಾದ್ರೆ ಕೊನೆಗೂ ನಾನು ಉಲ್ಲಾಸ್ ಕೀರ್ತಿ ಅಂತ ನೀನು ನಂಬ್ತೀಯ ಅಲ್ವಾ? ಬಂದೆ ರಾಜಣ್ಣ. ಸೊಪ್ಪು, ಹುಳಿ ಟೊಮಟ, ಹಾಗಲಕಾಯಿ, ಹೀರೆಕಾಯಿ, ಸೌತೆಕಾಯಿ, ತೊಂಡೆಕಾಯಿ, ತರಕಾರಿ. ಈ ಕಲೆ ಅನ್ನೋದನ್ನ ನನ್ನಿಂದ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅಂತ ನಾನು ಯಾವತ್ತೂ ನಟಿಸ್ಲಾರೆ. ಜಾನು, ನೀನ್ ಯಾವತ್ತಿಗೂ ಹಾಗೆ ನಟಿಸೋದು ಬೇಡ. ಜಾನು, ನಿನ್ ಜೊತೆಗಿರೋ ಒಂದು ಸಂತೋಷ ಅಂದ್ರೆ ಈ ಕಲೆಯ ಬಗೆಗಿನ ಅಸಂಬದ್ಧ ಮಾತುಗಳನ್ನು ನಾನು ಕೇಳಬೇಕಾಗಿಲ್ಲ ಅನ್ನೋದು. ಮಧು, ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ದೂರ? ಹೌದು, ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ದೂರ. ಈ ಧೀರಜ್ ಲಾಲ್ ಕೇಸು ಹೆಚ್ಚು ನಿನ್ ತಲೆ ಕೆಡಿಸ್ತಿದೆ, ಮತ್ತೆ ನನ್ನ ತಲೆ ಕೂಡ. ನಾವೀಗೇನಾದ್ರೂ ದೂರ ಹೊರಟೋದ್ರೆ ಎಲ್ಲರೂ ನನ್ನ ತಲೆ ಮರೆಸ್ಕೊಂಡ ವಂಚಕ ಅಂತ ಹೇಳ್ತಾರೆ. ನಾವು ವಿಚಾರಣೆ ಹಿಂದಿನ ದಿನ ಬರೋಣಂತೆ. ನಮ್ ಬೆನ್ ಹತ್ತಿ ಫಾಲೋ ಮಾಡ್ತಾರೆ. ಈಗ್ಲೇ ಹೊರಟ್ರೆ ಖಂಡಿತ ಸಾಧ್ಯ ಇಲ್ಲ. ಈಗ್ಲೇ? ಹೌದು, ಹಿಂದಿನ ಬಾಗ್ಲಿಂದ. ಹಿಂದಿನ ಬಾಗ್ಲಿಂದ? ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ಮತ್ತೆ ಮತ್ತೆ ಅಮ್ಮ ನಿಜವಾಗ್ಲೂ ಹೇಳೋದಿಲ್ಲ, ದುಸ್ಥಿತಿ ತಾನೆ? ಹೌದು ಹೌದು, ನೋಡಿ ಸಿಕ್ಕಾಪಟ್ಟೆ ಸಮಯ ಆಯ್ತು. ಇವನೇ ನಿನ್ ಗಂಡ ಮತ್ತು ನಮ್ಮ ಅಪ್ಪ ತಾನೆ? ಹೌದು, ನಾನು ಹೌದು ಅಂತ ಹೇಳ್ತಿರೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ. ಸಾಕ್ಷಿ, ಇಷ್ಟು ಸಾಕ್ಷಿ ಸಾಕು. ಮತ್ತೆ ನಾನು ಅಜ್ಜನೂ ಆಗಿಲ್ಲ ತಾನೆ? ಅಸಾಧಾರಣ ಹೆಂಗಸು. ಹಾಗಿದ್ರೆ ಇದೆಲ್ಲ ನಿಜ? ಏನು? ನೀನು ಉಲ್ಲಾಸ್ ಕೀರ್ತಿ ಅನ್ನೋ ಈ ದೊಡ್ಡಾಟ. ಹಾಗಾದ್ರೆ ಈಗ್ಲಾದ್ರೂ ನಾನು ಉಲ್ಲಾಸ್ ಕೀರ್ತಿ ಅಂತ ನೀನು ನಂಬ್ತೀಯಾ? ಆ ಹೆಂಗಸಿಗೆ ಒಬ್ಬ ಗಂಡ ಇದ್ದಿದ್ದು ನಿಜ. ಆ ವ್ಯಕ್ತಿ ಹೆಸರು ಆನಂದ್ ಕುಮಾರ್ ಆಗಿದ್ದಿದ್ದು ನಿಜ. ಅಷ್ಟೇ ಅಲ್ಲದೆ ನನ್ನನ್ನ ಮದುವೆ ಆಗೋದಕ್ಕಿಂತ ಮೊದಲು ನಿನ್ಗೆ ಮದುವೆ ಆಗಿರ್ಲಿಲ್ಲ ಅನ್ನೋದು ಅಪ್ಪಟ ಸತ್ಯ. ಓ, ಈ ಪತ್ರ ಚೀಫ್ ಸೆಕ್ರೆಟರಿ ಅವರಿಂದ. ನಾಳೆ ಮಧ್ಯಾಹ್ನ ಹೋಗಿ ಅವ್ರನ್ನ ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಬರ್ತಿದ್ದಾರೆ. ಓಹ್, ಚೀಫ್ ಸೆಕ್ರೆಟರಿ. ಇವರಿಗೆ ಮಿಸ್ಟರ್ ಅಂಡ್ ಮಿಸಸ್ ಆನಂದ್ ಕುಮಾರ್. ನನಗೆ ತುಂಬಾ ಸಂತೋಷ ಆಗ್ತಿದೆ. ನಾವಲ್ಲಿಗೆ ಹೋಗ್ಬಾರ್ದು. ಯಾಕೆ? ಕೇಳಿಲಿ ಜನ, ಅಲ್ಲಿ ಹೋಗೋದ್ರಿಂದ ನಮ್ಗೆ ಏನು ಒಳ್ಳೇದಾಗೋದಿದೆ? ನಾವಲ್ಲಿಗೆ ಹೋಗ್ಬಾರ್ದು. ಆದ್ರೆ ನಾನು ಹೋಗ್ಬೇಕು. ಇನ್ನು ನೀವು ಕಲಾಕೃತಿಗಳನ್ನು ಸಂಗ್ರಹಿಸುತ್ತಲೇ ಇದ್ದೀರಾ ಮಿಸ್ಟರ್ ಲಖಾನಿ? ನನ್ನ ಹತ್ರ ಸುಮಾರು 40 ವರ್ಷಗಳಿಂದ ಈ ಕಲಾಕೃತಿಗಳನ್ನು ಸಂಗ್ರಹಿಸಿ ಸಂತೋಷ ಪಡ್ತಾ ಇದ್ದೇನೆ.
ನನ್ನ ದೃಷ್ಟಿ ಮಂದವಾಗ್ತಿರುವಂತಹ ಒಂದೇ ಕಾರಣಕ್ಕೆ ನಾನು ಯಾಕೆ ಸಂತೋಷದ ವಂಚನೆ ಆಗ್ಬೇಕು ಹೇಳಿ? ಖಂಡಿತ ಖಂಡಿತ ಹಾ. ನಿಜವಾಗಿ ಒಳ್ಳೆ ಕಲೆಕ್ಟರ್ ಸ್ಪಿರಿಟ್ ಇದೆ ನಿಮ್ಮ ಹತ್ತಿರ. ಹೀಗೆ ಬನ್ನಿ. ನಾನು ಕೂರ್ತಾ ಇದ್ದೇನೆ. ನನ್ನ ದೃಷ್ಟಿ ಕ್ರಮೇಣವಾಗಿ ಮಂದವಾಗ್ತಾ ಇದೆ ಸೆಕ್ರೆಟರಿ ಮೇಡಮ್ ರವರೇ. ಆದರೂ ಕೆಲವೊಂದಿಷ್ಟು ವಸ್ತುಗಳನ್ನ ನಾನು ಬಹಳ ಸ್ಪಷ್ಟವಾಗಿ ಕಾಣಬಲ್ಲೆ. ಈ ರೈಲ್ವೆ ಸ್ಟೇಷನ್ಗಳು, ಏರ್ಪೋರ್ಟ್ಗಳು, ದೇವಸ್ಥಾನಗಳು, ಚರ್ಚ್ಗಳು, ಆಮೇಲೆ ಕುರ್ಚಿಗಳು. ನೀವು ಇಂತಹ ಹುಮ್ಮಸ್ಸಿನಲ್ಲಿ ಇರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಂದ ಹಾಗೆ ನನ್ನ ಆಹ್ವಾನ ಒಪ್ಪಿ ನೀವು ಇಲ್ಲಿಗೆ ಬಂದಿದ್ದಕ್ಕೆ ನಾನು ನಿಮಗೆ ತುಂಬಾ ಆಭಾರಿ. ನಿಮ್ಮನ್ನ ಭೇಟಿಯಾಗಿದ್ದು ನನ್ನ ಸೌಭಾಗ್ಯ ಮೇಡಮ್. ಇಬ್ಬರೂ ಹಳೆ ಕಲೆಕ್ಟರ್ಗಳು, ಕ್ರಿಸ್ಟಿಯಲ್ಲಿ ಪ್ರತಿಸ್ಪರ್ಧಿಗಳು. ನಿಮ್ಮನ್ನ ಭೇಟಿಯಾಗಿದ್ದು ಸಂತೋಷ ಸಂತೋಷ. ನಾವು ಮೊದಲೇ ಭೇಟಿ ಆಗ್ಬೇಕಿತ್ತು ಮಿಸ್ಟರ್ ಲಕಾನಿ. ನೀವು ಇಲ್ಲಿಗೆ ಬಂದಿರುವಾಗ ನಾನು ಒಂದಿಬ್ಬರು ಸಮಾನ ಮನಸ್ಕರನ್ನ ನಿಮ್ಗೆ ಭೇಟಿ ಮಾಡ್ಲಿಕ್ಕೆ ಆಹ್ವಾನಿಸಿದ್ದೇನೆ ಅಂತ ನಿಮ್ಗೆ ಹೇಳಲೇಬೇಕು. ಸೆಕ್ರೆಟರಿ ಅವರೇ, ಓ, ಹೇಗಿದ್ಯಾ ನೀನು ಧೀರಜ್ ಲಾಲ್? ನಿನ್ನನ್ನು ಮಿಸ್ಟರ್ ಲಖಾನಿ ಅವರಿಗೆ ಪರಿಚಯ ಮಾಡಿಸ್ತೇನೆ. ಮಿಸ್ಟರ್ ಲಖಾನಿ, ಇವರು ಮಿಸ್ಟರ್ ಧೀರಜ್ ಲಾಲ್. ನಿಮ್ಮ ಸಮಾನ ಮನಸ್ಕರಲ್ಲಿ ಇವರೂ ಒಬ್ರೇನು? ಅವರು ಕೂಡ. ಮಿಸ್ಟರ್ ಲಖಾನಿ. ಧೀರಜ್ ಲಾಲ್, ಒಳ್ಳೆಯದು ಮಿಸ್ಟರ್ ಧೀರಜ್. ನಾನು ಅಷ್ಟು ದೂರದಿಂದ ಇಲ್ಲಿಯವರೆಗೆ ನೀವು ನನಗೆ 30 ಲಕ್ಷ 3 ಮಿಲಿಯನ್ಗಳ ದಗ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಕೋರ್ಟಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕಾಗಿ ಈ ವಿಶೇಷವಾದಂತಹ ಪ್ರಯಾಣ ಮಾಡಿ ಬಂದಿದ್ದೇನೆ. ನನ್ನ ಪರಿಹಾರ ಸಿಕ್ಕ ನಂತರ ನಿಮ್ಮನ್ನು ಸುರಕ್ಷಿತವಾಗಿ ಜೈಲಿನಲ್ಲಿ ನೋಡಲು ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡುತ್ತೇನೆ. ಅಲ್ಲಿಯವರೆಗೂ ನಿಮ್ಮನ್ನ ಭೇಟಿಯಾಗಿದ್ದು ಬಹಳ ಸಂತೋಷ. ನೀವು ನನ್ನನ್ನು ಬಹಳ ಹೊಗಳುತ್ತಾ ಇದ್ದೀರಾ ಮಿಸ್ಟರ್ ಲಖಾನಿ. ನನಗೂ ಸಂತೋಷವೇ ತಾನೆ. ನೀವೇನ ಚೀಫ್ ಸೆಕ್ರೆಟರಿ? ನಾನೇ ಚೀಫ್ ಸೆಕ್ರೆಟರಿ. ಅಂದ ಹಾಗೆ ಹೇಗಿದ್ದೀರಿ? ತಪ್ಪಾಯ್ತು, ಗೊತ್ತಾಗ್ಲಿಲ್ಲ. ಆದ್ರೆ ಆ ಯುವಕ ಯಾಕೆ ನನ್ನನ್ನ ಮಿಸ್ಸಸ್ ಎಕ್ಸ್ ಅಂತ ಕರೆದದ್ದು? ನಾನು ಸರಿಯಾಗಿ ಹೇಳಿದ್ದೀನಿ ತಿಳಿಯೋ ಹಾಗೆ, ಮಿಸ್ಸಸ್ ಕುಮಾರ್ ಅಂತ. ಓ, ಹಾಗೆ ಹೇಳಿದ್ನ ಅವನು. ಏನೋ ಗೊಂದಲ ಆಗಿರ್ಬೇಕು. ಅಂದ ಹಾಗೆ ನಿಮ್ಮ ಗಂಡನ್ನ ಕರ್ಕೊಂಬಂದಿದ್ದೀರಾ ಅಲ್ವಾ? ಹೌದು, ಆದರೆ ಅದು ಅಷ್ಟೇನು ಸುಲಭವಾಗಿರ್ಲಿಲ್ಲ ಬಿಡಿ. ಅವನು ಅಲ್ಲಿ ಆ ಮಿಸ್ಟರ್ ಕೈಲಾಸ್ ಕಿತ್ತಿ ಜೊತೆ ಜಗಳ ಆಡ್ತಿದ್ದಾನೆ. ಮೆಟ್ಲಲ್ಲಿ ಬರುವಾಗ ಎದುರು ಬದ್ರಾದ್ರು. ಮಿಸ್ಟರ್ ಧೀರಜ್ ಲಾಲ್, ನೀವು ಇಲ್ಲಿದ್ದೀರಿ? ಓ, ಇದೊಂದು ಫ್ಯಾಮಿಲಿ ಗ್ಯಾದರಿಂಗ್. ಹೇಗಿದ್ದೀರಾ ಮಿಸ್ಸಸ್ ಕುಮಾರ್? ಕ್ಷಮಿಸಿ ಮಿಸ್ಸಸ್ ಕೀರ್ತಿ. ನಾನೀಗ ಮಿಸ್ಸಸ್ ಎಕ್ಸ್. ಕೇಳಿಸ್ಕೊಳ್ಳಿಲ್ವೇ ನೀವು? ಚೀಫ್ ಸೆಕ್ರೆಟರಿ ಅವರು ಬಹಳ ತಮಾಷೆಗೆ ಹೆಸರಾದವರು, ಅದು ನಿಮಗೂ ಗೊತ್ತಲ್ವೇ? ಯಾವ ರೂಮ್ ಇದು? ಬಹುಶಃ ಇದು ಪಡಸಾಲೆ. ನಿಜವಾಗಿ ಮನೆ ಅಂತ ಅನ್ಸೋದಿಲ್ಲ ಅಲ್ವಾ? ಸ್ಟೇಜ್ ಮೇಲೆ ಇದ್ದಾಗಿದೆ. ಮಿಸ್ಟರ್ ಲಖಾನಿ, ಈಗಾಗಲೇ ನಿಮಗೆ ಕೈಲಾಸ್ ಕೀರ್ತಿ ಅವರ ಪರಿಚಯ ಆಗಿರಬೇಕು ಅನ್ಕೋತೇನೆ. ಕ್ಷೇಮ ತಾನೆ? ಕ್ಷೇಮ ತಾನೆ? ಈಗ ನೀವು ಮಿಸ್ಟರ್ ಧೀರಜ್ ಲಾಲ್ ಅವರಿಂದ ಕೊಂಡುಕೊಂಡಿರುವ ಅದ್ಭುತ ಚಿತ್ರವನ್ನು ಚಿತ್ರಿಸಿರುವ ಅತ್ಯದ್ಭುತ ಕಲಾವಿದನನ್ನು ಭೇಟಿಯಾಗಿ ಸದ್ಯದ ಕ್ಷಣಕ್ಕೆ ಅವರು ತಮ್ಮನ್ನು ತಾವು ಉದಾರ ಮನಸ್ಸಿನಿಂದ ಮಿಸ್ಟರ್ ಎಕ್ಸ್ ಎಂದು ಕರೆದುಕೊಳ್ಳಲು ತಯಾರಾಗಿದ್ದಾರೆ. ಮಿಸ್ಟರ್ ಲಖಾನಿ, ದಿಸ್ ಇಸ್ ಮಿಸ್ಟರ್ ಎಕ್ಸ್. ಹೇಗಿದ್ದೀರಿ? ಅದ್ಭುತ. ಓಹೋ, ದಯವಿಟ್ಟು ಮಿಸ್ಟರ್ ಎಕ್ಸ್ ನೀವು ಆ ಚೇರಲ್ಲಿ ಕೊಡ್ತೀರಾ? ಆಗ್ಲಿ. ವೈನ್ ಬೇಡ. ಕೋಕ್ ಆಗ್ಲಿ. ಥ್ಯಾಂಕ್ ಯು. ನೀವೆಲ್ಲರೂ ಇಲ್ಲಿಗೆ ಬಂದಿರೋ ಮುಖಾಂತರ ನನಗೊಂದು ವಿಶೇಷವಾದ ಉಪಕಾರ ಮಾಡಿದ್ದೀರಿ. ನಿಮಗೆ ಧನ್ಯವಾದ ಹೇಳುತ್ತಾ ನಿಮ್ಮೆಲ್ಲರೊಡನೆ ನಾನು ಇನ್ನೊಂದು ಸಹಾಯ ಕೇಳಬಹುದೇ? ಖಂಡಿತವಾಗಿ. ಸಮಾನ ಮನಸ್ಕರ ಮಧ್ಯೆ ಖಂಡಿತ ಸೆಕ್ರೆಟರಿ ಅವರೇ. ನೀವು ನಿಜಕ್ಕೂ ಬಯಸ್ತಿರೋದು ಈ ವಿಚಾರಣೆ ಶುರುವಾಗ್ದಿರ್ಲಿ ಅಂತ ನಾನು ಅಂದ್ಕೊಳ್ತಿದ್ದೇನೆ. ದಯವಿಟ್ಟು ಮಿಸಸ್ ಎಕ್ಸ್, ನೀವಿಲ್ಲಿ ಬಂದಿರೋದು ನನಗೆ ತುಂಬಾ ಸಂತೋಷ. ಶಾಂತಿ ಸಂಧಾನಕ್ಕಾಗಿ ಕೆಲಸ ಮಾಡುವುದು ನನ್ನ ಬಯಕೆ. ನಾನು ಈ ವಿಷಯದ ಬಗ್ಗೆ ಗಂಭೀರವಾಗಿದ್ದೇನೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ನಾನು ಒಬ್ಬನೇ ಒಬ್ಬ ಲಾಯರನ್ನ, ಪತ್ರಕರ್ತರನ್ನ ಇಲ್ಲಿಗೆ ಕರೆದಿಲ್ಲ ಅನ್ನೋದನ್ನ ನಾನು ನಿಮಗೆ ಸ್ಪಷ್ಟವಾಗಿ ಸೂಚಿಸ್ತಾ ಇದ್ದೇನೆ. ನಿಮ್ದು ದೊಡ್ಡ ಮನಸ್ಸು ಸೆಕ್ರೆಟರಿ ಅವರೇ. ಆದ್ರೆ ನಾನು ಮುಂದಿನ ವಾರ ಯಾವಾಗ ಬರುತ್ತೆ ಅಂತ ಕಾತರಿಂದ ಕಾಯ್ತಾ ಇದ್ದೇನೆ.
ಫಸ್ಟ್ ಕ್ಲಾಸ್ ಶೋ ನೋಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದೇನೆ. ಜಗತ್ತಿನ ಪ್ರಸಿದ್ಧ ಪತ್ರಿಕೆಗಳು ತಮ್ಮ ವಿಶೇಷ ಪತ್ರಿಕಾಗಾರನ್ನ ಇದಕ್ಕಂತಲೇ ಕಳಿಸ್ತಾ ಇದ್ದಾರೆ. ಈ ಕೇಸಿನ ಮೇಲ್ವಿಚಾರಣೆಗಾಗಿ ನಿಮ್ಮ ತಮಾಷೆ ಜಡ್ಜ್ಗಳನ್ನ ಇದಕ್ಕಂತಲೇ ನಿಯೋಜಿಸಿ ಆಗಿದೆ. ನಿಮ್ಮ ದೇಶ ಕಂಡಿರದಂಥ ಅತ್ಯಂತ ಶ್ರೇಷ್ಠ ಕಾನೂನು ವಿಚಾರ ಇದಾಗಲಿದೆ. ಹಾಗಂತ ಸಂಧಾನ ಮಾಡಿಕೊಳ್ಳುವುದಕ್ಕಾಗಿ, ಮಾತು ಕೇಳುವುದಕ್ಕಾಗಿ ನಾನು ತಯಾರಾಗಿದ್ದೇನೆ. ಷರತ್ತುಗಳ ಮೇಲೆ, ನನ್ನ ಷರತ್ತುಗಳ ಮೇಲೆ. ನಾವು ಪ್ರೋಗ್ರೆಸ್ ಮಾಡ್ತಿದ್ದೇವೆ. ಇದರಲ್ಲಿ ನಿಮ್ಮ ಸ್ಥಾನ ಯಾವುದು ಅಂತ ಅರ್ಥ ಆಗಲಿಲ್ಲ ನನಗೆ. ನನ್ನ ಸ್ಥಾನ ಅಲ್ಲ, ವೈಯಕ್ತಿಕ ಸಂಗತಿಗಳಿಗೆ ಬರುವುದಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಕೇವಲ ನಿಮ್ಮ ಹವ್ಯಾಸವೋ ಅಥವಾ ನೀವು ಯಾರಾದ್ರೂ ಪರವಾಗಿ ಕೆಲಸ ಮಾಡ್ತಾ ಇದ್ರು? ನಿಮ್ಮ ಎಚ್ಚರಿಕೆಯನ್ನು ನಾನು ಗೌರವಿಸುತ್ತೇನೆ. ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನನಗೆ ತುಂಬಾ ಸಂತೋಷ. ಈ ವಿಷಯದ ಬಗ್ಗೆ ಗಂಭೀರವಾಗಿದ್ದೇನೆ. ನಾನು ನಿಮಗೆ ಭರವಸೆ ಕೊಡ್ತಿದ್ದೇನೆ, ಈ ವಿಚಾರಣೆ ನಿಲ್ಲಿಸೋದ್ರಿಂದ ನನಗೆ ಯಾವ ಲಾಭವೂ ಇಲ್ಲ. ನನಗೊಂದು ಅವಕಾಶ ಕಲ್ಪಿಸಲಾಗಿದೆ ಮತ್ತು ಕಲ್ಪಿಸಿದವರ ದೊಡ್ಡತನಕ್ಕೆ ನಾನು ಎಂದೂ ಋಣಿ. ಈ ಇಬ್ಬರು ಮಹಾಪುರುಷರು ವಿಚಾರಣೆಯನ್ನು ಕೈ ಬಿಡುವಂತೆ ಸಂಧಾನ ಮಾಡುವುದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಮತ್ತು ಈ ವಿಚಾರಣೆ ನಿಂತು ಹೋದಲ್ಲಿ ಪ್ರಭಾವಶಾಲಿ ವಲಯಗಳಲ್ಲಿ ಅದು ಅತ್ಯಂತ ಸಮಾಧಾನ ತಂದುಕೊಡುವುದು ಖಚಿತ. ಹಾಗಾದ್ರೆ ನಾವು ಸರ್ಕಾರದ ಎದುರು ನಿಂತಿದ್ದೀವಿ, ಸ್ಪಷ್ಟವಾಗಿ ಹೇಳಿ. ಆತ್ಮೀಯ ಲಖಾನಿಯವರೇ, ನಿಮಗೆ ಇಂತಹ ಒಂದು ಯೋಚನೆ ಬರುವುದಾದರೆ ಹೇಗೆ ಮಾಡಿದೆ ನಾನು? ಸರ್ಕಾರ ಕಿರು ಬೆರಳಿನಷ್ಟು ಇಲ್ಲ, ಯಾರ ಪರವಾಗಿಯೂ ಇಲ್ಲ. ಈ ಕೇಸಿನ ಸೆಟಲ್ಮೆಂಟ್ ಒಂದು ಉಂಟಾದರೆ ಈ ಪ್ರಭಾವಶಾಲಿ ವಲಯಗಳಲ್ಲಿ ಅದು ಅತ್ಯಂತ ಸಂತೋಷದಿಂದ ಪರಿಗಣಿಸಲಾಗುತ್ತದೆ ಅಂತ ಪ್ರಸ್ತುತಪಡಿಸುವ ಸ್ಥಾನದಲ್ಲಿದ್ದೇನೆ ಅಷ್ಟೇ. ಮೈಸೂರಿನ ಒಂದು ರಸ್ತೆಯಲ್ಲೂ ಅಂತಹ ಒಂದು ತೀರ್ಮಾನವೊಂದನ್ನು ಸಂತೋಷವಾಗಿ ಸ್ವೀಕರಿಸಲಾಗ್ತದೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೇನೆ. ಆದರೆ ಈ ಪ್ರಭಾವಶಾಲಿ ವಲಯಗಳಲ್ಲಿ ಈ ಕೇಸಿಗೂ ಅದಕ್ಕೂ ಏನು ಸಂಬಂಧ? ನಿಮ್ಮ ಜೊತೆ ಮುಚ್ಚುಮರೆ ಏನು? ಒಂದು ಸರ್ಕಾರದ ಕಮಿಟಿಯ ಗೌರವ ಈ ಕೇಸಿನೊಳಗೆ ಇನ್ವಾಲ್ವ್ ಆಗಿದೆ. ದೇಶದಲ್ಲಿ ಸರ್ಕಾರದ ಗೌರವಕ್ಕಿಂತ ಮಿಗಿಲಾದದ್ದು ಏನೂ ಇದೆ? ಸರ್ಕಾರದ ಗೌರವವೊಂದನ್ನ ಪತ್ರಿಕೆಗಳ ಕೈಗೆ, ಅರಳು ಮರಳು ಜಡ್ಜ್ಗಳ ಕೈಗೆ ಕೊಡುವುದಾದರೆ ಎಷ್ಟು ಸರಿ? ಅದೊಂದು ರಾಷ್ಟ್ರೀಯ ಗೌರವವನ್ನೇ ನಾಶ ಮಾಡಬಲ್ಲದು. ಒಂದು ಶಬ್ದದಲ್ಲಿ ಹೇಳುವುದಾದರೆ ಪರಿಣಾಮ ಕೆಟ್ಟದು. ಪರಿಣಾಮ ಪರಿಣಾಮ ನಿಸ್ಸಂದೇಹವಾಗಿಯೂ ಈ ದೇಶ ರಷ್ಯಾವಾಗಿದ್ರೋ ನಾರ್ತ್ ಕೊರಿಯಾ ಆಗಿದ್ರೋ ಆ ಮಾತು ಬೇರೆ. ಯಾವುದೇ ಪೂರ್ವಗ್ರಹ ಇಲ್ಲದೆ ಈ ನಮ್ಮ ಚಿಕ್ಕ ಸಮಸ್ಯೆಯನ್ನು ಮೈತ್ರಿಯ ಮೂಲಕ ಪರಿಹರಿಸಿಕೊಳ್ಬಹುದಲ್ವಾ? ನಮ್ಮ ಮನೆ ಸೆಟಲ್ಮೆಂಟ್ಗೆ ದಾರಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ವೇ? ನಾನು ಗೆಲ್ಲದೇ ಇರುವಂತ ಸಂದರ್ಭ ಇದ್ದಿದ್ರೆ ನೀವು ನಿಮ್ಮ ಗೌರವದ ಬಗ್ಗೆ ಯೋಚಿಸಿರೋ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇದ್ದೆ. ನಾನು ಗೆಲ್ಲೋದಂತೂ ಗ್ಯಾರಂಟಿನೇ. ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ. ಆದ್ರೆ ನನಗೆ ಅನುಮಾನವಿದೆ. ಇಲ್ಲಿಯ ನ್ಯಾಯಾಲಯ ಕಲೆಯ ಬಗ್ಗೆ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಒಂದ್ ವೇಳೆ ನಿಮ್ಗೆ ಅದರ ಅನುಭವ ಬಿದ್ದಿದ್ರೆ ಇಲ್ಲಿ ಯಾವ ಪವಾಡ ಆಗೋದು ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಒಂದ್ ವೇಳೆ ನೀವು ಗೆಲ್ಲಿಲ್ಲ ಅನ್ನಿ, ಒಂದ್ ವೇಳೆ ಮಿಸ್ಟರ್ ಧೀರಜ್ ಆಗಿದ್ರೆ ಮತ್ತೆ ನಾನು ಖಂಡಿತ ಗೆಲ್ತೀನಿ. ಅವಾಗ ಇಡೀ ಪ್ರಪಂಚ ಹೇಳ್ತಿರುತ್ತೆ ಶತಮಾನದ ಶ್ರೇಷ್ಠ ಕಲಾವಿದನಿಗೆ ರಾಷ್ಟ್ರೀಯ ಗೌರವವೊಂದನ್ನು ಕೊಟ್ಟು ಅಂತ್ಯ ಸಂಸ್ಕಾರ ಮಾಡಲಿಲ್ಲ, ಅವರು ಉಗಿಲಿಕ್ಕೆ ಪ್ರಯತ್ನ ಮಾಡಿದ್ದು ಒಬ್ಬ ಸಹಾಯಕನನ್ನು ಅಷ್ಟೇ ಅಂತ. ಮತ್ತೆ ಇಡೀ ದೇಶ. ಪರಿಣಾಮ ದುಃಖಕರ, ನಿಜಕ್ಕೂ ಖೇದಕರ. ಅಂತ ಪರಿಣಾಮ ಈ ಪ್ರಭಾವಿ ವಲಯಗಳಲ್ಲಿ ಈ ಮುಚ್ಚಿಡೋ ಪಾಲಿಸಿ ಎಂದಾದ್ರೂ ಸಹಾಯ ಮಾಡಿದೆಯಾ? ಗೌರವಾನ್ವಿತರೆ, ಅದು ನಮ್ಮ ದೇಶದ ಆಸ್ತಿ, ಶಕ್ತಿ. ನಮ್ಮ ದೇಶವನ್ನು ಮಹಾಸ್ಥಾನಕ್ಕೆ ಏರಿಸಿರುವುದು ಅದೇ. ಮಹಾಸ್ಥಾನ. ನನ್ನ ಚಿತ್ರಗಳಲ್ಲಿರುವ ನಿಮ್ಮ ಆಸಕ್ತಿನ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಓ, ನನ್ನ ಹೆಂಡತಿ ಹೊಸ ಪೋರ್ಟ್ರೇಟ್ ಅನ್ನು ನೀವು ಖರೀದಿಸಿದ್ದೀರಿ ಅಂತಾಯ್ತು. ಹೌದು. ಏನಂದ್ರೆ ನಮ್ಮ ಡೀಲರ್ಗೆ ಆ ಚಿತ್ರಕ್ಕೆ ಎಷ್ಟು ಬೆಲೆ ಕೊಟ್ರಿ ಅಂತ ನಾನು ವಿಚಾರಿಸಿದ್ರೆ ನಿಮ್ಮ ಆತಿಥ್ಯಕ್ಕೆ ದ್ರೋಹ ಬಗೆದಾಗದೀತೆ? ಖಂಡಿತ ಇಲ್ಲ. ಅದರ ಬೆಲೆಯನ್ನು ಇನ್ನೂ ನಿರ್ಧರಿಸಿಲ್ಲ. ಈ ಭೇಟಿಯ ಫಲಿತಾಂಶದ ಮೇಲೆ ಅದರ ನಿರ್ದಿಷ್ಟ ಬೆಲೆ ಅವಲಂಬಿಸುತ್ತದೆ. ನನ್ನ ಅಡುಗೆ ಏಪ್ರಿಲ್ನಲ್ಲಿರೋ ನನ್ನ ಸ್ವಂತ ಚಿತ್ರ ಇಂಥ ಜಾಗಕ್ಕೆ ಬಂದು ಸೇರುತ್ತೆ ಅಂತ ನನಗೆ ಮೊದಲೇ ಮಿಸ್ಟರ್ ಎಕ್ಸ್, ನಾವು ಇಷ್ಟು ಮುಂದುವರೆದಿರುವಾಗ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಲು ಇಷ್ಟಪಡುತ್ತೇನೆ. ನಿಜವಾಗಿ ಚರ್ಚಿಸಬೇಕಾದ ಹಲವಾರು ಪ್ರಶ್ನೆಗಳು ಇದ್ದಾವೆ. ಉದಾಹರಣೆಗೆ ಮಿಸ್ಟರ್ ಎಕ್ಸ್ ಅವರ ಈ ಚಿತ್ರಗಳ ಕಲಾತ್ಮಕ ಮೌಲ್ಯ ಏನು ಅಂತ ಚರ್ಚಿಸಬಹುದು. ಒಬ್ಬ ಪ್ರಸಿದ್ಧ ಆರ್ಟ್ ಡೀಲರ್ ಧೀರಜ್ ಲಾಲ್
ಒಬ್ಬ ಶ್ರೇಷ್ಠ ಪೇಂಟರ್ ಸಾವಿನ ನಂತರ ಚಿತ್ರಿಸಿದ ಚಿತ್ರವನ್ನು ಯಾವ ವಿವರಣೆಯು ಕೊಟ್ಟು ಹೇಗೆ ಮಾರಕ್ಕೆ ಸಾಧ್ಯವಾಯಿತು ಅಂತ ಕೇಳ್ಬೋದು? ಸಂಪೂರ್ಣ ಅಜಾಗರೂಕತೆ ಸೆಕ್ರೆಟರಿ ಅವರೇ. ಅಲ್ಲದೆ ಒಬ್ಬ ಸಹಾಯಕ ತನ್ನನ್ನು ತಾನು ಜಗತ್ ಪ್ರಸಿದ್ಧ ಕಲಾವಿದ ಅಂತ ಯಾಕೆ ತೋರಿಸ್ಕೊಳ್ತಿದ್ದಾನೆ ಅಂತಲೂ ಕೇಳ್ಬಹುದು. ಅಥವಾ ಒಬ್ಬ ಜಗತ್ ಪ್ರಸಿದ್ಧ ಕಲಾವಿದ ಯಾಕೆ ತನ್ನನ್ನು ತಾನು ಸಹಾಯಕನ ಹಾಗೆ ಕಾಣಿಸ್ಕೊಳ್ತಿದ್ದಾನೆ ಅಂತಲೂ ಕೇಳ್ಬಹುದು. ಸಂಪೂರ್ಣ ಅಜಾಗರೂಕತೆ ಸೆಕ್ರೆಟರಿ ಅವರೇ. ಮುಖ್ಯವಾದ ಪ್ರಶ್ನೆ ಅಂದ್ರೆ ನೀವು ಉಲ್ಲಾಸ್ ಕೀರ್ತಿ ಹೌದು ಅಥವಾ ಆನಂದ್ ಕುಮಾರ್ ಅನ್ನೋದು. ಮುಖ್ಯವಾದ ಪ್ರಶ್ನೆಯ ಬಗ್ಗೆ ಮಿಸ್ಟರ್ ಎಕ್ಸ್ ಅವರಿಗೆ ಯಾವುದೇ ಕಾಳಜಿ ಇದ್ದ ಹಾಗೆ ಕಾಣಿಸ್ತಿಲ್ಲ. ದಯವಿಟ್ಟು ಕ್ಷಮಿಸಿ. ಇಲ್ಲ, ನನಗೆ ಯಾವ ಕಾಳಜಿಯೂ ಇಲ್ಲ. ಯಾಕಿರ್ಬೇಕು ಹೇಳಿ? ಆದ್ರೆ ನೀವು ಬಯಸುತ್ತೀರಿ. ಕ್ಷಮಿಸಿ ಅನ್ನಲ್ಲ. ನಾನು ಸ್ವತಂತ್ರವಾಗಿರುವುದನ್ನು ಬಿಟ್ಟು ಬೇರೆ ಏನನ್ನು ಬಯಸುವುದಿಲ್ಲ. ನಿಜವಾಗಿಯೂ ನಾನು ಉಲ್ಲಾಸ್ ಕೀರ್ತಿ ಅಂತ ನೀವು ಒಪ್ಪಿಕೊಳ್ಳುವುದನ್ನು ನಾನು ಬಯಸುವುದಿಲ್ಲ. ನಾನು ನನಗಿಷ್ಟವಾದ ಸರ್ವೇ ಸಾಧಾರಣ ಬದುಕನ್ನ, ಆದರ್ಶವಾದ ಅಸ್ತಿತ್ವವನ್ನ ಮೈಸೂರಿನಲ್ಲಿ ಒಂದು ಮುತ್ತಿನ ಜೊತೆ ಕಳೆದಿದ್ದೆ. ಆ ಹೊತ್ತಿನಲ್ಲಿ ನನ್ನ ಶಾಂತಿ ಕದಡಿತು. ಒಬ್ಬ ರಿಟೇಲ್ ವ್ಯಾಪಾರಿ ಮತ್ತು ಒಬ್ಬ ಹೋಲ್ಸೇಲ್ ಬಣ್ಣದ ವ್ಯಾಪಾರಿ, ಇವರಿಬ್ಬರ ಮಧ್ಯೆ ನನ್ನ ಒಂದು ಪೇಂಟಿಂಗ್ ಬಗೆಗಿನ ಕಚ್ಚಾಟದಿಂದ ನನ್ನ ಬದುಕು ಧಿಕ್ಕಾಪಾಲಾಗಿ ಹೋಯಿತು. ನನ್ನ ಸ್ಥಿತಿ ಇವತ್ತಿಗೂ ಮತ್ತು ಯಾವತ್ತಿಗೂ ನಿಷ್ಕ್ರಿಯ. ಒಂದು ವೇಳೆ ನೀವು ನನ್ನನ್ನು ಕಟಕಟೆಗೆ ಹೋಗುವಂತೆ ದೂಡಿದರೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಉತ್ತರಿಸುತ್ತೇನೆ. ಅದಕ್ಕಿಂತ ಹೆಚ್ಚು ನನಗೆ ಇನ್ನೇನು ಮಾಡೋಕ್ಕೂ ಸಾಧ್ಯವಿಲ್ಲ. ಆದ್ರೆ ನನ್ನವೂ ಕೆಲವು ಆಕ್ಷೇಪಣೆಗಳಿದ್ದಾವೆ. ನಾನಿಲ್ಲಿ ಇರೋದೇನಿದ್ರು ನನ್ನ ಹೆಂಡತಿ ನನಗೆ ಹೇಗ್ ಬೇಕಾದ್ರೂ ಕುಣಿಸ್ತಾಳೆ ಅನ್ನೋ ಒಂದೇ ಒಂದು ಕಾರಣದಿಂದ. ಅದ್ಭುತ ಅದ್ಭುತ. ಇದು ವಿಚಾರಣೆ ಅಷ್ಟೇ ಸ್ವಾರಸ್ಯಕರವಾಗಿದೆ. ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸ್ತಿದ್ದೀರಾ? ಬಹುಶಃ ನೀವೇ ಉಲ್ಲಾಸ್ ಕೀರ್ತಿ ಅಂತ ಸಾಧಿಸ್ತೀರಾ? ನಾನು ಏನನ್ನೂ ಸಾಧಿಸಿ ತೋರಿಸೋದಿಲ್ಲ. ನೀವೇ ರಿಯಲ್ ಉಲ್ಲಾಸ್ ಕೀರ್ತಿ ಹೌದಾ? ಹೌದು. ಅವನಾಗೋ ಮನ್ಸಿಲ್ಲ ನನಗೆ. ಮತ್ತೆ ನಿಮ್ಮ ಹೆಸರಿನಲ್ಲಿ ಸಹಾಯಕನ ಅಂತ್ಯ ಸಂಸ್ಕಾರ ಯಾಕೆ ಬಿಟ್ರಿ? ನನ್ನ ಹೆಸರಲ್ಲಿ ಅವನ ಅಂತ್ಯ ಸಂಸ್ಕಾರ ಆಗೋದಕ್ಕೆ ನಾನು ಬಿಡ್ಲಿಲ್ಲ. ಹಲವಾರು ಮಂದಿಗೆ ಹೇಳಿದ್ದೆ ನಾನು ಸತ್ತಿಲ್ಲ ಅಂತ. ಈ ನನ್ನ ಸೋದರ ಕೂಡ ನನಗೆ ಬಾಯಿ ಬಿಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಹೇಳಲಿಕ್ಕೆ ವಿಚಿತ್ರ ಆಗ್ತದೆ, ಯಾರೊಬ್ಬರು ನನ್ನನ್ನು ನಂಬಲಿಲ್ಲ. ನನ್ನ ಹೆಂಡತಿ ಕೂಡ ನನ್ನನ್ನು ನಂಬಲಿಲ್ಲ. ಹಾಗಾಗಿ ನಾನು ಸುಮ್ಮನಾದೆ. ಯಾವ ಹೆಂಡತಿ? ಅಂದ್ರೆ ನಿಮ್ ಮಾತಿನ ಅರ್ಥ? ಸುಮ್ಮನೆ ಕೂತ್ಕೊಳ್ಳಿ. ಈ ಅದ್ಭುತವಾದಂತಹ ಮನುಷ್ಯನ ಮಾತುಗಳನ್ನ ನಾನು ಗಂಟೆಗಟ್ಟಲೆ ಕೇಳಬಲ್ಲೆ. ಇವನ ಮಾತುಗಳ ಮುಂದೆ ಸರ್ಕಸ್ ಯಕಶ್ಚಿತ್ ಏನೇನೂ ಅಲ್ಲ. ಆದರೆ ನಾವು ದಾರಿ ತಪ್ತಾ ಇದ್ದೇವೆ. ಮಿಸ್ಟರ್ ಎಕ್ಸ್ ತನ್ನ ಸಹೋದರ ಅಲ್ಲ ಅಂತ ಮಿಸ್ಟರ್ ಕೈಲಾಸ್ ಕೀರ್ತಿ ಸಾಕ್ಷಿ ಹೇಳ್ತಾರೆ. ಅಸಲಿ ಮಿಸಸ್ ಆನಂದ್ ಕುಮಾರ್ ಇವನೇ ತನ್ನ ಗಂಡ ಅಂತ ಆಣೆ ಮಾಡ್ತಾರೆ. ನನ್ನ ಕೇಸ್ ಅದು. ಇದಕ್ಕೆ ನಮ್ಮ ಎದುರಾಳಿಗಳು ಏನ್ ಉತ್ತರ ಹೇಳ್ತಾರೆ? ಈ ಅಸ್ಲಿ ಮಿಸಸ್ ಆನಂದ್ ಕುಮಾರ್ನ ಸರಿಯಾಗಿ ವಿಚಾರಣೆ ಮಾಡಿದ್ದೀರಾ? ಅಲ್ಲಿ ಒಬ್ಬ ಹೆಂಡತಿ 25 ವರ್ಷಗಳ ನಂತರವೂ ಇವನೇ ತನ್ನ ಗಂಡ ಅಂತ ಅನುಮಾನ ಪಡ್ತಾಳ. ಬನ್ನಿ ಬನ್ನಿ ಬನ್ನಿ. ಅವರ ಕಥೆಯನ್ನು ನೀವು ನಂಬಿರ್ಲಿಲ್ವೇ? ನಂಬೋದಕ್ಕೆ ಆಧಾರ ಬೇಕಾಗಿತ್ತಲ್ವಾ? ಮಿಸ್ಟರ್ ವೀರದ್ಲಲ್ 50,000 ನಿಮ್ಗೆ ಕ್ಯಾಶ್ ಅಲ್ಲಿ ಕೊಟ್ಟ ನಂತರ ಆಧಾರ ಸಿಕ್ತಲ್ವೇ? ಓ, ಹಾಗಿದ್ರೆ ಆ ವಿಷಯ ನಿಮ್ಗೆ ಗೊತ್ತು ಅಲ್ವಾ? ತಮ್ಮ, ನೀನು ಅದೇ ದಾಟಿಯಲ್ಲಿ ಮುಂದುವರೆದ್ರೆ ಈಗಲೇ ಹೊರಗಡೆ ಕರ್ಕೊಂಡು ಬಾರಿಸಬೇಕಾಗ್ತದೆ. ಎಲ್ಲದಕ್ಕೂ ಕೊನೆ ಕಾಣಿಸೋ ಸಮಯ ಆಯ್ತಲ್ವಾ ಈಗ? ಯಾಕೆ ಕೊನೆ? ಒಂದೊಂದು ಕ್ಷಣವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಈಗ ವಿಷಯವೊಂದನ್ನು ಬಯಲು ಮಾಡೋ ಕ್ಷಣ ಬಂದಿದೆ. ಈ ಕೇಸ್ನ ಎದುರಾದಾಗ ಮೊದಲು ಮಿಸ್ಟರ್ ಎಕ್ಸ್ ಅವರ ಒಬ್ಬರೇ ಒಬ್ಬ ಬಂಧು ಆಗಿರುವ ಕಾರಣದಿಂದ ಮಿಸ್ಟರ್ ಕೈಲಾಸ್ ಕೀರ್ತಿ ಅವರನ್ನ ಭೇಟಿಯಾದೆ. ಮಿಸ್ಟರ್ ಕೈಲಾಸ್ ಕೀರ್ತಿ ಅವರು ನನಗೊಂದು ವಿಶೇಷವಾದ ಮಾಹಿತಿಯೊಂದನ್ನು ಕೊಟ್ಟರು. ಆ ವಿಶೇಷವಾದ ಮಾಹಿತಿಯ ಆಧಾರದ ಮೇಲೆ ನಾನು ನಿಮ್ಮನ್ನೆಲ್ಲ ಈ ಮಧ್ಯಾಹ್ನ ಇಲ್ಲಿಗೆ ಕರೆದಿರುವುದು. 35 ವರ್ಷಗಳ ನಂತರ ಒಬ್ಬ ಜಾಣ ಮನುಷ್ಯ ಮಾತ್ರ ತನ್ನ ಅಣ್ಣನನ್ನು ಪತ್ತೆ ಹಚ್ಚಬಲ್ಲ. ನೀನು ನನ್ನ ಅಣ್ಣ ಅಲ್ಲ ಅಂತ ನಾನು ನಿಸ್ಸಂದೇಹವಾಗಿ ಹೇಳಬಲ್ಲೆ. ಈ ಇಡೀ ಪ್ರಕರಣವನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುವಂತ ಮಾಹಿತಿ ಒಂದು ನನ್ನ ಬಳಿ ಇದೆ. ಅದು ವಾದಿ ಮತ್ತೆ ಪ್ರತಿವಾದಿ ಇಬ್ಬರಿಗೂ ತೃಪ್ತಿ ಕೊಡಬಲ್ಲದು. ಅಯ್ಯೋ ಮಹಾನುಭಾವ, ಇಂಥ ಭಯಂಕರ ಸುದ್ದಿಯನ್ನು ಮೊದಲೇ ಕೇಳಬಾರ್ದಿತ್ತು ನೀನು. ಯಾಕೆ ಕೇಳಬಾರ್ದಿತ್ತು? ಯಾಕಂದ್ರೆ ನೀನು ಹೆಜ್ಜೆಯಿಂದ ಕೇಳಿದಾಗ ನಿನ್ನನ್ನು ಕಟ್ಟಿ ಹಾಕ್ಬೇಕಿತ್ತು. ನಾನು ಮೊದಲ ಸಲ ನಿನ್ನನ್ನು ನೋಡಿದಾಗಲೇ ಎಂಥ ಮನುಷ್ಯ ನೀನು ಅಂತ ನನಗೆ ತಿಳಿದಿತ್ತು. ಈ ಕೇಸಿನ ವಿಚಾರ ತಿಳಿದ ತಕ್ಷಣ ಸಾಕ್ಷಿಯಾಗಿ ಮುಂದೆ ಬರಬೇಕು ಅನ್ಕೊಂಡೆ. ಮತ್ತೆ ಸಮಯಕ್ಕೆ ಮುಂಚಿತವಾಗಿ ಯಾವುದೇ ಸುಳಿವು ಕೂಡ ಕೊಡಬಾರ್ದು ಅಂತ ಅನ್ಕೊಂಡೆ. ತುಂಬಿದ ಕೋರ್ಟಿನಲ್ಲಿ ಎಲ್ಲರೆದುರು ಪ್ರತ್ಯಕ್ಷನಾಗಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಮಿಸ್ಟರ್ ಸೆಕ್ರೆಟರಿ ಅವರು ನನ್ನ ಮನಸ್ಸು ಬದಲಾಯಿಸ್ಬಿಟ್ರು. ಮಿಸ್ಟರ್ ಅಲ್ಲ ಅವರು ಮಿಸ್ ಸೆಕ್ರೆಟರಿ ಅವರು ನನ್ನ ಮನಸ್ಸು ಬದಲಾಯಿಸ್ಬಿಟ್ರು. ಹಾಗೆ ನಾನು ಅವನನ್ನು ಬಟ್ಟೆಯಲ್ಲಿ ನೋಡಿದ್ದೇನೆ. ಅವನಿಗೆ ನಿನ್ನ ಬಟ್ಟೆ ಇಲ್ಲದೆ ನೋಡಿದ್ದ. ಅವನ ಕತ್ತಿನ ಕೆಳಗೆ 2 ಮಚ್ಚಗಳಿದ್ದವು. ಅವುಗಳಲ್ಲಿ ಒಂದಲ್ಲಿ ಕೂದಲಿತ್ತು, ಒಂದರ
ಅವುಗಳನ್ನು ನೀನು ತೋರಿಸ್ತೀಯಾ? ಹಾ, ಖಂಡಿತ ತೋರಿಸ್ತೀನಿ. ಸರಿಯಾಗಿದ್ರೆ ಅವುಗಳನ್ನು ನೋಡೋಣಂತೆ ನಾವು. ಗ್ರೇಟ್ ಗ್ರೇಟ್. ನಿಸ್ಸಂದೇಹವಾಗಿಯೂ ಈ ವಿಶೇಷತೆಗೆ ಪರಿಚಿತರಾಗಿರಬಹುದು. ಹೌದು, ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಗೆ. ಆದ್ರೆ ಈಗ ಆ ಮಚ್ಚೆಗಳ ಬಗ್ಗೆ ಅವನು ಅಷ್ಟೇನು ಹೆಮ್ಮೆ ಪಡೋದಿಲ್ಲ. ಈಗ ಮಹನೀಯರೇ, ಸನ್ನಿವೇಶ ಎಷ್ಟು ಸುಂದರವಾಗಿದೆ, ಸ್ಪಷ್ಟವಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಒಂದು ಸರಳ ಕ್ರಿಯೆಯ ಮುಖಾಂತರ ನಾವು ಕೊನೆಯ ಪರಿಹಾರ ಕಂಡುಕೊಳ್ಬಹುದಲ್ವಾ? ಈ ಸಾರ್ವಜನಿಕ ವಿಚಾರಣೆಯ ದೊಂಬಿ ಮತ್ತೆ ಗೊಂದಲಗಳನ್ನೆಲ್ಲ ನಿವಾರಿಸ್ಬಿಡ್ಬೋದು. ದಯವಿಟ್ಟು ಮಿಸ್ಟರ್ ಎಕ್ಸ್, ನಿಮ್ಮ ಶರ್ಟ್ ಅನ್ನ ಕಳಚಿ ನಮಗೆ ಸಹಾಯ ಮಾಡ್ತೀರಾ? ದಯಮಾಡಿ ಒಂದು ಸಣ್ಣ ಸಂಗತಿ. ಮುದ್ದು, ಒಂದು ಕ್ಷಣ ತಾಳು. ಮಿಸ್ಟರ್ ಧೀರಜ್ ಲಾಲ್, ಮಿಸ್ಟರ್ ಲಖಾನಿ ಅವ್ರಿಗೆ ನೀವು ಎಷ್ಟು ಚಿತ್ರಗಳನ್ನ ಮಾರಿದ್ದೀರಿ? 15. ಆ ಒಂದೊಂದು ಚಿತ್ರಕ್ಕೂ ಎಷ್ಟು ಬೆಲೆ ಕೊಟ್ಟಿದ್ದೀರಿ? ಲಕ್ಷಗಟ್ಟಲೆ. ಎಷ್ಟು ಹಣ ಮಾಡಿದ್ದೀರಿ? 30 ಮಿಲಿಯನ್. ಅಲ್ಲ, ಆ ಹಣದಲ್ಲಿ ಒಂದು ಪಾಲು ನಮಗೂ ಬರಬೇಕು ಅಂತ ಅನ್ಸೋದಿಲ್ವೇ ನಿಮ್ಗೆ? ಹಾಗೆ ನೋಡೋದಿದ್ರೆ ಮೇಡಮ್, ನಾನು ನಿಮ್ಗೆ 10% ಕಮಿಷನ್ ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ. ಅಂದ್ರೆ 3 ಲಕ್ಷ ರೂಪಾಯಿ ಕೊಡ್ತೀನಿ. ಓಹ್, ಥ್ಯಾಂಕ್ ಯು. ಆ ದರಿದ್ರ ಹಣದಲ್ಲಿ ಒಂದು ಪೈಸನ್ನು ಮುಟ್ಟಲ್ಲ ನಾನು. ಮುದ್ದು, ಆ ಹಣನ ಮುಟ್ಟು ಅಂತ ನಾನು ನಿಮಗೆ ನನ್ನ ಕನಸಿನಲ್ಲೂ ಹೇಳೋದಿಲ್ಲ. ಆ ದುಡ್ಡನ್ನ ನಾನು ಮುಟ್ತೇನೆ. ಈ ಸಂಸ್ಕಾರ ಕಳೆದ ನಂತರ ಯಾವ ಬೀದಿಲಿ ನಾವು ಬೀಳ್ತೀವೋ ನಿಜಕ್ಕೂ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ನನ್ನ ಆಯಿಲ್ ಕಂಪ್ನಿ ಶೇರ್ ಕೂಡ ಬಿದ್ದೋಯ್ತು. ಮುದ್ದು, ದಯವಿಟ್ಟು ಈಗ ನಿನ್ನ ಶರ್ಟ್ ತೆಗಿತೀಯಾ? ಹಾಗೆ ಮಾಡೋದ್ರ ಬದಲು ನಾನು ಗಲ್ಲಿಗೆ ಇರ್ತೇನೆ. ನನಗೆ ಗೊತ್ತಿತ್ತು. ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲದೆ ಇರುವ ಇಬ್ಬರು ವ್ಯಕ್ತಿಗಳ ತೃಪ್ತಿಗೋಸ್ಕರ ನಾನು ಯಾಕೆ ನನ್ನ ಎದೆ ತೋರಿಸ್ಬೇಕು? ನನ್ನ ಬಗ್ಗೆ ಅವರು ಜಗಳ ಮಾಡ್ಕೊಂಡಿದ್ದಾರೆ, ಆದರೆ ನಾನು ನನ್ನ ಎದೆ ತೋರಿಸೋದಕ್ಕೆ ಅದು ಕಾರಣವೇನು? ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ನನ್ನನ್ನು ನಾನು ಉಲ್ಲಾಸ್ ಕೀರ್ತಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೆ ಯಾವ ಆಸಕ್ತಿಯೂ ಇಲ್ಲ. ಖಂಡಿತವಾಗಿ ನಮ್ಮನ್ನೆಲ್ಲ ಸಮಾಧಾನ ಪಡಿಸುವ ಉದ್ದೇಶದಿಂದ ಒಂದು ಅಂಗಿ ತೆಗೆಯುವ ಕ್ರಿಯೆಯ ಮುಖಾಂತರ ಒಂದು ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಸಾಧ್ಯವಾ? ನೀವು ಹೇಳಿದ ರೀತಿ ನಾನು ಅದನ್ನ ಕಾಣೋದಿಲ್ಲ. ಯಾವುದೇ ವ್ಯಕ್ತಿ ತಾನೊಬ್ಬ ಕಲಾವಿದ, ಒಬ್ಬ ದಗಾಕೋರನಲ್ಲ ಅಂತ ಸಾಬೀತುಪಡಿಸಲಿಕ್ಕೆ ಅವನ ಕಲಾಕೃತಿಗಳನ್ನು ನೋಡಿದರೆ ಸಾಕು. ನಾನು ಒದಗಿಸಲು ಬಯಸುವುದು ಅದೊಂದು ಸಾಕ್ಷಿ ಮಾತ್ರ. ಅವನು ಕುರುಡನಾಗಿದ್ದರೆ ಅಥವಾ ಸಮೀಪ ದೃಷ್ಟಿಯವನಾಗಿದ್ದರೆ ನಾನು ಪಶ್ಚಾತ್ತಾಪ ಸೂಚಿಸುತ್ತೇನೆ, ಆದರೆ ನನ್ನ ಎದೆ ಅವರಿಗೆ ಯಾವ ಸಹಾಯವನ್ನು ಮಾಡುವುದಿಲ್ಲ. ಅಂತೂ ವಿಚಾರಣೆ ಮುಂದೆ ನಡೆಯಲಿ. ವಿಚಾರಣೆ ಆಗ್ಬೋದು. ಅಲ್ಲಿವರೆಗೆ ನಿಮ್ಮ ಈ ಅದ್ಭುತ ಕಲಾವಿದ ಕೊಲಂಬಿಯಾಕ್ಕೆ ಕಂಬಿಕ್ಕಿರ್ತಾನೆ. ನಾನು ನಿಮ್ಗೆ ಭರವಸೆ ಕೊಡ್ತೇನೆ, ಆ ಮಚ್ಚೆಗಳ ಮಾತು ನಿಜಕ್ಕೂ ಸತ್ಯ. ಅದಕ್ಕೆ ಅವರು ಆ ರೀತಿ ಶರ್ಟ್ಗಳನ್ನು ಧರಿಸೋದು. ಸಂದೇಹವಿಲ್ಲ, ಅಲ್ಲಿವರೆಗೆ ಬ್ರೆಜಿಲ್ಗೆ ಕಂಬಿಕ್ಕಿರ್ತಾನೆ. ಅಥವಾ ಟೋಕಿಯೋಗೆ. ಮೇಡಮ್, ನೀವು ಅವನನ್ನು ತಡೆಯೋದಿದ್ರೆ ಮತ್ತೆ ಯಾರು ನನ್ನನ್ನು ತಡೆಯೋರು? ನಾನು ಇಚ್ಛಿಸದೇ ಇದ್ರೆ ಈ ದೇಶದಲ್ಲಿರುವ ಎಲ್ಲಾ ಕಾನೂನು ಸೇರಿಯೂ ನನ್ನನ್ನು ಬೆತ್ತಲೆ ಮಾಡೋಕೆ ಸಾಧ್ಯವಿಲ್ಲ. ಮರುಮದುವೆ ಕಾರಣಕ್ಕೆ ನಿನ್ನನ್ನು ಜೈಲಿಗೆ ಹಾಕಿದ್ರೆ ಏನ್ ಮಾಡ್ತೀಯಾ? ತಿಹಾರ್ ಬಗ್ಗೆ ಏನಂತೀಯಾ? ಅಲ್ಲಿ ನಿನ್ನ ಬಟ್ಟೆ ಬಿಡಿಸೋಕೆ 1000 ಉಪಾಯಗಳಿವೆ. ತನ್ನ ದೇಶದಲ್ಲಿ ತಾನೊಬ್ಬ ಕಲಾವಿದ ಅಂತ ಸಾಬೀತುಪಡಿಸಲಿಕ್ಕೆ ಅವನನ್ನು ಮರುಮದುವೆ ಹೆಸರಲ್ಲಿ ಬಂಧಿಸಿ ಜೈಲಿನೊಳಗೆ ದಬ್ಬಲಾಯಿತು ಅಂತ ವಿಶ್ವಾದ್ಯಂತ ಪತ್ರಿಕೆಗಳಲ್ಲಿ ಬರುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ವೈಶಿಷ್ಟ್ಯ ಗ್ರೇಟ್. ಆದ್ರೂ ದಯವಿಟ್ಟು ಮಿಸಸ್ ಎಕ್ಸ್, ನೀವು ಕೇಳಿಲಿ ಉಲ್ಲಾಸ್, ನೀನು ಹೆಚ್ಚು ಕಷ್ಟಗಳನ್ನ ಹೇರ್ಕೊಳ್ತಿದ್ಯಾ, ಮತ್ತೆ ನನಗೂ ಹೇರ್ತಿದ್ಯಾ. ನೀನು ಎಂಥ ನಾಚಿಕೆ ಸ್ವಭಾವದ ವ್ಯಕ್ತಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈ ಕಟಕಟೆ ವಿಚಾರಣೆ ಈ ಎಲ್ಲದ್ರಿಂದ ನೀನು ಎಷ್ಟು ನಡುತ್ತೀಯಾ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನನ್ನ ನಾಚಿಕೆ ಗೀಚಿಕೆ ಎಲ್ಲ ಮಾಯವಾಗಿ ಹೋಯ್ತು. ಬಹುಶಃ ಆ ನನ್ನ ಅವಳಿ ಜವಳಿ ಮಕ್ಕಳ ನೆನ್ನೆಯ ಆ ಭೇಟಿ ನನ್ನ ರೋಗಕ್ಕೆ ಮುಕ್ತಿ ಕೊಟ್ಬಿಡ್ತು. ಇನ್ಯಾವತ್ತಿಗೂ ನಾನು ನಾಚಿಕೆ ಪಡೋದು ಅನುಮಾನ. ಮುದ್ದು, ನನ್ನನ್ನು ಮೆಚ್ಚಿಸುವುದಕ್ಕಾಗಿ ಆದರೂ ಇಲ್ಲ. ಅವನು ಗಟ್ಟಿ ಮನ್ಸು ಮಾಡಾಗಿದೆ, ಇನ್ ಯಾವುದೇ ಪ್ರಯೋಜನ ಇಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ, ಆದ್ರೆ ಅವ್ರ ಮನಸ್ಸು. ದಯವಿಟ್ಟು ನಿಮ್ಮಿಂದ ಸಾಧ್ಯ ಇಲ್ಲ. ಮೇಡಮ್, ನನ್ನ ಹತ್ರ ಒಂದು ಐಡಿಯಾ ಇದೆ. ಇವರ ಸಮ್ಮುಖದಲ್ಲಿ. ಓ, ಹಾಗಾದ್ರೆ ಮುಂದೆ ನಿಮ್ಗೆ ಆಲಿಸ್ ಭಟ್ಟಾಚಾರ್ಯ ಅವರ ಹೆಸರು ನೆನಪಿದ್ಯಾ? ಹಾ, ಅದು ನಿಮಗೆ ಸಂಬಂಧಿಸಿದಲ್ಲ. ದಯವಿಟ್ಟು ಕ್ಷಮಿಸಿ, ನಾನು ಇದ್ದದ್ದನ್ನ ಇದ್ದಾಗೆ ಹೇಳ್ತೀನಿ. ಹಿಂದೊಮ್ಮೆ ನೀವು ಆಲಿಸ್ ಭಟ್ಟಾಚಾರ್ಯ ಅವರನ್ನು ಮದುವೆಯಾಗಲು ತೀರ್ಮಾನಿಸಿ ನಿಶ್ಚಿತಾರ್ಥವೂ ಆಗಿತ್ತು. ನಿಮ್ಮ ಸಹಾಯಕ ಸಾಯೋದಕ್ಕೂ ಕೆಲವೇ ದಿನಗಳ ಮುಂಚೆ ಅವರಿಗೆ ಫ್ರಾನ್ಸ್ನಲ್ಲೋ ಎಲ್ಲೋ ಕೈಕೊಟ್ಟು ಬಂದ್ರಿ. ಈಗ ಆ ಆಲಿಸ್ ಭಟ್ಟಾಚಾರ್ಯ ಇಲ್ಲಿಗೆ ಬಂದಿದ್ದಾರೆ. ಕೋರ್ಟಲ್ಲಿ ಸಾಕ್ಷಿ ಹೇಳೋದಕ್ಕೆ ಅವರಿಗೆ ನೋಟಿಸ್ ನೀಡಲಾಗಿದೆ. ಈಗ ಅವರೇನಾದ್ರೂ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರೆ
ನಿಮ್ಮ ನಿಜ ರೂಪ ಬಯಲಾಗುತ್ತೆ. ಅವರನ್ನು ಇಂಥ ಇಕ್ಕಟ್ಟಿಗೆ ದುಡ್ತೀರೇನು? ಕಲಾವಿದರದ್ದು ಕೊನೆಗೂ ದುರಂತವೇ. ಕಲಾವಿದರದ್ದು ಕೊನೆಗೂ ದುರಂತವೇ. ಬೆಳಕು ಮೂಡುತ್ತಿದೆ, ಬೆಳಕು ಮಾರುತ್ತಿದೆ, ಹಗಲು ರಾತ್ರಿಗಳ ಹೊಸೆಯುತ್ತಿದೆ, ಹಗಲು ರಾತ್ರಿಗಳ ಹೊಸೆಯುತ್ತಿದೆ. ಅದೇ ಮುಗಿಲಿದೆ, ಅದೇ ದಿಗಿಲಿದೆ, ಅಂದಿಗೂ ಇಂದಿಗೂ ಅದೇ, ಇಂದಿಗೂ ಎಂದಿಗೂ ಅದೇ. ಕಡಲು ಮರೆಯುತ್ತಿದೆ, ಕಡಲು ಮರೆಯುತ್ತಿದೆ, ದೂರ ತೀರಗಳ ತೊರೆಯುತ್ತಿದೆ, ದೂರ ತೀರಗಳ ತೊರೆಯುತ್ತಿದೆ. ಅದೇ ಮುಗಿಲಿದೆ, ಅದೇ ದಿಗಿಲಿದೆ, ಅಂದಿಗೂ ಇಂದಿಗೂ ಅದೇ.